ವಿರಾ ನ್ಯೂಸ್ಗೆ ಸ್ವಾಗತ. ನಾನು ಅವಿನಾಶ್ ಶಿವರ್. ನಾನು ರಂಗನಾಥ್ ಭಾರದ್ವಾಜ್. ಬಹಳಷ್ಟು ಸಂಗತಿಗಳನ್ನು ಇವತ್ತು ಮಾತಾಡಬೇಕು. ಯಾಕಂದರೆ ಪಾಪಿಗಳಿಗೆ ಬದುಕುವಂಥ ಹುಚ್ಚು ಜಾಸ್ತಿ ಇರುತ್ತೆ, ಹಂಬಲ ಜಾಸ್ತಿ ಇರುತ್ತೆ. ಹೀಗಾಗಿನೇ ಅವರು ಬದುಕದು ಏನು ಸಾಧನೆ ಮಾಡ್ತಾರೋ ಗೊತ್ತಿಲ್ಲ. ಸತ್ರನೇ ಈ ಪ್ರಪಂಚಕ್ಕೆ ಸಮಾಧಾನವನ್ನು ಇರ್ತದೆ, ಶಾಂತಿ, ಭೂಮಿ ಭಾರ ಕಡಿಮೆ ಆಗುತ್ತೆ. ಆದರೂ ಕೂಡ ಇಂಥವ್ರು ಭಾಳ ದೊಡ್ಡ ಸಂಖ್ಯೆಯಲ್ಲಿರಬೇಕು ಅಂತ ಬಯಸ್ತಾರೆ. ನಾವೀಗ ಮಾತಾಡ್ತಿರುವಂಥದ್ದು ಉಮೇಶ್ ರೆಡ್ಡಿ ಬಗ್ಗೆ. ಇವನು ಅಂತಿಂಥ ಉಮೇಶ್ ರೆಡ್ಡಿ ಅಲ್ಲ. ಇವನು ಒಂದು ಸಂದರ್ಭದಲ್ಲಿ ಈ ಕರ್ನಾಟಕದ ಜನರ ನಿದ್ದೆಗೆಡಿಸ್ಬಿಟ್ಟಿದ್ದ. ಇವನು ಮನಃಶಾಂತಿನ ಕದಡಿಬಿಟ್ಟಿದ್ದ. ಹೆಣ್ಣು ಮಕ್ಕಳ ಪಾಲಿನ ರಾಕ್ಷಸ ಇವನು. ಹಾಗಾದರೆ ಈ ಸೈಕೋಪಾತ್ ಉಮೇಶ್ ರೆಡ್ಡಿ ಎಷ್ಟು ದಿವಸ ಬದುಕಿರ್ತಾನೆ? ಇದು ಬಹಳ ಪ್ರಶ್ನೆ. ಇವನು ಕಥೆಗಳು, ಇವರ ಕಥಾನಕಗಳು ಒಂದೊಂದಲ್ಲ. ಬರೀ ಒಂದು ರಾಜ್ಯದಲ್ಲ ನೋಡಿ. ಇವನು ಒಬ್ಬ ಸೈನಿಕ ಆದಂಥವನು. ಇವನು CRPF ಅಲ್ಲಿ ಇವನು ಕೆಲಸ ಮಾಡ್ತಾ ಇದ್ದ. ಆದರೆ ಅಲ್ಲಿ ಅಧಿಕಾರಿಯ ಮಗಳ ಮೇಲೇ ಇವನು ಕಣ್ಣು ಹಾಕಿ ಅಲ್ಲಿ ಅನಾಚಾರ ಮಾಡೋಕ್ಕೆ ಹೋಗಿ ಸಿಕ್ಕಾಕೊಂಡು ಕಂಬಿ ಎಣಿಸಿ ಮತ್ತು ವಾಪಸ್ ಬಂದ. ಮೂರು ರಾಜ್ಯಗಳಲ್ಲಿ ಇವನು ಅಟ್ಟಹಾಸ ಇತ್ತು. ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಯಾಕಂದರೆ ಈ ಗಲ್ಲು ಶಿಕ್ಷೆಯನ್ನು ಹೈಕೋರ್ಟ್ ಎತ್ತಿ ಹಿಡಿತು. ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯನ್ನಾಗಿ ಪರಿಗಣಿಸಿ ಪರಿವರ್ತನೆ ಮಾಡಿ ಅಂತ ಉಮೇಶ್ ರೆಡ್ಡಿ ಅರ್ಜಿ ಸಲ್ಲಿಸಿದ್ದ. ಹೈಕೋರ್ಟ್ ಅದನ್ನು ವಜಾಗೊಳಿಸಿತು. ಹಾಗಾದರೆ ಎಷ್ಟು ದಿವಸ ಜೀವಾವಧಿ, ಎಷ್ಟು ದಿವಸ ಅವನಿಗೆ ಅವಕಾಶ ಸಿಕ್ಕಿದೆ? ಹೈಕೋರ್ಟ್ ಕೊಟ್ಟಿರುವಂಥ ಮಹತ್ವದ ತೀರ್ಪಿನಲ್ಲಿ ಏನೇನಿದೆ ಅಂದರೆ, ಇನ್ನೇನು ಬಹುತೇಕ ಅವರು ನೇಣುಗಂಬ ಏರುವಂಥದ್ದು ಗ್ಯಾರಂಟಿ. ಅವ್ರು ಕೊಟ್ಟಿರುವಂಥ ಕಾರಣಗಳು ಕೂಡ ಜಾಸ್ತಿ ಇದೆ. ನಾನು ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿದ್ದೆ, ನಾನು ಜೀವದಾನಕ್ಕೋಸ್ಕರ. ಅದು ಬಹಳ ತಡವಾಯಿತು. ಹೀಗಾಗಿ ನಾನು ಇಷ್ಟು ದಿವಸ ಬಹಳಷ್ಟು ವರ್ಷಗಳ ಕಾಲ ನಾನು ಈಗಾಗಲೇ ಜೈಲಲ್ಲಿ ಕಳೆದಿದ್ದೀನಿ. ಹೀಗಾಗಿ ನೀವು ಕೊಟ್ಟಿರುವಂಥ ಈ ಶಿಕ್ಷೆ ಏನಿದೆಯಲ್ಲ ಅದನ್ನು ಜೀವಾವಧಿ ಶಿಕ್ಷೆಯನ್ನಾಗಿ ನೀವು ಪರಿವರ್ತನೆ ಮಾಡಿ ಅಂತ ಅನ್ನುವಂಥದ್ದು ಅವನ ಮನವಿಯಾಗಿತ್ತು. ಏನಾದರೂ ಇಂಥವ್ರನ್ನ ಆ ರೀತಿ ಪರಿಗಣಿಸಲಿಕ್ಕೆ ಸಾಧ್ಯನಾ? ಹೀಗಾಗಿಯೇ ಹೈಕೋರ್ಟ್ ನಿನ್ನೆ ವಜಾಗೊಳಿಸ್ತು ಅವನ ಅರ್ಜಿನ. ಒಂದಷ್ಟು ದಿವಸ ಅವನಿಗೆ ಅವಕಾಶವನ್ನು ಕೊಡಲಾಗಿದೆ, 20 ದಿನಗಳ ಕಾಲ ಅವಕಾಶ. ಅವನು ಸುಪ್ರೀಂ ಕೋರ್ಟಿನ ಮೆಟ್ಟಲು ಏರಬಹುದು ಅನ್ನೋದಕ್ಕೆ. ಬಹುಶಃ ಏನೋ ಒಂದು ಅಲ್ಲೂ ಕೂಡ ಕೇಸ್ ಉಳಿಯಲ್ಲ ಖಂಡಿತವಾಗಲೂ. ನಿನ್ನೆ ಏನೇನು ಆಯಿತು, ಹಾಗಾದರೆ ಹೈಕೋರ್ಟ್ ಏನೇನು ಹೇಳಿದೆ ಇವನ ಬಗ್ಗೆ ಬನ್ನಿ ನೋಡೋಣ. ಉಮೇಶ್ ರೆಡ್ಡಿ ಈ ಹೆಸರು ಕೇಳಿದ್ರೆ ಸಾಕು, ಒಂದು ಕಾಲದಲ್ಲಿ ಇಡೀ ನಾಡಿಗೆ ನಾಡೆ ದಿಗಿಲಿಗೆ ಬೀಳ್ತಾ ಇತ್ತು. ಹೆಣ್ಮಕ್ಕಳಂತೂ ಬೆಳಗಿನ ಹೊತ್ತಲ್ಲೇ ಬೀದಿಗೆ ಬರೋಕೆ ಹೆದರಿ ಮನೆ ಸೇರ್ಕೊಳ್ತಾ ಇದ್ರು. ಅದಕ್ಕೆ ಕಾರಣ ಈ ಉಮೇಶ್ ರೆಡ್ಡಿ ಅನ್ನೋ ನರಹಂತಕ, ವಿಕೃತ ಕಾಮ ರಾಕ್ಷಸನಿಂದ. ಹಾದಿ ಬೀದಿಯಲ್ಲಿ ಸಿಕ್ಕ ಹೆಂಗಸರನ್ನ ಹುರಿದು ಮುಕ್ಕಿದ ಇದೇ ಸೈಕೋಪಾತ್ ಉಮೇಶ್ ರೆಡ್ಡಿ ಈಗ ಜೀವನದ ಕೊನೆಯ ದಿನಗಳನ್ನ ಎಣಿಸ್ತಾ ಇದ್ದಾನೆ. ಅಮಾಯಕರ ಉಸಿರನ್ನೇ ನಿಲ್ಲಿಸಿ ವಿಕೃತಿ ಮೆರಿತಾ ಇದ್ದ ಇದೇ ಉಮೇಶ್ ರೆಡ್ಡಿ ಉಸಿರು ನಿಲ್ಲೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ವಿಕೃತ ಕಾಮಿ ಉಮೇಶ್ ರೆಡ್ಡಿಗೆ ಗಲ್ಲು ಶಿಕ್ಷೆ ಖಾಯಂ. ಹೌದು, ತಾಂತ್ರಿಕ ಕಾರಣದ ನೆಪವೊಡ್ಡಿ ಇಷ್ಟು ದಿನ ನೇಣುಗಂಬದಿಂದ ಬಚಾವಾಗಿದ್ದ ಉಮೇಶ್ ರೆಡ್ಡಿಯ ಅಂತಿಮ ದಿನಗಳು ಹತ್ತಿರವಾಗಿದೆ. ಗಲ್ಲು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯನ್ನಾಗಿ ಪರಿವರ್ತಿಸಬೇಕು ಎಂಬ ಉಮೇಶ್ ರೆಡ್ಡಿ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ. 2013ರಲ್ಲಿ ಗಲ್ಲಿಗೇರಬೇಕಿದ್ದ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಅತ್ಯಾಚಾರ, ಕೊಲೆ, ಹೀಗೆ ಉಮೇಶ್ ರೆಡ್ಡಿ ವಿರುದ್ಧ ನಾನಾ ಕೇಸ್ಗಳಿದ್ವು. ಆದ್ರೆ 1998ರಲ್ಲಿ ಬೆಂಗಳೂರಿನ ಪೀಣ್ಯದ ಜಯಶ್ರೀ ಅನ್ನೋರ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಉಮೇಶ್ ರೆಡ್ಡಿಗೆ ಗಲ್ಲು ಶಿಕ್ಷೆಯಾಗಿತ್ತು. 2006ರಲ್ಲಿ ಸೆಷನ್ಸ್ ಕೋರ್ಟ್ ಗಲ್ಲು ಶಿಕ್ಷೆ ವಿಧಿಸಿತ್ತು. 2009ರಲ್ಲಿ ಹೈಕೋರ್ಟ್ ಗಲ್ಲು ಶಿಕ್ಷೆಯನ್ನ ಖಚಿತಪಡಿಸಿತ್ತು. 2011ರಲ್ಲಿ ಸುಪ್ರೀಂ ಕೋರ್ಟ್ ಗಲ್ಲು ಶಿಕ್ಷೆಯನ್ನ ಎತ್ತಿ ಹಿಡಿದಿತ್ತು. ಹಾಗೆ ನೋಡಿದ್ರೆ 2013ರಲ್ಲೇ ಗಲ್ಲಿಗೇರಬೇಕಾಗಿದ್ದ ಉಮೇಶ್ ರೆಡ್ಡಿ ತಾಂತ್ರಿಕ ಕಾರಣ ಮುಂದಿಟ್ಟು ಇಷ್ಟು ದಿನ ನೇಣುಗಂಬದಿಂದ ಬಚಾವಾಗಿದ್ದ. ಈ ಮಧ್ಯೆ ರಾಷ್ಟ್ರಪತಿಗಳು ಕ್ಷಮಾದಾನ ಅರ್ಜಿಯನ್ನ ತೀರ್ಮಾನಿಸೋದಕ್ಕೆ ವಿಳಂಬ ಮಾಡಿದ್ದಾರೆ. ಇದರಿಂದ 10 ವರ್ಷಗಳ ಕಾಲ ತಾನು ಒಂಟಿ ಸೆರೆವಾಸವನ್ನ ಅನುಭವಿಸಬೇಕಾಯ್ತು. ವ್ಯವಸ್ಥೆಯ ಲೋಪದಿಂದ ಮಾನಸಿಕ ಯಾತನೆ, ಖಿನ್ನತೆಗೆ ಒಳಗಾಗಬೇಕಾಯ್ತು. ಹೀಗಾಗಿ ತನಗೆ ನೀಡಿರುವಂತ ಗಲ್ಲು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿಸಬೇಕು ಅಂತ ಉಮೇಶ್ ರೆಡ್ಡಿ ಮನವಿ ಮಾಡಿದ್ದ.
ಆದ್ರೆ ರಾಷ್ಟ್ರಪತಿಗಳು ಕ್ಷಮಾದಾನ ಅರ್ಜಿ ತೀರ್ಮಾನಿಸೋದಕ್ಕೆ ವಿಳಂಬ ಮಾಡಿಲ್ಲ. ಒಂಟಿ ಸೆರೆವಾಸದಲ್ಲಿ ಇರಿಸಲಾಗಿತ್ತು ಅನ್ನೋ ವಾದದಲ್ಲಿ ಹುರುಳಿಲ್ಲ ಅಂತ ಅಭಿಪ್ರಾಯಪಟ್ಟಿರುವ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಹಾಗೆ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಎರೂರ್ ಅವರಿದ್ದಂತ ವಿಭಾಗೀಯ ಪೀಠ ಉಮೇಶ್ ರೆಡ್ಡಿ ಅರ್ಜಿಯನ್ನ ವಜಾಗೊಳಿಸಿದೆ. ಗಲ್ಲು ಶಿಕ್ಷೆಯನ್ನೇ ಖಾಯಂಗೊಳಿಸಿದೆ. ಉಮೇಶ್ ರೆಡ್ಡಿಗೆ ಗಲ್ಲು ಶಿಕ್ಷೆ ಖಚಿತವಾದರೂ 6 ವಾರ ಜೀವದಾನ ದೊರೆತಿದೆ. ಮೇಲ್ಮನವಿ ಸಲ್ಲಿಸುವುದು ಅಪರಾಧಿಯ ಹಕ್ಕಾಗಿರುವುದರಿಂದ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ನೀಡುವಂತೆ ಉಮೇಶ್ ರೆಡ್ಡಿ ಪರವಾದಂತ ವಕೀಲರು ಮನವಿ ಮಾಡಿದ್ರು. ಈ ಮನವಿಯನ್ನ ಪುರಸ್ಕರಿಸಿದ ಹೈಕೋರ್ಟ್ 6 ವಾರಗಳ ಕಾಲ ಶಿಕ್ಷೆ ಜಾರಿಗೆ ತಡೆ ಹಿಡಿದಿದೆ. ಹೀಗಾಗಿ ಮುಂದಿನ 6 ವಾರದಲ್ಲಿ ಸುಪ್ರೀಂ ಕೋರ್ಟ್ ಕೈಗೊಳ್ಳುವಂತ ತೀರ್ಮಾನ ಉಮೇಶ್ ರೆಡ್ಡಿಯ ಭವಿಷ್ಯ ನಿರ್ಧರಿಸಲಿದೆ. ರಮೇಶ್, ಟಿವಿ9 ಬೆಂಗಳೂರು. ಹಾಗಾದರೆ ಮುಂದೆ ಏನು ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ತಜ್ಞರು ಕೂಡ ನಮ್ಮ ಸ್ಟುಡಿಯೋಕ್ಕೆ ಬರ್ತಾರೆ. ಎಸ್ ಕೆ ಉಮೇಶ್, ಎನ್ ನಾಗರಾಜ್, ಬಿ ಎನ್ ಜಗದೀಶ್, ಉಮೇಶ್ ರೆಡ್ಡಿ ಪರ ವಕೀಲರು ನಮ್ಮ ಜೊತೆ ಬರ್ತಾರೆ. ಬಸಲಿಂಗಪ್ಪ ನ್ಯಾಮಗೌಡ, ನಿವೃತ್ತ SP ನಮ್ಮ ಜೊತೆ ಬರ್ತಾರೆ. ಮಾತಾಡೋಣ. ಇಲ್ಲಿ ಭಾಳ ಗಮನಿಸಬೇಕಾದಂಥ ಸಂಗತಿ, ನಾವು ಒಂದು ಮಾತನ್ನು ಹೇಳಿದ್ವಿ ಏನು ಅಂತಂದರೆ, ಈ ಚಿತ್ರದುರ್ಗದಲ್ಲಿ ಲಾಕ್ ಆದ ಅಂತ ಇದು ಭಾಳ ಸ್ವಾರಸ್ಯಕರವಾದಂಥ ಘಟನೆ. ಒಂದು ಹುಡುಗಿ ಸುಮಾರು ಒಂದು 17-18 ವರ್ಷ ಇರ್ಬೋದು. ಆ ಹುಡುಗಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಡ್ತಾನೆ. ಆ ಹುಡುಗಿ ಪಕ್ಕದಲ್ಲಿದ್ದಂಥ ಕಲ್ಲು ತಗೊಂಡು ಅವ್ನ ತಲೆಗೆ ಬಾರಿಸಿ ಅಲ್ಲಿಂದ ಓಡಿ ಬಂದುಬಿಡ್ತಾಳೆ. ಅವ್ನಿಗೆ ಅದಾದಮೇಲಿಂದ ಏನು ಅಂತಾರೆ, ಅವ್ನು ತಪ್ಪಿಸ್ಕೊತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಹುಡುಕ್ತಾರೆ, ಸಿಗಲ್ಲ. ಆದರೆ ಆಶ್ಚರ್ಯಕರ ಸಂಗತಿ ಅಂದರೆ, ಈ ಗಣರಾಜ್ಯೋತ್ಸವ ಪರೇಡ್ ಮಾಡುವಂಥ ಸಂದರ್ಭದಲ್ಲಿ ಅವನನ್ನು ನೋಡಿ ಈಕೆ ಕಂಡುಹಿಡಿದು ಬಿಡ್ತಾಳೆ. ತಕ್ಷಣ ಪೊಲೀಸ್ ಹೇಳ್ತಾಳೆ, ಇವನೇ ಅವತ್ತು ಟ್ರೈ ಮಾಡಿದವನು ಅಂತ. ಅದಾದಮೇಲೆ ಪೊಲೀಸರನ್ನು ವಶಕ್ಕೆ ತೆಗೆದುಕೊಳ್ತಾರೆ. ನೋಡಿ, ಅಂದರೆ ಪೊಲೀಸರು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವನು ತಪ್ಪಿಸ್ಕೊಳ್ಳುವಂಥ ಕಲೆ ಕೂಡ ಅವನಿಗೆ ಸಿಕ್ಕಿತ್ತು, ತಪ್ಪಿಸ್ಕೊಂಡಿದ್ದ. ಇದು ಇಲ್ಲಿ ತನಕದ ಅವನು ಯಾವ ರೀತಿ ಎಸ್ಕೇಪ್ ಆದ ಅನ್ನುವಂಥದ್ದು. ಬರೀ ಇದ್ರ ಬಗ್ಗೆ ಮಾತಾಡೋಣ. ನಾಗರಾಜ್ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿಗಳು. ಎಸ್ ಕೆ ಉಮೇಶ್ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿಗಳು. ಬಿ ಎನ್ ಜಗದೀಶ್, ಉಮೇಶ್ ರೆಡ್ಡಿ ಪರ ವಕೀಲರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಬಸಲಿಂಗಪ್ಪ ನ್ಯಾಮಗೌಡ, ನಿವೃತ್ತ SP ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಬನ್ನಿ, ನಾನು ಚರ್ಚೆ ಶುರು ಮಾಡ್ತಾ ಇದ್ದೀನಿ. ನಾಗರಾಜ್ ಅವ್ರ ಮುಖಾಂತರ ಸರ್ ನೋಡ್ತಾ ಇದ್ದೀವಿ. ಈಗ ಒಂದಾದ್ಮೇಲೆ ಒಂದು ಮೇಲ್ಮನವಿ, ನನ್ನ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ. ಇದು ಈ ಪಾಪಿಗಳಿಗೆ ಬಹಳಷ್ಟು ದಿವಸ ಬದುಕಬೇಕು ಅನ್ನುವಂಥ ಆಸೆ ಇರುತ್ತಂತೆ. ಅದಕ್ಕೊಂದು ಎಕ್ಸಾಂಪಲ್ ಇದು ಅಂತ ನಾನು ಹೇಳ್ತಾ ಇದ್ದೆ. ಏನಂತೀರಿ? ನಿಜ, ಪಾಪಿ ಚಿರಾಯು ಅಂದಾಗೆ ಈಗ ನೋಡಿ, ವೀರಪ್ಪ ನಡಿಬೇಕಾದ್ರೆ ಎಷ್ಟು ವರ್ಷ ಆಯಿತು. ಹಾಗೆ ಇವರು ಕೂಡ ಚಿರಾಯು ಅಂತ ನಾನು ಭಾವಿಸ್ತೇನೆ. ಕಾರಣ ಇನ್ನೂ ಅವನ ಪಾಪದ ಕೂಡ ತುಂಬಿಲ್ವೇನೋ ಹಾಗೆ ಅಂತ ಇರ್ಬೋದು, ಅಥವಾ ಅವನಿಗೆ ಟೈಮ್ ಬಂದಿಲ್ಲ ಏನೋ ಇರ್ಬೋದು. ಏನೇ ಆದರೂ ಕೂಡ ಅವರಿಗೆ ಉಪಾಯಗಳು ಜಾಸ್ತಿ ಇದ್ದಾವೆ. ಅವ್ರಿಗೆ ಸಹಾಯ ಮಾಡೋರು ಕೂಡ ಜಾಸ್ತಿ ಇರ್ತಾರೆ. ಕರೆಕ್ಟ್. ಇಲ್ಲಾಂದರೆ ಆ ಪಾಪಕ್ಕೆ ಕೈ ಆಗ್ತಿರಲಿಲ್ಲ. ಅವ್ನಿಗೆ ಯಾರೂ ಸಹಾಯ ಮಾಡೋಕ್ಕಾಗಲ್ಲ, ನನಗೆ ಯಾರು ಇಲ್ಲ ಅಂದ ಮೇಲೆ ಕೈ ಆಗ್ತಿರಲಿಲ್ಲ. ಇದು ನ್ಯಾಚುರಲ್ ಆಗಿ ನಾವು ರಿಪೀಟೆಡ್ ಅಫೆಂಡರ್ಸ್ನ ಅಥವಾ ಎಬಿಚುವಲ್ ಅಫೆಂಡರ್ಸಲ್ಲಿ ನೋಡೋದು. ಅವ್ನಿಗೆ ಒಳ್ಳೆ ಲಾಯರ್ ಇರ್ತಾರೆ. ಹೋಗಿದ ತಕ್ಷಣ ಅವನು ಹೆಂಡ್ತಿ, ನಾವು 3 ದಿವಸ ಮನೆಗೆ ಹೋಗ್ತಾಯಿದ್ರು ಕೂಡ ನಮ್ಮ ಹೆಂಡ್ತಿ ಯಾವ ಪೊಲೀಸ್ಗೂ ಕೇಳಲ್ಲ, ಯಾರಿಗೂ ಕೇಳಲ್ಲ, ಎಲ್ಲೋ ಡ್ಯೂಟಿಲಿ ಇರಬೇಕು, ಬರ್ತಾರೆ ಅಂತಾರೆ. ಆದರೆ ಕಳ್ಳ ಒಂದು ನೈಟು ಅಥವಾ ಒಂದು ಇಷ್ಟೊತ್ತಿಗೆ ಬರ್ತೀನಿ ಅಂದಾಗ ಬರ್ತಾ ಇದ್ರೆ 1 ಗಂಟೆ ಈ ಕಡೆ ಆ ಕಡೆ ಅವಳು ಹುಡ್ಕಾಡ್ಬಿಡ್ತಾಳೆ. ಅವಳು ಲಾಯರಿಗೆ ಫಸ್ಟ್ ಫೋನ್ ಹೊಡಿತಾಳೆ. ಇದು ನಾವು ನೋಡಿರೋದು, ನಾನು ನೋಡಿರೋದು. ಅಟ್ಲೀಸ್ಟು ಉಮೇಶನ್ನು ನೋಡಿರಬೇಕು. ಏನೇ ಇರಲಿ, ಇಲ್ಲಿ ಈ ಗುರುತರವಾದಂಥ ಆರೋಪ ಒಂದಲ್ಲ, ಸೀರಿಯಲ್ ಅಫೆನ್ಸ್ ಒಂದಾದಮೇಲೆ ಒಂದು ಮಾಡಿದ್ದಾನೆ. ಸುಮಾರು 20 ರೇಪ್ ಕೇಸ್ ಮಾಡಿದ್ದಾನೆ, 17 ಮರ್ಡರ್ ಮಾಡಿದ್ದಾನೆ ಅಂತ. ರಾಜ್ಯಗಳಲ್ಲಿ ಅದು 3 ರಾಜ್ಯಗಳಲ್ಲಿ, ಆ ಕಡೆ ಆಂಧ್ರ, ಈ ಕಡೆ ಕರ್ನಾಟಕ, ಇನ್ನೊಂದು ಗುಜರಾತ್. ಏನೇ ಇರಲಿ, ಬಟ್ ಒಂದಾದಮೇಲೆ ಒಂದು ಮಾಡಬೇಕಾದ್ರೆ ನಿಮಗೆ ಏನು ಅನಿಸುತ್ತೆ? ಈ ಒಂದು ಮಾಡಿದ್ರೇನು, 100 ಮಾಡಿದ್ರೇನು, ಇಷ್ಟೇ ಪನಿಷ್ಮೆಂಟ್ ಅಲ್ವಾ? ಒಂದು ಕೊಲೆ ಮಾಡಿ, ಇದು ವೀರಪ್ಪನ ಕೂಡ ಇದೇ ಸಿದ್ಧಾಂತಕ್ಕೆ ಬಂದವನು. ಒಂದು ಕೊಲೆ ಮಾಡಿದ್ದೀನಿ, ಆಯಿತು, ಏನೋ ಪನಿಷ್ಮೆಂಟ್ ಇದೆ, ಸೇಮ್ ಡೆತ್. ಒಂದು ಮಾಡಿದರೆ ಅಷ್ಟೇ, 100 ಮಾಡಿದರೆ ಅಷ್ಟೇ ಅಲ್ವಾ? ಅಷ್ಟೇ ರಿಪೀಟ್ ಮಾಡೋಕ್ಕಾಗತ್ತೇನಾ? ಸರಣಿ ಶುರು. ಹೌದು. ಆಗ ಅವನು ಈ ಗಾಟ್ ಎಂಬೋಲ್ಡನ್ಡ್ ಆ್ಯಂಡ್ ರಿಪೀಟೆಡ್ ದಿ ಅಫೆನ್ಸಸ್. ಇಲ್ಲಿ ಕೂಡ ಹಾಗೆ ಆಗಿದೆ. ಇದು ಒಂದು ಕಾರಣ. ಆದರೆ ಡಿಲೇ, ಅವನು ಸಿಗಲಿಲ್ಲ, ಕರೆಕ್ಟ್, ಆ ಆಕ್ಷನ್ ಆಗಲಿಲ್ಲ, ಕರೆಕ್ಟ್. ಆ ಫಸ್ಟ್ ಕೇಸ್ ಆಕ್ಷನ್ ಆಗಿ ಒಂದು ಅಂತಿಮ ತೀರ್ಪು ಕೊಟ್ಟಿದ್ದಿದ್ರೆ ತ್ವರಿತವಾಗಿ ಇವತ್ತು ನಾವು ಈ ರಿಪೀಟೆಡ್ ಅಫೆನ್ಸಸ್ ಏನು 20 ಜನ ರೇಪು, ಆನಂತರದಲ್ಲಿ 17 ಜನ ಮಾಡಿದ್ರೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈ ನಮ್ಮ ವ್ಯವಸ್ಥೆ ನೋಡಿ, 98ಅಲ್ಲಿ ಈ ಬಂಧನ ಆದರೂ ಕೂಡ ಅಲ್ಲಿಂದ ಇವತ್ತು ಎಷ್ಟಾಯಿತು, ಆ ಒಂದು ಸೆಂಚುರಿನೇ ಹೋಯಿತು. 20ನೇ ಶತಮಾನದಿಂದ 21ನೇ ಶತಮಾನಕ್ಕೆ ಬಂದಿದ್ದೀವಿ. ಇದು ಕೂಡ ಒಂದು ಇತಿಹಾಸನೇ. ಹೇಗೆ ಅವನು ಸೈಕೋ ಒಂದು ಇತಿಹಾಸ ಕ್ರಿಯೇಟ್ ಮಾಡಿದಾನೋ ಅದೇ ಥರ ಇದು ಒಂದು ಇತಿಹಾಸ. ಕೇಳಿ ಅವನು ಪೊಲೀಸು, ಈ ಪೊಲೀಸರಿಗೆ ಟ್ರೈನಿಂಗ್ ಆಗಿರುತ್ತಲ್ವ, ಆ ಟ್ರೈನಿಂಗು ಕೂಡ ಅವನು ಬಳಸ್ಕೊಳ್ತಾ ಇರ್ಬೋದು, ಮತ್ತು ಸ್ನೇಹಿತರು ಇರ್ಬೋದು, ಅವನ ಬ್ಯಾಚ್ಮೇಟ್ಸು ಮತ್ತೊಬ್ಬರು. ಆ ಒಂದು ಸೈಕಾಲಜಿ, ಪೊಲೀಸ್ನವ್ರು ಯಾವಾಗ ನಿದ್ದೆ ಮಾಡ್ತಾರೆ, ಯಾವಾಗ ಊಟ ಮಾಡ್ತಾರೆ, ಯಾವಾಗ
ಓವರ್ ಟೈಮ್ ಮಾಡುವಾಗ ಅವನಿಗೆ ಒಂದು ಲೆಥಾರ್ಜಿ ಬರುತ್ತೆ ಅಥವಾ ಸೋಮೇರಿತನ ಬರ್ತದೆ, ಅದನ್ನೆಲ್ಲ ತಿಳಿದಿರ್ತಾನೆ. ಅದನ್ನು ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಎಸ್ಕೇಪ್ ಆಗ್ತಾನೆ. ವೀರಪ್ಪ ಮಾಡಿದ್ದು ಅದನ್ನೇ, ಸುಲಭವಾಗಿ ಸಿಗ್ತಾ ಇಲ್ಲಿ ಉಪ್ಪಾರಪೇಟೆಯಲ್ಲಿ ಅವನ್ನ ಸುಲಭವಾಗಿ ಬಿಟ್ಟರು. ಇಲ್ಲಿ ಕೇಗುಡಿಯಲ್ಲಿ ಈಗ ನೋಡಿ ಅವನು ಹಿಡಿಬೇಕಾದ್ರೆ 20 ವರ್ಷ ಆಯಿತು. ಎಷ್ಟು ಇಲ್ಲಿ ಇವನಿಗೆ 21 ಪ್ಲಸ್ 2 ಅಂದರೆ 23 ವರ್ಷ, ಇನ್ನೂ ಅಂತಿಮ ಕಾರಣ. ಈಗ ಹೈಕೋರ್ಟ್ಗೆ ಹೋಗ್ತಿದ್ದ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಿಂದ ಕೂಡ ಆಗಿದೆ. ಮತ್ತೆ ಇಲ್ಲಿ ಬಂದು ಮತ್ತೆ ಇವನು ಹಾಕೊಂಡಿದ್ದಣ್ಣ ಈಗ ಇಲ್ಲಿಂದ ಹೋಗ್ತಾನೆ ಅವನು. ಯಾಕೆಂದರೆ ರೀಸನ್ ಈಸ್ ಸುಪ್ರೀಂ ಕೋರ್ಟಲ್ಲಿ ಉದಾಹರಣೆ ಇದೆ. ಈಗ ವೀರಪ್ಪನ ಕೇಸಲ್ಲಿ 4 ಜನಕ್ಕೆ ನಾನೇ ಅರೆಸ್ಟ್ ಮಾಡಿದವ್ರಿಗೆ ಡೆತ್ ಸೆಂಟೆನ್ಸ್ ಕೊಟ್ಟಿದ್ದರು ಸುಪ್ರೀಂ ಕೋರ್ಟು. ಅದು ಪ್ರೆಸಿಡೆಂಟ್ಗೆ ಹೋಯಿತು, ಕನ್ಫರ್ಮ್ ಮಾಡಿದ್ರು. ಮತ್ತೆ ಅದು ಸುಪ್ರೀಂ ಕೋರ್ಟಲ್ಲಿ ಹೋದರು. ಅವರು ಹೋದಾಗ ನಾನು ಇದು ಕ್ಷಮೆ ಸಿಗುತ್ತೆ ಹಾಗೆ ಹೀಗೆ ಅಂತ, ಅದು ನಮ್ಮದರಲ್ಲಿ ಇನಾರ್ಡಿನೇಟ್ ಡಿಲೇ ಇತ್ತು. ಅದು 11ರಿಂದ ಹಿಡಿದು ನಿಯರ್ಲಿ 11 ಇಯರ್ಸ್ ಡಿಲೇ ಇತ್ತು. ಅದು 11 ಇಯರ್ಸ್ ಅಂದರೆ ಪ್ರತಿಭಾ ಪಾಟೀಲ್ ಅವರು, ನಂತರದಲ್ಲಿ ನಿಮ್ಮ ಯಾರು ನಮ್ಮ ಎರಡನೇ ಅವರ ಸಕ್ಸಸ್ಸರ್ ಯಾರಪ್ಪ, ತಮಿಳ್ನಾಡು ನಮ್ಮ ಪ್ರೆಸಿಡೆಂಟ್ ನಮ್ಮ ರಾಮನಾಥ್ ಸ್ವಾಮಿ ಅಲ್ಲ, ಇವರು ಅಬ್ದುಲ್ ಕಲಾಂ ಅವರು ಆದ್ಮೇಲೆ ಕಲಾಂ ಇಲ್ಲ, ಪ್ರತಿಭಾ ಪಾಟೀಲ್ ಆದಮೇಲೆ ಕಲಾಂ, ಮುಖರ್ಜಿ ಅವರು, ಆಮೇಲೆ ಪ್ರಣಬ್ ಮುಖರ್ಜಿ ಅವರು ಬಂದು ಹೊಸದ್ರಲ್ಲಿ ತಗೊಂಡ್ರು. ಸೊ 5 ಪ್ಲಸ್ ಇದು 11, 12ನೇ ವರ್ಷದಲ್ಲೇ ತಗೊಂಡ್ರು ಅವರು. ಆಗ ಇನಾರ್ಡಿನೇಟ್ ಡಿಲೇ ಅಂತ ಹೇಳ್ಕೊಂಡು ಏನಂತಾರೆ, ಅದು ಸೈಕಾಲಜಿಕಲ್ ಇದು ಇರುತ್ತೆ. ನನಗೆ ಕ್ಷಮ ಸಿಗ್ಬೋದು ಅಂತ ಒಂದು ಇರ್ತದೆ. ಅದರಲ್ಲೇ ಕುಗ್ಗೋಗ್ಬಿಡ್ತಾನೆ ಮನುಷ್ಯ ಅಂತ. ಅದೊಂದು ಸೆಟ್ ನಾರ್ಮ್ಸ್ ಹ್ಯೂಮನ್ ಬಿಹೇವಿಯರಲ್ಲಿ. ಅದು ದಟ್ ಈಸ್ ಮೋರ್ ದೆನ್ ಡೆತ್ ಸೆಂಟೆನ್ಸ್ ಅಂತ ಅವರು ಪರಿಗಣಿಸ್ಬೇಕು, ನಾರ್ಮಲ್ ಆಗಿ ಪರಿಗಣಿಸ್ಕೊಂಡಿರ್ತಾರೆ. ಆ ಒಂದು ಕನ್ಸಿಡ್ರೇಷನ್ ಮೇಲೆ ಅವರಿಗೆ ಕಮ್ಯುಟೇಷನ್ ಆಯಿತು. ಕಮ್ಯುಟೇಷನ್ ಅಂದರೆ ನಿಮ್ಗೆ ಗೊತ್ತು, ಲೈಫ್ ಅಲ್ಲ, ಇದು ಬಯಾಲಜಿಕಲ್ ಲೈಫ್ ಇನ್ ಜೈಲ್ ಅಂತ, ಡೆತ್ ಅಲ್ಲ. ಆದರೆ ಅದೂ ವರ್ಸ್ ದೆನ್ ಡೆತ್ತೆ. ದಿನ ಸಾಯ್ಬೇಕಲ್ಲ ಜೈಲಲ್ಲಿ. ಅದರಲ್ಲಿ ಈಗಾಗಲೇ 3 ಜನ ಸತ್ತೋದ್ರು, ಅದು ಬೇರೆ. ಆ ಕೇಸಲ್ಲಿ ಇತ್ತು. ಇದಕ್ಕೆ ಆಗಿರೋದು 2.5 ವರ್ಷದ ಡಿಲೇ ಅಷ್ಟೇ. 2.5 ವರ್ಷ ಇಟ್ಸ್ ನಾಟ್ ಎ ಡಿಲೇ. ಆಮೇಲೆ ಇಟ್ ಈಸ್ ಅ ಡಿಸ್ಕ್ರಿಷನ್ ಆಫ್ ದಿ ಪ್ರೆಸಿಡೆಂಟ್. ಅವ್ರನ್ನ ಕ್ವಶನ್ ಮಾಡೋಕ್ಕೆ ಅವಕಾಶವೇ ಇಲ್ಲ. ಅದಕ್ಕೆ ಸಂವಿಧಾನಿಕ ಒಂದು ರೀತಿಯ ಪ್ರಿವಿಲೇಜು. ಏನಲ್ಲಿ ನೋಡಬೇಕಂತ ಹೇಳಿದ್ರೆ, ಅಲ್ಲಿ ಜುಡಿಷಿಯಲಲ್ಲಿ ಏನಾದರೂ ಏರುಪೇರು ಆಗಿದೆಯಾ ಕನ್ಸಿಡರೇಷನ್ ಮಾಡುವಾಗ ಕಾನೂನಲ್ಲಿ ಅಥವಾ ಎವಿಡೆನ್ಸಲ್ಲಿ ಅಂತ ನೋಡ್ತಾರೆ. ಅದನ್ನು ಎಕ್ಸಿಕ್ಯೂಟಿವ್ ಸ್ಕ್ರೂಟಿನಿ ಮಾಡ್ತಾರೆ. ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟ್ರಿಗೆ ರೆಫರ್ ಮಾಡಿದಾಗ ಸ್ಕ್ರೂಟಿನಿ ಮಾಡ್ತಾರೆ. ಸ್ಕ್ರೂಟಿನಿ ಮಾಡಿ ಪ್ರೆಸಿಡೆಂಟ್ ಅದರ ಪ್ರಕಾರ ಸ್ಟಿಕನ್ ಹಾಕ್ತಾರೆ. ಪ್ರೆಸಿಡೆಂಟ್ ಆದೇಶಕ್ಕೆ ಕ್ವಶನ್ ಮಾಡೋಂಗೇ ಇಲ್ಲ. ಯಾಕೆ ಡಿಲೇ ಮಾಡಿದ್ರಿ, ಯಾಕೆ ಈ ಥರ ಕೊಟ್ಟರೆ ರೀಸನಿಂಗ್ ಕೊಡೋಂಗೇ ಇಲ್ಲ ಅವರು. ಎಸ್ ಆರ್ ನೋ ಅಷ್ಟೇ. ಎಸ್ ಆರ್ ನೋ ಅಂದರೆ ದಟ್ ಈಸ್ ಎ ಬೈಂಡಿಂಗ್ ಆನ್ ದಿ ಪಾರ್ಟಿ ಹೂ ಅಪ್ರೋಚಸ್ ಪ್ರೆಸಿಡೆಂಟ್ ಫಾರ್ ಪಾರ್ಡನಿಂಗ್. ಇದು ಸಂವಿಧಾನಿಕ ಹಕ್ಕು ಪ್ರೆಸಿಡೆಂಟ್ದು, ಅದು ಅವರದೊಂದು ಅಧಿಕಾರ ಕೂಡ. ಇಲ್ಲಿ ಆ ಅಧಿಕಾರನ ದುರುಪಯೋಗ ಎಷ್ಟರ ಮಟ್ಟಿಗೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಯಾಕೆ ಇದು ಮೂಲ ಉದ್ದೇಶ ಇಷ್ಟೇ, 99 ಜನ ಇನ್ನೋಸೆಂಟ್ಸು ಎಸ್ಕೇಪ್ ಆದರೂ ಪರವಾಗಿಲ್ಲ, ಕ್ರಿಮಿನಲ್ಸ್ ಎಸ್ಕೇಪ್ ಆದರೂ ಪರವಾಗಿಲ್ಲ, ಒಬ್ಬ ಇನ್ನೋಸೆಂಟು ಬಲಿ ಆಗಬಾರ್ದು ಅಂತ. ಅದು ನಮ್ಮ ಜುಡಿಷಿಯಲ್ ಸಿಸ್ಟಮಲ್ಲಿ ಒಂದು ಪ್ರಿನ್ಸಿಪಲ್ಲು. ಆ ಪ್ರಿನ್ಸಿಪಲ್ಗೆ ನಾವು ಇವತ್ತೂ ಕೂಡ ಬದ್ಧವಾಗಿದ್ದೀವಿ. ಆದರೆ ಅದನ್ನು ನಾವು ಥಿಯರಿ ಆಫ್ ಪ್ರಿಪಾಂಡರೆನ್ಸ್ ಅಂದರೆ ಏನು, 51 ಮಾರ್ಕ್ಸ್ ಬಂದರೆ ಸಾಕಪ್ಪ ಇವನಿಗೆ ಗಲ್ಗೆ ಹಾಕಿ ಅನ್ನೋ ಟೈಪ್ ಬರಬೇಕು. ಬರಲಿಲ್ಲ ಅಂದರೆ ಈಗ ನಾವು ಉಮೇಶ್ ರೆಡ್ಡಿನೆಲ್ಲ ಇನ್ನೂ ಎಷ್ಟು ಜನ ನೋಡಬೇಕು. ಇದು ಈ ಸರಣಿ ಮುಂದುವರಿಯುತ್ತೆ. ಬರೀ ಅವ್ರ ಕೃತ್ಯಗಳ ಸರಣಿ ಮುಂದುವರಿತಿದ್ದಲ್ಲ, ಇಂಥದ್ದು ಕೂಡ ಮುಂದುವರಿಯುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೀವಿ. ಇದಕ್ಕೆ ತುಂಬ ಚೆನ್ನಾಗಿ ಗೊತ್ತಿರುವಂಥ ಸಂಗತಿ ಅಂತಂದರೆ ಬಸಲಿಂಗಪ್ಪ ನ್ಯಾಮಗೌಡ, ನಿವೃತ್ತ SP, ಅವನ ಸಂಪೂರ್ಣ ಕಥಾನಕ ಅವ್ರಿಗೆ ಗೊತ್ತಿದೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. SK ಉಮೇಶ್ ನಮ್ಮ ಜೊತೆಗಿದ್ದಾರೆ, ಜೊತೆಗೆ BN ಜಗದೀಶ್, ಉಮೇಶ್ ರೆಡ್ಡಿ ಪರ ವಕೀಲರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರ ಜೊತೆ ಕೂಡ ಮಾತಾಡ್ತೀವಿ. ನಾವು ಚರ್ಚೆ ನಡೆಸ್ತಾ ಇದ್ವಿ. ಈಗ ನಮ್ಮ ಜೊತೆಗೆ BN ಜಗದೀಶ್ ಇದ್ದಾರೆ, ಇಲ್ಲಿ ಉಮೇಶ್ ರೆಡ್ಡಿ ಅವರ ಪರ ವಕೀಲರೇ ಅವರು. ಜಗದೀಶ್ ಅವರೇ, ಮೊದಲನೇದಾಗಿ ಹೈಕೋರ್ಟ್ ಈ ಗಲ್ಲು ಶಿಕ್ಷೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ತೀರ್ಪನ್ನು ಎತ್ತಿ ಹಿಡಿದಿದೆ. ಜೊತೆಗೆ ಜೀವಾವಧಿ ಶಿಕ್ಷೆಯನ್ನ ಇಲ್ಲಿ ಏನು ಮನವಿ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಅದನ್ನು ರಿಜೆಕ್ಟ್ ಮಾಡಲಾಗಿದೆ. ಮೊದಲಿಗೆ ಈ ತೀರ್ಪಿನ ಬಗ್ಗೆ ಏನು ಹೇಳ್ತೀರಾ? ಈ ತೀರ್ಪಲ್ಲಿ ಮುಖ್ಯವಾಗಿ ಕೇಳಿದ್ದು ಮರಣದಂಡನೆ ಏನಿದೆ ಅದು ಬಿಕಾಸ್ ಆಫ್ ಒಂದು ಡಿಲೇ, ಎರಡನೇದು ಅದರ ಸರೌಂಡಿಂಗ್ ಇರತಕ್ಕಂಥ ಮೆಟೀರಿಯಲ್ಸ್ ಏನಿದೆಯಲ್ಲ ಆ ಕನ್ಸಿಡರ್ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇನ್ಎಕ್ಸಿಕ್ಯೂಟಿಬಲ್ ಆಗುತ್ತೆ ಅಂತ. ಒಂದು ಸಾರಿ ಅದು ಇನ್ಎಕ್ಸಿಕ್ಯೂಟಬಲ್ ಆದರೆ
ಅದೇನಾಗುತ್ತೆ ಇಟ್ ಕಂಟಿನ್ಯೂ ಟು ಬಿ ಟಿಲ್ ದ ನ್ಯಾಚುರಲ್ ಲೈಫ್ ಆಫ್ ದಟ್ ಪರ್ಸನ್. ಆ ಒಂದು ಇಶ್ಯೂಗೆ ಕೇಳಿರ್ತಕ್ಕಂಥ ಒಂದು ಪ್ರೇಯರು. ಇದನ್ನು ಹೈಕೋರ್ಟು ರಿಜೆಕ್ಟ್ ಮಾಡಿದೆ. ಯಾಕೆ ಅಂತಂದರೆ ಅವ್ರ ಹೈಕೋರ್ಟ್ನ ಪ್ರಕಾರ ಇದರಲ್ಲಿ ಏನು 2.5 ವರ್ಷ ಡಿಲೇ ಇದೆ, ಅದೇ ಇಟ್ ಇಸ್ ನಾಟ್ ಅ ಇನ್ಆರ್ಡಿನೇಟ್ ಡಿಲೇ ಅಂತಕ್ಕಂಥದ್ದು ಒಂದು. ಎರಡನೇದು ಅಲ್ಲಿರ್ತಕ್ಕಂಥ ಸರೌಂಡಿಂಗ್ ಸರ್ಕಮ್ಸ್ಟೆನ್ಸಸ್ ಏನಿದೆ ಅದೆಲ್ಲವುದನ್ನು ಸಹ ಅವರು ಕನ್ಸಿಡರ್ ಮಾಡಿ ಅದರ ಆಧಾರದ ಮೇಲೇ ಜಡ್ಮೆಂಟನ್ನು ಇವರು ಪ್ರೆಸಿಡೆಂಟು ಮತ್ತು ಗವರ್ನರು ತಮ್ಮ ತೀರ್ಪನ್ನು ಪ್ರಕಟಿಸಿದ್ದಾರೆ ಅನ್ನೋದನ್ನು ಪರಿಗಣಿಸಿ ಹೈಕೋರ್ಟು ನಮ್ಮ ಒಂದು ವಾದವನ್ನು ತಿರಸ್ಕರಿಸಿದೆ. ಓಕೆ ಓಕೆ ಅಲ್ಲ, ಈಗ ತಾವು ಅವ್ರ ಕೇಸ್ಗಳನ್ನೆಲ್ಲ ಹ್ಯಾಂಡಲ್ ಮಾಡಿರುವಂಥವ್ರು, ಅವರ ಒಟ್ಟಾರೆ ಕೇಸ್ಗಳ ಬಗ್ಗೆ ಏನಂತೀರಿ ಲಾಯರ್ ಸಾಹೇಬ್ರೆ? ಯಾಕಂದ್ರೆ ನಿಮಗೆ ಆತನ ಒಳ ಹೊರ ಎರಡೂ ಗೊತ್ತಿದೆ. ಕೆಲವೊಂದು ಸಂಗತಿಗಳು ನೀವು ಹೇಳಕ್ಕಾಗತ್ತೆ, ಕೆಲವೊಂದು ಸಂಗತಿಗಳು ಹೇಳಕ್ಕಾಗಲ್ಲ, ಅದು ನನಗೆ ಅರ್ಥ ಆಗಂತ ಸಂಗತಿ. ಆದ್ರೂ ಕೂಡ ಈ ಒಟ್ಟಾರೆ ಕೇಸ್ ನೋಡಿದಂಥ ಸಂದರ್ಭದಲ್ಲಿ ತಾವೇನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅಲ್ಲ, ನಾನು ಅವನ ಎಲ್ಲ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿಲ್ಲ. ನಾವು ಹ್ಯಾಂಡಲ್ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಈ ಒಂದು ಮರ್ಸಿ ಪಿಟಿಷನ್ ಜುರಿಸ್ಡಿಕ್ಷನ್ ಏನಿದೆ, ಅಂದ್ರೆ ಸುಪ್ರೀಂ ಕೋರ್ಟ್ ನ ಡೆತ್ ಸೆಂಟೆನ್ಸ್ ಕನ್ಫರ್ಮ್ ಮಾಡಿದ ನಂತರ ಗವರ್ನರ್ ಮತ್ತೆ ಪ್ರೆಸಿಡೆಂಟ್ ಮರ್ಸಿ ಪಿಟಿಷನ್ ರಿಜೆಕ್ಟ್ ಮಾಡಿದ್ದ ಒಂದು ನಂತರ ನಾವು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರತಕ್ಕಂಥದ್ದು. ಬಟ್ ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈಗಾಗಲೇ ನಾನು ಕೇಳ್ತಾ ಇದ್ದೆ ತಮ್ಮ ಪ್ಯಾನಲ್ ಇರ್ತಕ್ಕಂಥ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಸುಮಾರು ಮರ್ಡರ್ಗಳನ್ನ ಮತ್ತೆ ಸುಮಾರು ರೇಪ್ ಕೇಸ್ಗಳನ್ನ ಹೇಳ್ತಾ ಇದ್ರು ಅವ್ರು. ಸುಮಾರು 20 ರೇಪ್ ಕೇಸ್ ಮತ್ತು 17 ಮರ್ಡರ್ ಕೇಸ್ಗಳಂತ. ಇಟ್ ಇಸ್ ಅನ್ಫಾರ್ಚುನೇಟ್ಲಿ ಸೀನಿಯರ್ ಪೊಲೀಸ್ ಆಫೀಸರ್ ಈ ರೀತಿ ಹೇಳ್ತಿರ್ತಕ್ಕಂಥದ್ದು ತಪ್ಪು. ಯಾಕೆ ಅಂತಂದ್ರೆ ಒಂದ್ ವೇಳೆ ಹೌದು ರೇಪ್ ಕೇಸ್ಗಳನ್ನ ಜನ ರಿಪೋರ್ಟ್ ಮಾಡದೇ ಇರ್ಬೋದು, ಮರ್ಡರ್ ಕೇಸ್ಗಳನ್ನ ರಿಪೋರ್ಟ್ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಅವನ ಮೇಲೆ ಹಾಕಿರ್ತಕ್ಕಂಥ ಚಾರ್ಜ್ ಶೀಟ್ಗಳನ್ನ, ನಾನು ಕನ್ವಿಕ್ಷನ್ ಬಗ್ಗೆ ಮಾತಾಡ್ತಿಲ್ಲ, ನೀವು ಚಾರ್ಜ್ ಶೀಟ್ಗಳನ್ನ ನೋಡಿದ್ರೆ ಎರಡೇ ಅವನ ಮೇಲೆ ಇರತಕ್ಕಂಥದ್ದು ರೇಪ್ ಅಂಡ್ ಮರ್ಡರ್ ಕೇಸ್ಗಳು. ಅದರಲ್ಲೂ ಒಂದ್ ಕೇಸ್ನಲ್ಲಿ ಇಸ್ ಅ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್. ಒಂದು ರೋಲ್ ಇರೋದು ಆ ರೇಪ್ ಮಾಡಿದಂತ ರೇಪ್ ಆಗಿ ಮರ್ಡರ್ ಆದಂತ ವ್ಯಕ್ತಿಯಿಂದ ಚಿನ್ನ ಕತ್ಕೊಂಡು ಹೋಗ್ತಾನೆ ಅಂತ. ನಾಟ್ ಇವನ್ ಅ ರೇಪ್ ಅಂಡ್ ಮರ್ಡರ್, ಈಸ್ ಒನ್ ಆಫ್ ದಿ ಅಕಂಪ್ಲಿಸ್ ಟು ದಿ ಥಿಂಗ್. ಆ ಪೊಲೀಸ್ನವರೇ ರೆಕಾರ್ಡ್ ಮಾಡಿರ್ತಕ್ಕಂಥ 164 ಸ್ಟೇಟ್ಮೆಂಟ್ ಇಂದ ಮ್ಯಾಜಿಸ್ಟ್ರೇಟ್ ಮುಂದೆ ಅದೇ ಹೇಳುತ್ತೆ ಅದನ್ನ. ಸೊ ಹಂಗಾಗಿ ಅವನು ಆ ಕೇಸ್ನಲ್ಲಿ ಮರ್ಡರ್ನೂ ಮಾಡಲಿಲ್ಲ, ರೇಪು ಮಾಡಲಿಲ್ಲ. ಅವನಲ್ಲಿ ಅಲ್ಟಿಮೇಟ್ಲಿ ಇರತಕ್ಕಂಥದ್ದು ಒಂದೇ ಕೇಸು. ಈ ಒಂದ್ ಕೇಸ್ ಇದ್ರೆ, ರೇಪ್ ಅಂಡ್ ಮರ್ಡರ್ ಕೇಸ್ ಇದ್ರೆ ಡೆತ್ ಸೆಂಟೆನ್ಸ್ ಕೊಡಬಾರ್ದ ಅಂತಕ್ಕಂಥದ್ದು ವಾದ ಅಲ್ಲ. ಪ್ರಶ್ನೆ ಏನು ಅಂತಂದ್ರೆ, ಈ ರೀತಿಯಾಗಿ 17 ಮರ್ಡರ್ ಕೇಸ್ಗಳು ಮತ್ತೆ 20 ರೇಪ್ ಕೇಸ್ಗಳು ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಷ್ಟೇ. ಯಾವ ವ್ಯಕ್ತಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟೇ ಮರ್ಯಾದೆ. ಆಯ್ತು. ಈಗ ಲಾಯರ್ ಸಾಹೇಬ್ರೆ, ಈಗ ತಾವು ಹೇಳೋ ಪಾಯಿಂಟ್ ಖಂಡಿತವಾಗ್ಲೂ ಒಪ್ಕೊಳ್ಳೋಣ. ಆದ್ರೆ ಅದ್ರ ಜೊತೆಗೆ ನೀವು ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಇದು ಕೋರ್ಟ್ ನ ಗಮನಕ್ಕೆ ತರುವಂತ ಪ್ರಯತ್ನ ಏನಾದ್ರು ಮಾಡಿದ್ರ ಸರ್? ಇದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಈ ರೀತಿ ಇಷ್ಟೊಂದೆಲ್ಲ ಆಗಿಲ್ಲ, ಇದಾಗಿರುವಂತದ್ದು ಒಂದೇನೇ ಅಂತ ಹೇಳಿ. ಹೌದು, ಕೋರ್ಟ್ ಗಮನಕ್ಕೆ ತರ ಕೋರ್ಟ್ಗೆ ಇದ್ರ ಬಗ್ಗೆ ಗೊತ್ತಿದೆ. ಯಾಕಂದ್ರೆ ಕೋರ್ಟ್ ಈಗಾಗಲೇ ತಾವು ಸುಪ್ರೀಂ ಕೋರ್ಟ್ 2017 ನಲ್ಲಿ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಕೊಡುತ್ತೆ. ಆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಅಲ್ಲೇನೆ ಒಂದು ಟೇಬಲ್ ಹಾಕಿದ್ದಾರೆ, ಎಷ್ಟು ಕೇಸ್ ಇವ್ನ ಮೇಲೆ ಇದೆ ಅಂತ. ಆ ಇದ್ರ ಪ್ರಕಾರನೇ ಇವ್ನ ಮೇಲೆ ಇರತಕ್ಕಂಥದ್ದು ಒಂದೇ ರೇಪ್ ಅಂಡ್ ಮರ್ಡರ್ ಕೇಸ್. ಇನ್ನು ಉಳಿದಿರತಕ್ಕಂಥದ್ದು ಥೆಫ್ಟು ಮತ್ತೆ 3 ಪ್ರಿಸನ್ ಎಸ್ಕೇಪ್ ಇದೆ. ಇರ್ತಕ್ಕಂಥ ಥೆಫ್ಟ್ ಕೇಸ್ಗಳು, ಅದರಲ್ಲಿ 7 ಕೇಸ್ ಕನ್ವಿಕ್ಷನ್ ತೋರಿಸಿದ್ದಾರೆ. 7 ಕೇಸಲ್ಲಿ ಇನ್ಫ್ಯಾಕ್ಟ್ 1 ಕೇಸ್ ಯಶವಂತಪುರದ ಕೇಸ್ನಲ್ಲಿ ಈಗಾಗಲೇ ಅದನ್ನ ಅಪೀಲ್ ವಾಪಸ್ ಹೋಗಿ ಅಕ್ವಿಟಲ್ ಆಗಿದೆ. ಒಟ್ಟಾರೆ ಅವನ ಮೇಲೆ ಇರತಕ್ಕಂಥದ್ದು ಬರೀ 6 ಕನ್ವಿಕ್ಷನ್ಗಳು. 6 ಕನ್ವಿಕ್ಷನ್ಗಳಲ್ಲಿ ಒಂದರಲ್ಲೇ ರೇಪ್ ಅಂಡ್ ಮರ್ಡರ್ ಇರತಕ್ಕಂಥದ್ದು ಎಲ್ಲದೂ ಸಹ ಒಂದು ಕಳ್ಳತನ, ಇನ್ನೊಂದು ಪ್ರಿಸನ್ ಎಸ್ಕೇಪ್. ಓಕೆ, ಈಗ ಒಂದು ಮಾತಿದೆ ಲಾಯರ್ ಸಾಹೇಬ್ರೆ. ಇಲ್ಲ, ನಾನು ಒಂದು ಪ್ರಶ್ನೆ ಕೇಳ್ತೀನಿ ಅವರಿಗೆ. ನಾಗರಾಜ್ ಅವರು ಮಾತಾಡ್ತಾರೆ ನೋಡಿ, ಹಿರಿಯ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು. ನಮಸ್ಕಾರ ಜಗದೀಶ್ ಅವ್ರಿಗೆ. ತಾವು ಇನಿಷಿಯಲ್ ಆಗಿ ಹೇಳಿದ್ರಿ, ನನಗೆ ಗೊತ್ತಿರೋದು ಇದೊಂದೇ ಕೇಸ್. ಇನಿಷಿಯಲ್ ಆಗಿ ಹೇಳಿದ್ರಿ ಒಂದೇ ಕೇಸ್ ನನಗೆ ಗೊತ್ತಿರೋದು, ಒಂದೇ ನನಗೆ ಈ ಒಂದು ಸಮಾಚಾರ ಗೊತ್ತಿರೋದು ಅಂತ. ತದನಂತರ ತಾವೇ ಹೇಳ್ತಾ ಇದ್ದೀರಾ ವಿತೌಟ್ ಎನಿ ಬೀಯಿಂಗ್ ಫರ್ದರ್ ಕ್ವಶನ್ಡ್, ಈಗ 7 ಕೇಸು 8 ಕೇಸು ಅಂತ ಇರ್ಬೋದು. ದೇರ್ ಮೇ ಬಿ ಸಮ್ ಅಂಬಿಗ್ಯುಟಿ, ಬಟ್ ಡೆಫಿನೆಟ್ಲಿ ಈಸ್ ಎಸ್ ಹ್ಯಾಬಿಚುವಲ್ ಕ್ರಿಮಿನಲ್. ಅದರಲ್ಲಿ 2 ಮಾತಿಲ್ಲ. ದಿಸ್ ವಾಟ್ ಐ ವಾಂಟ್ ಟು ಟೆಲ್ ಯು. ಏನಂತೀರಿ ಸರ್? ನಾಗರಾಜ್ ಅವರೇ, ಡ್ಯೂ ರೆಸ್ಪೆಕ್ಟ್, ನನ್ನಿಂದ ಏನ್ ಗೊತ್ತಾ, ನಾನ್ ಮಾತಾಡ್ತಿರ್ತಕ್ಕಂಥದ್ದು ಬೇಸ್ಡ್ ಆನ್ ರೆಕಾರ್ಡ್. ಅರ್ಥ ಆಯ್ತಾ? I understand. ಸ್ಪೀಕ್ ಫಾರ್ ರೆಕಾರ್ಡ್, ನಾಟ್ ಬಿಯಾಂಡ್ ದಟ್. ಯು ಆಲ್ಸೋ ನೋ, ಐ ಆಲ್ಸೋ ನೋ. ಆಯ್ತು. ಆಮೇಲೆ ಇದು ಒಂದು ಸಿಂಪಲ್ ಲಾಜಿಕ್. ನಾನು ಆಕ್ಚುಲಿ ಇವತ್ತಿನ ರಿಪೋರ್ಟಿಂಗ್ ನೋಡಿದ್ದೀನಿ, ಮತ್ತೆ ಹಿಂದೆನೂ ಸಹ ರಿಪೋರ್ಟಿಂಗ್ ನೋಡಿದ್ದೀನಿ ಈ ಕೇಸ್ ಸಂಬಂಧಪಟ್ಟಂತೆ. ಸರ್, ರೇಪ್ ಕೇಸ್ಗಳನ್ನ ಜನ ಸಮಾಜಕ್ಕೆ ಹಂಚ್ಕೊಂಡು ರಿಪೋರ್ಟ್ ಮಾಡದೇ ಇರ್ಬೋದು, ಒಪ್ಕೊಳ್ಳೋಣ. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ದಟ್. ಬಟ್ ಆದ್ರೆ ಡೆತ್ ಆದಾಗ ಒಂದು ಬಾಡಿ ಇರಬೇಕು, ಅಥವಾ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರಬೇಕು. ಅವನ ಮೇಲೆ ಒಂದು ಚಾರ್ಜ್ ಶೀಟ್. ನನಗೆ ಕೇಳ್ತಾ ಇರೋದು ಕನ್ವಿಕ್ಷನ್ ಕೇಳ್ತಾ ಇಲ್ಲ ನಾನು. ಪ್ಲೀಸ್ ಶೋ ಮಿ ಚಾರ್ಜ್ ಶೀಟ್. ಐ ಅಂಡರ್ಸ್ಟ್ಯಾಂಡ್. ನಿಮಗೆ ಮಾತಾಡ್ತಿದ್ದ ರೆಕಾರ್ಡ್ ಮೇಲೆ. ಇನ್ಫ್ಯಾಕ್ಟ್ ದಿಸ್ ಇಸ್ ವಾಟ್ ಬಿನ್ ಅಡ್ಜುಡಿಕೇಟೆಡ್ ಇನ್ ದಿಸ್ ಪ್ರೊಸೀಡಿಂಗ್ಸ್. ರೆಡ್ಡಿ ಅವರೇ, ನಿಮಗೊಂದು ಮಾತು ನಾನು ಇಲ್ಲಿ ಇನ್ನೊಂದು ಹೇಳಲೇಬೇಕು.
ನಾವು ವೀರಪ್ಪನ ಆಪರೇಷನ್ಗೆ ಹೋದಾಗ ಅವನಿಗೆ ಇದ್ದಿದ್ದು 3 ಕೇಸು. ಅದು ಜಗದೀಶ್ ಅವರು. ಸಾರಿ, ಉಮೇಶ್ ರೆಡ್ಡಿ ಬರೋ ವಕೀಲರನ್ನ ರೆಡ್ಡಿ ಅಂದ್ಬಿಟ್ರಿ ನೀವು. ಐ ಆಮ್ ಸಾರಿ ಜಗದೀಶ್ ಅವರೇ, 3 ಕೇಸು ಮಾತ್ರ ರಿಜಿಸ್ಟರ್ ಆಗಿತ್ತು MM ಮಿಲ್ಸಲ್ಲಿ. ಆಮೇಲೆ ನೋಡಿದ್ರೆ 156 ಕೇಸು ನಾವು FIR ಮಾಡಿಸಿದ್ವಿ. ಎಲ್ಲಾನು ಸೀರಿಯಸ್ ಕೇಸಸ್ ಆಫ್ ಮರ್ಡರ್ಸ್ ಆ್ಯಂಡ್ ಇದು ಯಾಕೆ ರಿಪೋರ್ಟ್ ಮಾಡಿಲ್ಲ ಅಂತ ನಾನು ಕೇಳೋಕ್ಕಾಗುತ್ತಾ ಸರ್? ಹೀಗೆ ಇದರಲ್ಲಿ ಇತಿಹಾಸ ತೆಗೆದು ನೋಡಿದ್ರೆ ಇದೆ. ಕರೆಕ್ಟ್. ಬಟ್ ಈಗ ನೀವೇ ಹೇಳಿದ್ರ ಪ್ರಕಾರ 100+ ಕೇಸ್ಗಳನ್ನ ರಿಪೋರ್ಟ್ ಮಾಡಿರೋ ತಾವೇ ಹೇಳಿದ್ರಿ. ಈಗ 23 ವರ್ಷದ ನಂತರ ಹೌ ಮೆನಿ ಕೇಸಸ್ ಹ್ಯಾವ್ ಬೀನ್ ರಿಪೋರ್ಟೆಡ್ ಅಗೇನ್ಸ್ಟ್ ದಿಸ್ ಫೆಲೋ? ಅದು 26 ಆದ್ಮೇಲೆ ಈಗ ನೋಡಿ ಎಲ್ಲರೂ ನಿಮ್ಮಂಗೆ ನಮ್ಮಂಗೆ ಲೆಕ್ಕ ಇಟ್ಕೊಂಡು ಅದನ್ನ ಭೇದಿಸಿದ್ರೆ ಒಬ್ಬರೇ ಅಧಿಕಾರಿ ಆಗ್ತಿತ್ತು. ಈಗ ನೋಡಿ ಅದನ್ನ ಭೇದಿಸಿದವರು ಈಗ ನಿವೃತ್ತಿಯಾಗಿ 8 ವರ್ಷ ಆಗಿದೆ. ನಮಗೆ ಗೊತ್ತಿದೆ ಸಿಸ್ಟಮ್ ಪ್ರಾಬ್ಲಮ್, ಅದು ಒಪ್ಕೊಳ್ತೇನೆ. ಈಗ ನಾನೇ ತನಿಖೆ ಮಾಡಿದ ನಮ್ಮ ಡೆಫಿಷಿಯನ್ಸಿನ ಇನ್ನೊಬ್ಬರ ಮೇಲೆ ಆಡ್ಲಿಕ್ಕೆ ಆಗಲ್ವಲ್ಲ. ನಾನು ಇಟ್ ಈಸ್ ಸಮಥಿಂಗ್ ಲೈಕ್ ಹ್ಯಾಂಡಿಂಗ್ ಓವರ್ ದಿ ಬ್ಯಾಟನ್. ಈಗ ನಾನು ಮಾಡಿದ್ದನ್ನು ನಾನು ಮನೆಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿಂದ ನನಗೆ ಸಕ್ಸಸ್ಸರ್ ಆಗಿರ್ತಾನೆ, ಅವ್ರಿಗೆ ಕೊಡಬೇಕು, ಅವ್ರು ಪರ್ಸ್ಯೂ ಮಾಡಬೇಕು. ನನ್ನಷ್ಟೇ ಒಂದು ಇಂಟ್ರೆಸ್ಟ್ ತೊಗೊಂಡು ಅವ್ರು ಮಾಡಿದರೆ ಅವೆಲ್ಲ ಒಂದು ಅಚ್ಚುಕಟ್ಟಾಗಿ ಕೆಲಸ ಆಗ್ತದೆ. ಅದು ಆಗ್ತಾ ಇಲ್ಲ, ನಿಮಗೂ ಗೊತ್ತು, ನನಗೂ ಗೊತ್ತು. ನಿಜ ನಿಜ. ಜಗದೀಶ್ ಅವರೇ ಇನ್ನೂ ಸ್ವಲ್ಪ ಹೊತ್ತಿರ್ತಾರೆ ನಮ್ಮ ಜೊತೆಗೆ. ಜಗದೀಶ್ ಅವರೇ ಜಗದೀಶ್ ಅವರೇ, ಈಗ ಒಂದು ಸಣ್ಣ ಬ್ರೇಕ್ ತಗೋಬೇಕು. ಇನ್ನೊಂದು 10 ನಿಮಿಷ ನಮಗೆ ಟೈಮ್ ಕೊಡಿ. ಒಂದು 10 ನಿಮಿಷ ನಮಗೆ ಟೈಮ್ ಕೊಡಿ, ನಮ್ಮ ಜೊತೆಗಿರಿ. ಇನ್ನೊಂದು ಸಂಗತಿಗಳನ್ನು ನಿಮ್ಮ ಜೊತೆಗೆ ನಾವು ಮಾತಾಡ್ತೀವಿ. BN ಜಗದೀಶ್ ಹೇಳಿದಂತ ಮಾತು ಇದಕ್ಕೆ ಸಂಬಂಧಪಟ್ಟಂಗೆ ಬಸಲಿಂಗಪ್ಪ ನ್ಯಾಮಗೌಡ ನಿವೃತ್ತ SP, ಯಾಕಂದ್ರೆ ಇವರ ಇಡೀ ವೃತ್ತಾಂತ ಇದೆಯಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಬಸಲಿಂಗಪ್ಪ ನ್ಯಾಮಗೌಡರಿಗೆ. ಏನಂತಾರೆ ನ್ಯಾಮಗೌಡ್ರೆ, ಇಲ್ಲಿ ತನಕ ಆದಂತ ಚರ್ಚೆ ತಾವು ಕೇಳಿದ್ರಿ, ಏನಂತೀರಿ ಸರ್? ನಮಸ್ಕಾರ ಸರ್. ನೋಡಿ ನಿಮ್ಮ ಕೇಳಿಸ್ತಾ ಇಲ್ಲ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ನನಗೆ. ನಮ್ಮ ಬ್ಯಾಚ್ಮೇಟ್ ಅವ. ಒಂದು ನಿಮಿಷ ಬಸಲಿಂಗಪ್ಪ ನ್ಯಾಮಗೌಡ್ರೆ, ತಾಂತ್ರಿಕ ಕಾರಣಗಳಿಂದಾಗಿ ನಿಮ್ಮ ಧ್ವನಿ ನನಗೆ ಕೇಳ್ತಾ ಇಲ್ಲ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗ ಜಗದೀಶ್ ಅವ್ರ ಜೊತೆಗೆ ನಾನು ಮತ್ತೆ ಮಾತಾಡ್ತೀನಿ. ಜಗದೀಶ್ ಅವರೇ, ಈಗ ತಾವು ಹೇಳಿದ್ರಿ ಏನು ಅಂತಂದರೆ ಅದು ಹೆಂಗೆ ಒಂದಕ್ಕೊಂದು ಸೇರಿಸ್ಬಿಡ್ತಾರೆ ಅಂತ. ಅದಕ್ಕೆ ನಾಗರಾಜ್ ಅವರು ಕೂಡ ಉತ್ತರ ಕೊಟ್ಟರು. ನೋಡಿ, ಒಂದು ಮಾತಿದೆ, ಈ ವೈದ್ಯರ ಹತ್ರ ಮತ್ತು ಲಾಯರ್ಗಳ ಹತ್ರ ಯಾವ ಸಂಗತಿಗಳನ್ನು ಕೂಡ ಮುಚ್ಚಿಡಬಾರ್ದು ಅನ್ನುವಂಥದ್ದು. ನಿಮಗೂ ಕೂಡ ನಾನು ಹೇಳಿದೆ, ಅದಕ್ಕೆ ಆರಂಭದಲ್ಲಿ ಒಂದು ಮಾತು ಹೇಳ್ಬಿಟ್ಟೆ ಸರ್, ಕೆಲವೊಂದನ್ನು ಹೇಳ್ಬೋದು, ಕೆಲವೊಂದನ್ನು ಹೇಳ್ದೇ ಇರ್ಬೋದು, ಆದರೆ ಬಹಳಷ್ಟು ಸಂಗತಿಗಳು ತಮಗೆ ಗೊತ್ತಿರುತ್ತೆ ಅನ್ನುವಂಥ ಮಾತು. ಈಗ ನಿಮ್ಮ ಪ್ರಕಾರ ನೀವೆಲ್ಲ ಇಷ್ಟೊಂದೆಲ್ಲ ಹೇಳಿದ ಮೇಲೆ ಎಲ್ಲೋ ಒಂದು ಕಡೆಗೆ ಇವನು ಹೇಳಿದಷ್ಟು ನಾವೇನು ಹೇಳಿದ್ದೀವಿ, ನಾವೇನು ಕೇಳಿದ್ದೀವಿ, ಅಷ್ಟು ತಪ್ಪುಗಳನ್ನು ನೀವು ಮಾಡಿಲ್ಲ ಅಂತ ಅನಿಸ್ತಾ ಇದೆಯಾ ತಮಗೆ? ಅಥವಾ ತಪ್ಪುಗಳನ್ನು ಮಾಡಿಲ್ಲ ಅಂತ ಏನಾದ್ರು ಅನಿಸ್ತಾ ಇದೆಯಾ ಸರ್? ಖಂಡಿತವಾಗ್ಲು ಅಲ್ಲ, ಖಂಡಿತ ತಪ್ಪುಗಳನ್ನು ಮಾಡ್ಲಿಲ್ಲ ಅಂತ ಹೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಒಂದ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿ ಡೆತ್ ಸೆಂಟೆನ್ಸ್ ಕನ್ಫರ್ಮ್ ಆಗಿ ಬಂದಿದೆ. ಆಮೇಲೆ ಇನ್ನ 5 ಕೇಸ್ಗಳಲ್ಲಿ ಬೇರೆ ಬೇರೆ ಇದು ಅಪರಾಧಗಳಲ್ಲಿ ಶಿಕ್ಷೆ ಆಗಿದೆ. ಅದನ್ನು ಸಹ ಅವನು ಚಾಲೆಂಜೇ ಮಾಡಿಲ್ಲ. ಸೊ ಹಂಗಾಗಿ ನಮ್ಗೆ ಈಗ ಅವ್ನು ತಪ್ಪು ಮಾಡಿಲ್ಲ ಅಂತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಶ್ನೆ ಇಷ್ಟೇನೆ, ಈಗ ಕಾನೂನಲ್ಲಿ ಒಬ್ಬರಿಗೆ ಮರಣದಂಡನೆ ಕೊಡಬೇಕು ಅಂತಂದ್ರೆ ಒಂದೇ ಅಪರಾಧ ಸಾಕು ಮರಣದಂಡನೆ ಕೊಡಕ್ಕೆ, ಅಷ್ಟಕ್ಕೆ ಕೊಡ್ಬೋದಲ್ಲ. ಅದು ಬಿಟ್ಬಿಟ್ಟು ಅವನನ್ನ ಇನ್ನೂ ಹೆಚ್ಚಿಗೆ ವಿಜೃಂಭಣೆಯಿಂದ ತೋರಿಸೋ ಅವಶ್ಯಕತೆ ಏನಿದೆ ಅಂತ ಅಷ್ಟೇನೆ ನನ್ನ ಪ್ರಶ್ನೆ. ಓಕೆ, ನನ್ನ ಕುತೂಹಲ ಕೇಳ್ತಾ ಇದ್ದೀನಿ. ನೀವು ಅವನ ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ ಎಲ್ಲಾದ್ರೂ ನಿಮಗೆ ಯಾವ್ದಾದ್ರು ಒಂದು ಆ್ಯಂಗಲಲ್ಲಿ ಇವನು ಸೈಕೋ ಅಥವಾ ಇವನ ಮನಸ್ಥಿತಿ ಸರಿ ಇಲ್ಲ ಅಥವಾ ಇವನು ಈ ರೀತಿ ಇದ್ದಾನೆ ಅಂತ ಏನಾದ್ರು ಅನಿಸ್ತಾ ಸಾಹೇಬ್ರೆ ತಮಗೆ? ಅಲ್ಲ, ನಾವೀಗ ಇನ್ಫ್ಯಾಕ್ಟ್ ಈ ಕೇಸ್ನಲ್ಲೂ ಸಹ ಒನ್ ಆಫ್ ದಿ ಪ್ಲೀಡಿಂಗ್ಸ್ ಈಸ್ ಅವನು ಮಾನಸಿಕ ಸ್ಥಿಮಿತ ಇಲ್ಲ ಅಂತ. ಯಾಕೆಂತಂದ್ರೆ ಪ್ರಿಸನ್ ಮೆಡಿಕಲ್ ರೆಕಾರ್ಡ್ಸ್ ಅನ್ನೇ ನೋಡಿದ್ರೆ ಅವನಿಗೆ ಸೈಕೋಗೆ ಸಂಬಂಧಪಟ್ಟಂತೆ ಮೆಡಿಸಿನ್ಗಳನ್ನ ಕೊಟ್ಟಿದ್ದಾರೆ ಅವನಿಗೆ. ಅವನ ಬೇಜಾನ್ ಮಾನಸಿಕ ಸ್ಥಿಮಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವ್ನ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವ್ನು ಮಾನಸಿಕವಾಗಿ ದಟ್ ಈಸ್ ಒನ್ ಆಫ್ ಅವರ್ ಮೇಜರ್ ಗ್ರೌಂಡ್ ಈ ಹೈಕೋರ್ಟ್ ನಲ್ಲಿ. ಯಾಕೆಂತಂದ್ರೆ ಅವನ ಮೆಡಿಕಲ್ ಕಂಡೀಷನ್ಸ್ ಏನಿದೆ ಅದನ್ನು ಸಹ ಸರ್ಕಾರದವರು ಗವರ್ನರ್ ಮತ್ತೆ ಪ್ರೆಸಿಡೆಂಟ್ ಮುಂದೆ ಪ್ಲೇಸ್ ಮಾಡಬೇಕಾಗಿತ್ತು. ಸ್ಪೆಸಿಫಿಕಲಿ ಈ ಒಂದು ಅವನ್ ಇರತಕ್ಕಂಥ ಕಾಯಿಲೆ ಏನಿದೆಯಲ್ಲ, ಮಾನಸಿಕ ರೋಗಿಯಾಗಿರ್ತಕ್ಕಂಥ ಕಾಯಿಲೆ ಇದೆಯಲ್ಲ, ಅದನ್ನ ಪ್ಲೇಸ್ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಸಹ ನಮ್ದು ಒಂದು ಗ್ರೌಂಡ್. ಸೊ ಅದನ್ನ ಮೆಡಿಕಲ್ ರೆಕಾರ್ಡ್ಸೇ ಹೇಳುತ್ತೆ ಆಕ್ಚುಲಿ. ಓಕೆ, ಅಲ್ಲ ಬಹುತೇಕ ಸಂದರ್ಭಗಳಲ್ಲಿ ತಾವು ಕೂಡ ನೋಡಿರ್ತೀರಿ, ಇಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿರ್ತಾರೆ, ಅವರು ಕೂಡ ನೋಡಿರ್ತಾರೆ. ಎಲ್ಲವೂ ಸರಿ ಇದ್ದು ಕೂಡ ತಪ್ಪು ಮಾಡ್ಕೊಂಬಂದು ಆಮೇಲೆ ನನಗೆ ಮಾನಸಿಕ ತೊಂದರೆಗಳಿದೆ ಅಂತ ಹೇಳ್ಬಿಟ್ಟು ಅದನ್ನು ಬಿಂಬಿಸುವಂಥ ಪ್ರಯತ್ನಗಳು ಕೂಡ ಬಹಳಷ್ಟು ಕೇಸ್ಗಳಲ್ಲಾಗಿದೆ. ಜಗದೀಶ್ ಅವರೇ,
ಸೊ ಹಾಗಾಗಿದ್ರೆ ಅದು ಅಲ್ಲ, ನಮ್ಗೆ ಪೊಲೀಸ್ನವ್ರಿಗೆ ಮತ್ತೆ ಲಾಯರ್ಗಳಿಗೆ ಇಬ್ರಿಗೂ ಚೆನ್ನಾಗಿ ಗೊತ್ತಿದೆ ಏನೆಲ್ಲ ಆಗುತ್ತೆ ಅಂತ. ಈಗ ನೀವು ಈ ಕೇಸ್ನಲ್ಲಿ ಇರತಕ್ಕಂಥದ್ದು 3 ಸರಿ ಎಸ್ಕೇಪ್ ಆಗಿರೋದನ್ನ ನಮ್ಮ ಪೊಲೀಸ್ ಅಧಿಕಾರಿಗಳು ಅಲ್ಲೇ ಇದ್ದಾರೆ. ಅವ್ರನ್ನೇ ಕೇಳಿದ್ರೆ ನಿಜವಾಗ್ಲೂ ಆಕ್ಚುಲಿ ನೀವು ಅವ್ರನ್ನ ಕೇಳಿ ನನ್ ಕೇಳೋದಕ್ಕಿಂತಲೂ ಅವ್ರನ್ನೇ ಕೇಳಿದ್ರೆ ಸಾಧ್ಯನಾ ಅಂತ ಕೇಳಿ ಅವರೇ ಹೇಳ್ತಾರೆ ಸಾಧ್ಯ ಇಲ್ಲ ಅಂತ. ಮತ್ತೆ ಹೆಂಗೆ ಎಸ್ಕೇಪ್ ಆದ? ಸೊ ಅದರಲ್ಲಿ ಮೋಸ್ಟ್ಲಿ ಇನ್ಸೈಡರ್ ಯಾರಾದ್ರೂ ಇರ್ಬೇಕಲ್ಲ, ಇದ್ರೆ ಅವ್ರನ್ನೆಲ್ಲ ಏನಾದ್ರೂ ಶಿಕ್ಷೆ ಕೊಟ್ರ? ಇಲ್ವಲ್ಲ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ನಮ್ಮ ಅಲ್ಟಿಮೇಟ್ಲಿ ನಮ್ಮ ಸಿಸ್ಟಮ್ ಅಲ್ಲಿ ಆಗಿರೋ ನಮ್ಮ ಫೇಲ್ಯೂರ್ಗಳನ್ನ ಇನ್ನೊಬ್ಬನ ಮೇಲೆ ಇಡೋ ಅವಶ್ಯಕತೆ ಇಲ್ಲ. ಐ ಆಮ್ ನಾಟ್, ನಾನು ಅವನು ಇನ್ನೊಬ್ರು ಯಾರು ಸಹಾಯ ಮಾಡಿದ ಕ್ಷಣಕ್ಕೆ ಅವ್ನು ಎಸ್ಕೇಪ್ ಆಗ್ಬೇಕು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ, ಅದು ತಪ್ಪೇ, ಅದಕ್ಕೋಸ್ಕರನೇ ಶಿಕ್ಷೆ ಆಗಿದೆ. ಬಟ್ ಎಲ್ಲಿವರೆಗೂ ಸಹ ಈ ಸಿಸ್ಟಮ್ ಅಲ್ಲಿ ಈ ತರ ಫೆಸಿಲಿಟೇಟೆಡ್ ಮಾಡಕ್ಕೆ ಜನ ಇರ್ತಾರೆ, ಅಲ್ಲಿವರೆಗೂ ಜನ ಎಸ್ಕೇಪ್ ಆಗ್ತಿರ್ತಾರೆ. ಯಾಕೆ ನಾವು ಅವರನ್ನ ಹುಡುಕಿ ಶಿಕ್ಷೆ ಕೊಡ್ಲಿಲ್ಲ? ಈಗ ಆಕ್ಚುಲಿ ನಿಮ್ಮ ಇರ್ತಕ್ಕಂಥ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ, ಅವ್ರಿಗೆ ಇನ್ಕ್ಲೂಡಿಂಗ್ ನಾಮೇಗೌಡರು ಗೊತ್ತಿದೆ. ನಾಮೇಗೌಡರು ಆಲ್ಸೋ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಆಕ್ಚುಲಿ ಈ ಕೇಸಿನ ಬಗ್ಗೆ. ಇದರಲ್ಲಿ ಫೆಸಿಲಿಟೇಟ್ ಅನ್ನೋ ಪ್ರಶ್ನೆ ಬರಲ್ಲ ಸರ್. ಇದರಲ್ಲಿ ಎಂದೂ ಯಾವ 3 ಸಾರಿ ತಪ್ಪಿಸ್ಕೊಂಡಾಗ್ಲೂ ಫೆಸಿಲಿಟೇಟ್ ಆಗಲಿಲ್ಲ. ಯಾಕೆಂದ್ರೆ ನಾವೆಲ್ಲ ಹೋಗಿ ಬಂದಿದ್ದೀವಿ ಆ ಜಾಗಗಳಿಗೆ, ಅಲ್ಲೂ ಫೆಸಿಲಿಟೇಟ್ ಆಗಲಿಲ್ಲ. ಒಂದು ಕಡೆ ಅವನು ಒಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಇಲ್ಲಿ ಈ ವಿಚಾರ ಸಂಬಂಧಪಟ್ಟಂಗೆ. ಜಗದೀಶ್ ಅವರೇ, ಈ ಉಮೇಶ್ ಅವ್ರು ಹೇಳ್ತಿರ್ತಾವೆ, ಕೇಳಿಸ್ಕೋಬೇಕಂದ್ರೆ ಹೇಳಿ. ಪೊಲೀಸರುಗಳು ಫೆಸಿಲಿಟೇಟ್ ಮಾಡಲಿಲ್ಲ, ಬಟ್ ನೆಗ್ಲಿಜೆನ್ಸ್ ಇದೆ ಅದರಲ್ಲಿ. ಒಂದು ಕಡೆ ಊಟಕ್ಕೆ ಬಿಡ್ತಾರೆ, ಊಟಕ್ಕೆ ಬಿಟ್ಟಾಗ ಏನಾಗುತ್ತೆ, ಒಳಗಡೆ ಹೋಗಿ ಅವನು ಗಾಡಿಯಿಂದ ಕೆಳಗಡೆ ಇಳಿದು ಕೈ ತೊಳಿಬೇಕಾಗಿತ್ತು. ಮನುಷ್ಯತ್ವ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಬೇಡಿ ತೆಗೆದಿರ್ತಾರೆ, ಅದು ಮಾಡಬಾರ್ದಲ್ಲ, ಊಟ ಮಾಡಬೇಕಾದಾಗ ಜನ ಎಲ್ಲ ನೋಡ್ತಾರಲ್ಲ ಅಂತ ಹೇಳಿದಾಗ ಬಿಚ್ಚಿ ಒಳಗಡೆಗೆ ಹೋಗಿ ಹಿಂಗೆ ತಿರುಗ್ತಾ ಇರಬೇಕಾದಾಗ ಪೊಲೀಸ್ನ ತಳ್ಳಿದ ತಕ್ಷಣವೇ ಅವ್ನು ಟೇಬಲ್ ಮೇಲೆ ಬಿದ್ದು ಅವ್ನು ಭಾಳ ಭಯಂಕರವಾದಂಥ ಏಟ್ ಬಿದ್ದಿರ್ತದೆ. ಇಲ್ಲಿ ಅವನಿಗೆ ಪ್ರಜ್ಞೆನೇ ಹೊರಟೋಗ್ಬಿಡ್ತದೆ ಅವನಿಗೆ. ಅಂದರೆ ಇವರು ಒಂದು ಸ್ವಲ್ಪ ಮಾನವೀಯತೆ ತೋರಿಸ್ತಕ್ಕಂಥ ಎಲ್ಲೋ ಒಂದು ಕಡೆ ಮಾಡಿದಾಗ ಇಂಥದ್ದಾಗುತ್ತೆ ಒಂದು ಕಡೆ ಅದು. ಆಮೇಲೆ ಇನ್ನೊಂದು ಕಡೆ ಇಳಿತಾ ಇರ್ತಾನೆ ಅವನು ಒಳಗಡೆಗೆ, ಪೊಲೀಸ್ ಸ್ಟೇಷನ್ಗೆ ಇಳಿದು ಕರ್ಕೊಂಡು ಹೋಗ್ಬೇಕು ಒಳಗಡೆ ಇದಾದಾಗ ಏನಾಗುತ್ತೆ ಅಂದರೆ ಒಂದು ಆಟೋಮೆಟಿಕ್ ಒಂಥರ ಬೇಡಿ ಹಾಕಿರ್ತಾರೆ, ಅದು ಅಂದರೆ ಹಾಕಿ ಪ್ರೆಸ್ ಹಾಕಿದ್ರೆ ಫುಲ್ಲು ಒಳಗೋಗ್ಬಿಡ್ತದ್ದು, ಅವನಿಗೆ ಕೈಯೆಲ್ಲ ಸ್ವೆಲ್ಲಿಂಗ್ ಆಗೋಗ್ಬಿಡ್ತದೆ. ಅದು ತಕ್ಷಣ ಏನಾಗುತ್ತದೆ, ಯಾವಾಗ ಅನ್ನೆಲ್ಲ ಇಮಿಡಿಯೇಟಾಗಿ ಕಳೆದ್ಬಿಟ್ಟು ಬಡ್ಕೋಕೆ ಶುರು ಆದ್ನೆಲ್ಲ ಅಷ್ಟೊತ್ತಿಗಾಗಲೇ ಇದೆ ಅದನ್ನು ಸೆಟಲ್ ಆಯ್ತಲ್ಲ, ಆದ ತಕ್ಷಣವೇ ನುಗ್ಗಿಬಿಡ್ತಾನೆ ಅವನು. ಅಂದರೆ ಯಾವಾಗ ಒಬ್ಬ ಮನುಷ್ಯ ಪ್ರಿಪೇರ್ ಆಗಿರ್ತಾನಲ್ಲ ಸರ್, ಅಂದರೆ ತಪ್ಪಿಸ್ಕೊಳ್ಳೋಕ್ಕೆ ಪ್ರಿಪೇರ್ ಆಗಿರ್ತಾನೆ ಅನ್ನುವಂಥದ್ದು 24 ಗಂಟೆನೂ ಗಾರ್ಡ್ ಮನಸ್ಥಿತಿನಲ್ಲಿ ಇರೋದಿಲ್ಲ, ಯಾವಾಗೂ ಇರೋದೇ ಇಲ್ಲ, ಅದು ಯಾವ ಕಾರಣಕ್ಕೂ ಇರೋದಿಲ್ಲ. 1000 ಹೇಳ್ಬೋದು ನಾವು, 24 ಗಂಟೆನೂ ಅವನನ್ನು ಮಾಡ್ತೀವಿ ಅನ್ನುವಂಥದ್ದು. ಆಮೇಲೆ ಒಂದು ಈಗ ಜಗದೀಶ್ ಅವ್ರು ಕೇಳ್ತಾ ಇದ್ರು, ಕೆಲವೊಂದು ಏನು ಅಂದರೆ ಅದಕ್ಕೆ ಸಾಕ್ಷ್ಯಾಧಾರಗಳು ಎಲ್ಲಿವೆ ಅಂತ. ಈಗ ಯಾವುದೋ ಒಂದು ಕೇಸಿನ ಕಥೆಯನ್ನು ಕೇಳಿದೆ, ಬಹುಶಃ ತಮ್ಗೆ ಗೊತ್ತಿರ್ಬೋದು ಅಂತ ನಾನು ಭಾವಿಸ್ತೀನಿ. ಅದೇನು ಅಂತಂದರೆ ಒಂದು ಕಡೆ ಎಲ್ಲೋ ಅತ್ಯಾಚಾರ ಅನಾಚಾರಗಳಾಗಿದೆ, ತಾಯಿ ಮೇಲೂ ಆಗಿದೆ, ಮಗಳ ಮೇಲೂ ಆಗಿದೆ ಅನ್ನೋ ಒಂದು ಸುದ್ದಿ ಬರುತ್ತೆ. ಪೊಲೀಸರನ್ನೆಲ್ಲವನ್ನೂ ಕೂಡ ತಡಕಾಡ್ತಾರೆ, ಕೊನೆಗೆ ಅದು ಯಾವ ಪುರಾವೆಗಳು ಸಿಗಲ್ಲ, ಆ ರೀತಿ ಆಗೋಗ್ಬಿಡುತ್ತೆ ಅನ್ನುವಂಥದ್ದು. ಅದ್ರ ಬಗ್ಗೆ ಏನಂತೀರಿ? ತಾವೇ ಬಹುಶಃ ಅದನ್ನ ಹ್ಯಾಂಡಲ್ ಮಾಡಿ. ಹೌದು ಸರ್, ನಾವು ಜಾಮ್ನಗರದ್ದು ಒಂದು ಹೇಳ್ತೀನಿ ಸರ್. ನಾವು ಜಾಮ್ನಗರಕ್ಕೆ ಹೋಗ್ತೀವಿ, ಗುಜರಾತ್ನಲ್ಲಿ ಇದ್ನಲ್ಲ ಸರ್ ಇವನು. ಇಲ್ಲಿಂದ CRPF ಒಳಗಡೆ 94ನೇ ಇಸ್ವಿನಲ್ಲಿ ಒಂದು ಸೆಲೆಕ್ಷನ್ ಆಗಿ ಅಲ್ಲಿ ಇದ್ದಾಗ ಅಲ್ಲಿ ಒಳಗಡೆ ಹೋಗಿ ಅಲ್ಲಿರುವಂಥ ಸಮಯದಲ್ಲಿ DRಗೆ ಹಾಕ್ತಾನೆ. DRಗೆ ಹಾಕಾದ್ಮೇಲೆ ಇನ್ನೊಂದು ಅಪ್ಲಿಕೇಶನ್ ಬಂದಿದ್ದು, ಅಲ್ಲೇನು ಮಾಡ್ತಾನೆ ಜಾಮ್ನಗರದಲ್ಲಿ ಕಾಂಪೌಂಡ್ ಸರ್ ಅದು. ನಾವು ಹೋಗಿದ್ದೀವಿ ಇವೆಂಟಲ್ಲಿ, ಒಂದೇ ಕಾಂಪೌಂಡು, ಅಲ್ಲಿ ಕಮಾಂಡೆಂಟು ಹಿಂದ್ಗಡೆ ಸೈಡಿಂದ ಬ್ಯಾಕ್ ಸೈಡಿಂದ ಹೋಗೋದು ಬರೋದೆಲ್ಲ ನೋಡ್ತಾ ಇರ್ತಾರೆ. ಅಲ್ಲಿ ಟ್ರೈನಿಂಗ್ ಸೆಂಟರ್ನಲ್ಲಿ ಹೆಣ್ಮಕ್ಳು ಬರೋದು ಹೋಗೋದೆಲ್ಲ ನೋಡ್ತಾ ಇರ್ತಾರೆ ಅವರು. ಈಗ ಆ ಅಮ್ಮ ಈ ಕಡೆಗೆ ಹೊರಗಡೆಗೆ ಲೇಡಿ ಏನೋ ತರಕಾರಿ ತಗೊಳ್ಳೋಕೆ ಈಚೆ ಬರ್ತಾರೆ, ಈ ಹೆಣ್ಮಕ್ಳು ಕಾಣಿಸ್ತಾಳೆ ಸರ್ ಟ್ರೈನಿಂಗು ನಿಕ್ಕರು ಮತ್ತು ಬನೀನ್ ಹಾಕ್ಕೊಂಡಿರ್ತಾನೆ, ಒಳಗೆ ನುಗ್ಬಿಡ್ತಾನೆ ಮನೆಗೆ, ಟ್ರೈನಿಂಗ್ ಕ್ಯಾಂಪ್ ಒಳಗಡೆನೆ ಜಾಮ್ನಗರದಲ್ಲಿ. ಇದು ಆವಾಗ ಆ ಹುಡುಗಿಗೆ ಯಾವಾಗ ಕಚ್ಬಿಟ್ಟಿದ್ದಾಳೆ, ಆ್ಯಕ್ಚುಲಿ ಒಂದು ಹತ್ರ ಮಚ್ಚೆ ಎಲ್ಲ ಇದೆ ಕಚ್ಚಿರ್ತಕ್ಕಂಥದ್ದು ಅಲ್ಲಿಂದ. ಆಮೇಲೆ ಇದೇನೋ ಇದು ವ್ಯತ್ಯಾಸ ಆಯಿತು ಅಂತ ತಕ್ಷಣನೇ ಖಾಲಿ ಮಾಡಿಬಿಡ್ತಾನೆ ಅಲ್ಲಿಂದ. ಅಷ್ಟೊಂದು DRಗಾಗಲೇ ಅಪ್ಲಿಕೇಶನ್ ಹಾಕಿರ್ತಾನೆ ಸರ್, ಸೇಮ್ ಟೈಮ್ನಲ್ಲೇ ಕಾನ್ಸ್ಟೇಬಲ್ ಚಿತ್ರದುರ್ಗಕ್ಕೆ DRಗೆ ಬರ್ತಾನೆ. ಈ ಬಂದಾಗ ಇಲ್ಲಿ ಈ ಮೊದಲನೇದು ರೂಪಾನ ಹುಡುಗಿಗೆ ಮರ್ಡರ್ ಕೇಸ್ ಆಗ್ತಕ್ಕಂಥ ಚಿತ್ರದುರ್ಗದಲ್ಲಿ ಅದು. ಅಂದರೆ ಜಾಮ್ನಗರ ಅಂದರೆ ಅವನ ಮನಸ್ಥಿತಿ ಈಗಿಂದ ಅಲ್ಲ ಸರ್, 92ರಿಂದನೂ ಇದೆ, ಒಂದು 1992ಇಂದ ಇದೆ ಒಂದು ಮನಸ್ಥಿತಿ. ಕೇಸ್ನಲ್ಲಿ ತಾವು 164 ಸ್ಟೇಟ್ಮೆಂಟ್ ಮಾಡಿಸಿದಿರಿ ಉಮೇಶ್ ಅವರೇ. ಆ ರೂಪ ಅವ್ರ ಮರ್ಡರ್ ಕೇಸ್ನಲ್ಲಿ 164 ಮಾಡಿಸಿದಿರಿ. 164 ಏನು ಮಾಡಿಸಿದಿರಿ ಅಂತ ಸ್ವಲ್ಪ ಹೇಳ್ಬಿಡಿ. ಇಲ್ಲಿ 164 ಏನು ಅಂತಂದರೆ, ನಾವು ಕರ್ಕೊಂಡೋಗಿ ಬಿಡ್ತೀವಿ ಒಬ್ಬ ಆರೋಪಿತನ, ಹೇಳಪ್ಪ ಅಂತ. ನಾವು ಗನ್ನಿಟ್ಟು ಮಾಡಿಸೋಕ್ಕಾಗೋದಿಲ್ವಲ್ಲ ಸ್ವಾಮಿ, ನಾವು ಮಾಡಿಸೋಕ್ಕಾಗೋದಿಲ್ವಲ್ಲ. ಅವ್ನು ಮನುಷ್ಯ ಇಚ್ಛೆ ಅವ್ರ ಹತ್ರ ಹೇಳ್ತಾನೆ, ನಾವು ಮಾಡಿಸೋದಿಲ್ಲ, ಅವ್ನು ಹೇಳ್ಬೇಕಲ್ಲ ಅದನ್ನು. ನನ್ನ ಮನಸ್ಥಿತಿ ಇರ್ತದೆ ಸರ್, ನಾನೆಲ್ಲ ಹೇಳ್ತೀನಿ ಸಾಹೇಬ್ರ ಹತ್ರ, ಸರ್ ನಾನು ಏನೇನು ಮಾಡಿದೆ ಅಂದ್ಬಿಟ್ಟು ಒಳಗಡೆ ಹೋದಾದ್ಮೇಲೆ 164 ಆಧಾರದ ತಾವು 164 ಆಧಾರದ ಮೇಲೆ ಚಾರ್ಜ್ ಶೀಟ್ ಹಾಕಿದಿರಲ್ಲ, ಅವನು 164 ಅಲ್ಲಿ ಸುಳ್ಳು ಹೇಳಿದ್ದಾನೆ ಮ್ಯಾಜಿಸ್ಟ್ರೇಟ್ ಮುಂದೆ. 164 ಆಧಾರದ ಮೇಲೆ ತಾವು ವಾಲಂಟರಿ ಸ್ಟೇಟ್ಮೆಂಟ್ ಮಾಡ್ಕೊಂಡು ಚಾರ್ಜ್ ಶೀಟ್ ಹಾಕಿದಾರಲ್ಲ, ಅದ್ರ ಬಗ್ಗೆ ಏನು ಸುಳ್ಳು ಅಂತ ಹೇಳ್ತೀರಾ? ಅಲ್ಲ, 164 ಹೇಳ್ಬಿಟ್ಟು ಕಳಿಸ್ಕೊಟ್ಟು ಆದ್ಮೇಲೆ ಹೇಳ್ಬಿಟ್ಟು, ಇದಕ್ಕೋಸ್ಕರನೇ ನಮ್ಮ ಕೇಸ್ಗಳಲ್ಲಿ ನಮ್ಮ ಪುರಾವೆಗಳಲ್ಲಿ ನಮಗೆ ತೊಂದರೆ ಆಗ್ತಕ್ಕಂಥದ್ದು ಇಲ್ಲೇನೆ.
ಇಲ್ಲ, ನಾವು ಯಾವ ಮನುಷ್ಯನ ನಂಬಿ ತಗೊಂಡೋಗಿ 164 ಒಳಗಡೆ ಮಾಡ್ಸೋಣ ಅಂತ ಬಿಟ್ಟಾಗ ಇಲ್ಲಿ ನಾನು ಅದನ್ನೇ ಆವಾಗಲೇ ತಾವು ಹಾಗಾದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಆ 164 ರಾಂಗು ಅಂತ ಹೇಳ್ಬೇಕಾಗಿತ್ತು ನಿಮ್ ಇನ್ವೆಸ್ಟಿಗೇಷನ್ ಅಲ್ಲಿ. ಅಲ್ಲ 160 ಅದನ್ನ ನಮಗೆ ಗೌಣ ಆಗುದಿಲ್ಲ ಒಳಗಡೆ ಏನ್ ಹೇಳ್ತಾನೆ ಹೇಳುವಂತಕ್ಕಂಥದ್ದು. ನಾನು 161 ಅಲ್ಲಿ ಏನ್ ನಡೆಯುತ್ತೋ ಅದ್ರ ಮೇಲೆ ನಾನು ಕೇಸ್ಗಳು ಮಾಡ್ಕೊಂಡು ಹೋಗ್ತೀನಿ. ಈಗ ನಾನು ಉದ್ದೇಶಪೂರ್ವಕವಾಗಿ ಟ್ವಿಸ್ಟ್ ಮಾಡಿ ಹೇಳಿದ್ರೆ ಸ್ಟೇಟ್ಮೆಂಟ್ ನೋಡಿ ಅದರಲ್ಲಿ, ವಾಲಂಟರಿ ಸ್ಟೇಟ್ಮೆಂಟ್ ನೋಡಿ ಅದರಲ್ಲಿ. ಜಗದೀಶ್ ಅವರೇ, ನಾವು ಒಪ್ತೇನೆ. ವಾಲಂಟರಿ ಸ್ಟೇಟ್ಮೆಂಟ್ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ಅಂತಂದ್ರೆ ವಾಲಂಟರಿ ಸ್ಟೇಟ್ಮೆಂಟ್ ಬಗ್ಗೆ ಕಾನೂನಲ್ಲಿ ವ್ಯಾಲ್ಯೂ ಕಡಿಮೆ ಇದೆ, 164ಗೆ ವ್ಯಾಲ್ಯೂ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ 164 ಹೇಳಿದೆ. ಪರವಾಗಿಲ್ಲ, 164 ನಿಮ್ಗೆ ಗೊತ್ತಾಗಲ್ಲ, ನೀವೇನು ಗನ್ನಿಟ್ಕೊಂಡು ಹೇಳಿ ಮಾಡ್ಸಕ್ಕಾಗಲ್ಲ, ಮಾಡಬಾರ್ದು ಕಾನೂನು ಪ್ರಕಾರ, ಮಾಡ್ಸಕ್ಕಾಗಲ್ಲ, ಆಯ್ತು. ನಿಮ್ಮ ಚಾರ್ಜ್ ಶೀಟ್ ಬಗ್ಗೆ ಹೇಳಿ ಹಾಗಾದ್ರೆ, ನಿಮ್ಮ ಚಾರ್ಜ್ ಶೀಟ್ ರಾಂಗ್ ಹಾಗಾದ್ರೆ. ಇಲ್ಲ, ಚಾರ್ಜ್ ಶೀಟು ಎಂದೂ ಅದನ್ನ ರಾಂಗ್ ಅಂತ ಹೇಳೋಕ್ಕಾಗಲ್ಲ. ಯಾಕೆ ನಾನು ಅಯ್ಯೋ ಅಲ್ಲ ಅದ್ರೊಳಗಡೆ ರಾಂಗ್ ಅಂತ ಅನ್ನೋ ಪ್ರಶ್ನೆ ಬರುದಿಲ್ಲ. 164 ಹೇಳ್ಬಿಟ್ಟ ಅಂತ ಕ್ಷಣಕ್ಕೆ ನಾವು 161 ಚಾರ್ಜ್ ಶೀಟ್ ಹಾಕೋಕ್ಕಾಗಲ್ಲ. ಒಂದ್ ನಿಮಿಷ ಜಗದೀಶ್ ಅವರೇ, ಈಗ ತನಿಖೆ ನಮಗೆ ಗೊತ್ತಿದೆ. ಯಾಕೆಂದ್ರೆ ತನಿಖೆ ನಾವು ಮಾಡಿದ್ರು ಕೂಡ ತನಿಖೆಯನ್ನು ಡಿಸೆಕ್ಟ್ ಮಾಡೋರು ನೀವು. ತನಿಖೆಯಲ್ಲಿ IOಗೆ ಈಸ್ ಅನ್ ಆಥರ್ ಆಫ್ ದಿ ಕೇಸ್. ಒಂದು ವೇಳೆ ಎಲ್ಲಿ ಉದ್ದೇಶಪೂರ್ವವಾಗಿ ತಪ್ಪು ಮಾಡಿದರೆ ಅಥವಾ ತಪ್ಪು ಹೇಳಿಕೆ ಕೊಟ್ಟಿದ್ರೆ ಆಗಲ್ಲ ಅದರ ಮೇಲೆ ಸ್ಟಿಕಾನ್ ಆಗಬೇಕಂತ ಇದೆಯೇನಾ? ಇಲ್ಲ ಅಂತಂದಮೇಲೆ ಅವರು ತನಿಖೆ ಇತರೆ ಭಾಗಗಳು ಅಲ್ಲಿ ಪೂರಕವಾಗಿದ್ದರೆ ಅವಾಗ ಏನು ಮಾಡಬೇಕು ಹೇಳಿ? B ರಿಪೋರ್ಟ್ ಹಾಕಬೇಕಾ ಅಥವಾ C ರಿಪೋರ್ಟ್ ಹಾಕಬೇಕಾ? ಚಾರ್ಜ್ ಶೀಟ್ ಹಾಕಬೇಕು. ಅಲ್ಟಿಮೇಟ್ಲಿ ಇಟ್ ಈಸ್ ಇನ್ ದಿ ಡೊಮೇನ್ ಆಫ್ ದಿ ಜಡ್ಜ್ ಆರ್ ದಿ ಪ್ರಿಸೈಡಿಂಗ್ ಆಫೀಸರ್ and he will decide. That is the procedure ಅಲ್ವಾ? ನಿಮಗೆ ಗೊತ್ತಿದೆ ಚೆನ್ನಾಗಿ. ಅಲ್ಲ ನಾನು ನಿಮ್ಗೆ ಏನು ಹೇಳಲಿಕ್ಕೆ ಬಯಸಿದೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತೀನಿ. ನಾನು ಜಗದೀಶ್ ಅವರೇ, ಬಸಲಿಂಗಪ್ಪ ನಾಮೇಗೌಡರ ಜೊತೆಗಿದ್ದಾರೆ, ನಿವೃತ್ತ SP. ಇದರ ಎಲ್ಲ ವಿವರಗಳನ್ನು ಕೂಡ ಬಲ್ಲಂತವರು. ಬಸಲಿಂಗಪ್ಪ ನಾಮೇಗೌಡರ ಆಗಲೇ ನಮ್ಮ ತಾಂತ್ರಿಕ ಕಾರಣಗಳಿಂದಾಗಿ ಸಂಪರ್ಕ ಸಾಧ್ಯ ಆಗಿರಲಿಲ್ಲ. ಈಗ ಎಲ್ಲ ಚರ್ಚೆಯನ್ನು ಗಮನಿಸ್ತಾ ಇದ್ದೀರಿ, ಏನಂತೀರಿ ಸರ್? ಸರ್, ಉಮೇಶ್ ರೆಡ್ಡಿ ಮೇಲೆ ಸುಮಾರು 23 ಕೇಸ್ ಆಗಿದ್ದು ಸರ್. 23 ಕೇಸದಲ್ಲಿ 2 ಕೇಸು ರೂಪಾ ಮತ್ತು ಜಯಶ್ರೀ 2 ನನಗೆ ಸಿಕ್ಕ ಲಭ್ಯವಾದ ರೆಕಾರ್ಡ್ಸ್ ಮೇಲೆ ರೂಪಾ ಮತ್ತು ಜಯಶ್ರೀ 2 ಮರ್ಡರ್ಗೆ. ರೂಪಾ ಕೇಸು ಗ್ಯಾಂಗ್ ರೇಪ ಸರ್, ಅದು ರೂಪಾ ಕೇಸು ಗ್ಯಾಂಗ್ ರೇಪ್ ಇದೆ. ಜಯಶ್ರೀ ಕೇಸು ಒಬ್ಬರೇ ಮಾಡಿದ್ದಾನೆ ಸರ್. ಇವ ಸುಮಾರು ಎಲ್ಲ ಕೇಸಲ್ಲಿ ಒಂಟ ಮಹಿಳೆಯರಿದ್ದಾಗ ಹೋಗಿ ಅವ್ರನ್ನ ನೆಕೆಡ್ ಮಾಡಿ ಅವರೆಲ್ಲ ಅವ್ರಿಗೆ ಬಟ್ಟೆ ಸಿಗಲ್ಲಂತೆ ಮಾಡಿ ಅವ್ರ ಮನೆಯಲ್ಲಿ ಇದ್ದಂತ ಎಲ್ಲ ಸಾಮಾನೆಲ್ಲ ತೆಗೆದುಕೊಂಡು ಹೋಗ್ತಿದ್ದ ಸರ್ ಅವ. ಅವರು ಮಾನ ಮರ್ಯಾದೆ ಕೆಂಜ ಎಲ್ಲ ಹೆಚ್ಚಾನ ಹೆಚ್ಚು ಕೇಸಲ್ಲಿ ಎಲ್ಲಾನು 354 ಆಗಿದಾವೆ ಸರ್. ಕೇಸ್ 354 ಮಾಡಿದ್ದಾರೆ ಅಷ್ಟೇ. ಅವರು ರೇಪ್ ಆಗಿದೆ ಅಂತ ಹೇಳಿ ಯಾರು ಒಂದು ಇದರಲ್ಲೇ ಬಂದು ಒಂದು ಮಾನ ಮರ್ಯಾದೆ ಕೆಂಚಿ ಯಾರು ರೇಪ್ ಅಂತ ಯಾರು ಕಂಪ್ಲೇಂಟ್ ಮಾಡಿಲ್ಲ ಸರ್, ಅದು ರೇಪ್ ಅಂತ ಹೇಳಿ. ಬಟ್ 354 ಮಾಡಿದ್ದಾರೆ ಸರ್. ಬರೋಡದಲ್ಲಿ 2 ಕೇಸ್ ಆಗಿದೆ, ಅಹಮದಾಬಾದಲ್ಲಿ 2 ಕೇಸ್ ಆಗಿದೆ, ಮತ್ತು ನಮ್ಮ ಪಿಣ್ಯದಲ್ಲಿ 3 ಕೇಸ್ ಆಗಿದ್ದೇವೆ. ಸುಮಾರು ಕೇಸ್ನಲ್ಲಿ ಎಲ್ಲಾನು ರೇಪ್ ಆಗಿದೆ. ಬಟ್ ಆದ್ರೆ ಅವ್ರು ಕೊಡೋದಕ್ಕೆ 354 ಮತ್ತು 392, 394 ಈ ಥರ ಸೆಕ್ಷನ್ ಕೊಟ್ಟಿದ್ದಾರೆ ಸರ್. ಬರೋಡದಲ್ಲೇನು 354 ಆಗಿದೆ ಸರ್. ಅಲ್ಲಿ ರೇಪ್ ಆ್ಯಕ್ಚುಲಿ ಅದು ಮುಂದೆ ಬಂದು ಯಾರು ಹೇಳುವುದಿಲ್ಲ ಸರ್. ರೇಪ್ ಅಂತ 100% ರೇಪ್ ಆಗಿದೆ ಸರ್. ನಸರು ಕೇಸಲ್ಲೇ ಕೊಟ್ಟಿಲ್ಲ ಸರ್. ಮನೆ ಎದುರುಗಡೆ ತಮ್ಮ ಗಂಡ ಹೆಂಡತಿ ಜೊತೆನಲ್ಲಿ ಗಂಡ ಕಾರಲ್ಲೇ ಅಲ್ಲೇ ನೀಲಗಿರಿ ತೋಪಲ್ಲೇ ಮಾಡಿದ್ರಲ್ಲೇ ಕೊಡ್ಲಿಲ್ಲ ಕೇಸ್. ನೇಮೇಗೌಡ್ರೆ ನಮಸ್ಕಾರ. ನಾಗರಾಜ್ ಮಾತಾಡ್ತೀನೋ ದೋಸ್ತು. ಏನೇ ಇರಲಿ, ಏನೇ ಇರಲಿ, ನಿಮ್ಮ ತನಿಖೆಯಲ್ಲಿ ಗೊತ್ತಾದ ಮೇಲೆ ರೇಪ್ ಅಂತ ಯಾಕೆ ರೇಪ್ ಮಾಡಿಲ್ಲ ಅಂತ ಒಂದು ಲಾಯರ್ ಕೇಳ್ತಾರೆ. ಹಾಗಾದರೆ ಒಂದರಲ್ಲೂ ನೀವು ಇದನ್ನು ಏನು 354 ಕೊಟ್ಟರೆ ರಿಯಲ್ ಆಗಿ ಇದಾಗಿದೆ ಅಂತ ತಗೊಳ್ಳೋಕ್ಕಾಗಿಲ್ಲ. ಅವರು ರೇಪ್ ಅಂತ ತನಿಖೆಯಲ್ಲಿ ಅವ್ರ ತನಿಖೆಯಲ್ಲಿ 354 ಅಂತ ಹೇಳಿದೆ. ಭಯಗ್ರಸ್ತರಾಗಿ 354 ಮಾತ್ರ ಕೊಟ್ಟಿದ್ದಾರೆ. ಅವರು ರೇಪ್ ಅನ್ನೋ ಶಬ್ದ ನಮ್ಗೆ ಕಂಪ್ಲೇಂಟಲ್ಲಿ ಹೇಳಿಲ್ಲ. ಕಂಪ್ಲೇಂಟಲ್ಲಿ ಹೇಳೋದಕ್ಕಾಗಿ ಮತ್ತು ಅವರು ಅವರೇ ಹೇಳಿಲ್ಲ ಅಂದ್ರೆ ನಾನು ಅದನ್ನು ರೇಪ್ ಅಂತ ಹೇಗೆ ಮಾಡೋಕ್ಕಾಗತ್ತೆ? ಅದು ಸರಿ ಇದೆ. ಬಟ್ ನಮ್ಮ ವಕೀಲರು ನನ್ನ ಪೊಲೀಸ್ ಸ್ಟೇಷನಲ್ಲಿ ಆಗಿದ್ದ, ನನ್ನ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗಿದ್ದ ಕೇಸ್. ಅದಕ್ಕೆ ಆಗಲೇ ಬೇರೆ ಸ್ಟೇಟು ಮತ್ತು ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿದ್ದ ಕೇಸ್. ಅದು ನಿನಗೆ ಯಾಕೆ ಕೇಳಿದೆ ಅಂದರೆ, ರೆಡ್ಡಿ ಪರ ವಕೀಲರು ನಮಗೆ ಕೇಳ್ತಾ ಇದ್ರು, ಅವ್ರು ಇರೋದು 2 ಕೇಸು.
ಅದು ಒಂದು ಇದು ಚಿತ್ರದುರ್ಗದ್ದು ಮತ್ತು ಇಲ್ಲೊಂದು ಪೀಣ್ಯದ್ದು, ಅದು ಬಿಟ್ಟರೆ ಇಲ್ಲ ಅಂತ. ಅದು ಮೊದಲಿಗೆ ಅವರು ಶುರು ಮಾಡಿದ್ರು ಮಾತಿನಲ್ಲಿ. ನನಗೆ ನಾನು ನಡೆಸಿರೋದು ಒಂದೇ ಕೇಸು, ಅದು ಈ ಕೇಸು ಇವತ್ತೇನಾಗಿದೆ ಅದನ್ನು ಏನೋ ಫಾರ್ ಪ್ಲೀಡಿಂಗ್ ಮರ್ಸಿ ಪಿಟಿಷನ್ ಬಿಟ್ಟರೆ ನನಗಿನ್ನೇನು ಗೊತ್ತಿಲ್ಲ ಅಂತ ಹೇಳಿದರು. ಆಮೇಲೆ ನೋಡಿದ್ರೆ ಅವ್ರಿಗೆಲ್ಲ ಗೊತ್ತಿದೆ. ಈ ಥರ ಅವರ ಒಂದು ಒಳ್ಳೆ ವಕೀಲರ ಒಂದು ಬ್ಯಾಕ್ಗ್ರೌಂಡು ಮತ್ತು ಒಂದು ಒಳ್ಳೆಯ ಒಂದು ಫೈನಾನ್ಷಿಯಲ್ ಏನೋ ಒಂದು ಅಸಿಸ್ಟೆನ್ಸು, ಜೊತೆಗೆ ಅವರು ಸಹಪಾಠಿಗಳು ಎಷ್ಟೋ ಜನ ಸಹಕಾರ ಕೊಟ್ಟಿರ್ಬೋದು ಅಥವಾ ಇಂಟ್ರೆಸ್ಟ್ ಕೊಟ್ಟಿರ್ಬೋದು. ಈ ಥರ ಬಲಿಷ್ಠ ಆರೋಪಿಗಳಿದ್ದಾಗ ನಾವು ಇಲ್ಲ ಇಟ್ಸ್ ದೇರ್ ಆನ್ ರೆಕಾರ್ಡ್ ಸರ್. ನಾನೇನು ಕ್ಲಾರಿಫಿಕೇಶನ್ ಏನು ಬೇಕಾಗಿಲ್ಲ. ನಾನು ಮಾತು ಮುಗಿಸ್ಬಿಡ್ತೀನಿ ಆಮೇಲೆ ತಾವು ಮಾತಾಡಿ. ಒಂದು ನಿಮಿಷ ಸರ್, ಒಂದು ನಿಮಿಷ. I am not accusing sir, sorry. Said that this is the reported judgment, the details available in reported judgment. You don't want to agree that you want to. No, I am talking to IO sir. I am talking to the IO. I said initially he is the author of the case. I am telling you. That's why I go by it. You go by the judgment. I am not insisting that you should not go by the judgment. I am not insisting that you should go. You should not go by the judgment. And you cannot insist on me. Please don't do it. And you cannot insist on me that what information I know. I got all the liberty to reveal my information. You cannot dictate to me. You cannot dictate to me. ಜಗದೀಶ್ ಅವರೇ, ನಾವು 164 ಬಗ್ಗೆ ಹೇಳಿದಿರಲ್ಲ. You cannot dictate to me. And 164 is not the final. Put word into my mouth. No. You said, sir. You said. I am not trying to. You have no respect for 164. Yes, you leave it. I know you have no respect for your charge sheet only. That's what you said. If I want to impute things to your mouth, please don't impute things to my mouth. one second, sir. I am not the IO. I am not the IO. I go by the information. Telling me that are you ಜಗದೀಶ್ ಅವರೇ, ಒಂದು ಪ್ರಶ್ನೆ. I am going by the information. See, as if I am behind all this crime. Did I say that? Did I say that? All obligations. Did I say that? Did I say that? Why do you presume? Why do you presume, sir, my dear sir? Why do you presume? Why do you presume? ಇಲ್ಲ ಜಗದೀಶ್ ಅವರ ಆ ತರ ಇಲ್ಲ, ನೀವು ಖಂಡಿತ ಭಾವಿಸಬೇಡಿ. ಇಲ್ಲ ಆ ಪ್ರಿಸಂಪ್ಷನ್ಗೆ ಯಾಕೆ ಹೋಗ್ತೀರಿ ನೀವು? ಖಂಡಿತ ಅದಕ್ಕೆ ಪ್ರಿಸಂಪ್ಷನ್ಗೆ ಹೋಗುವ ಅವಶ್ಯಕತೆ ಇಲ್ಲ ಜಗದೀಶ್ ಅವರೇ. 164 ಹೇಳಾಕ್ಷಣಕ್ಕೆ ನೀವು ಚಾರ್ಜ್ ಶೀಟ್ ಹಾಕೋಕ್ಕಾಗೋದಿಲ್ಲ. ಇವು ಅದ್ರ ಮೇಲೆ ರಿಲೇ ಅಪಾನ್ ಹಾಕ್ಬೇಕು ಅನ್ನುವಂಥದ್ದು ಸರಿ ಇರಲ್ಲ. ಯಾಕೆಂದ್ರೆ ನಾವು 161 ಅಲ್ಲಿ ಏನು ಹೋಗ್ಬೇಕು ಅದ್ರಲ್ಲಿ ಹೋಗ್ತೀವಿ. ನಾವು ತನಿಖೆ ಮಾಡ್ತೀವಿ, ಚಾರ್ಜ್ ಶೀಟ್ ಹಾಕ್ತೀವಿ. Whatever information I had, I have revealed. You say you dispute. You have no respect for 164. It's okay. I can understand. Yeah, I can understand. I have got a case on hand. The judicial system, I understand. I have got a case on hand where it has been refuted. 161 it can be refuted. ಇಲ್ಲ ಒಂದು ನಿಮಿಷ ಇರಿ. ಆ ತರ ಎಲ್ಲ ಹೇಳಕ್ ಹೋಗ್ಬಾರ್ದು. ಅಲ್ಲ You have got all prerogative things to file a charge sheet. ಇರಲಿ. 164 ಒಂದು ನಿಮಿಷ ಜಗದೀಶ್ ಅವರೇ, ನೀವು ಪರ್ಸನಲ್ ಆಗಿ ತಗೊಳ್ಬೇಡಿ ದಯವಿಟ್ಟು. ಐ ಆಮ್ ನಥಿಂಗ್ ಅಗೇನ್ಸ್ಟ್ ಯು. ಬಟ್ ನಾನು ಹೇಳ್ತೀನಿ, supposing 164 were to be reverted tomorrow before the court. ಸರ್ ಒಂದು ನಿಮಿಷ ಇಲ್ಲ ಕೇಳಿ. ಅಲ್ಲ 164 ಬಗ್ಗೆನೇ ಹೇಳ್ತೀನಿ ಜಗದೀಶ್. ಅಲ್ಲ 164 ಬಗ್ಗೆ ಒಂದ್ ಕೇಸ್ ಮಾಡಬೇಕಾದ್ರೂ ಬೇರೆ ಎಂಟೈರ್ ಇನ್ಫಾರ್ಮೇಶನ್ ಇಲ್ಲ ಅಂತಂದ್ರೆ ಇಲ್ಲ ಆಗಲ್ಲ. ಅರ್ಥ ಜಗದೀಶ್ ಅವರೇ, ನಿಮ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಇರತಕ್ಕಂತ ಅಲ್ಲ ನಾನು ಅಗ್ರಿ. ನಿಮ್ಮ ಮೇಲಾದಂತ ಆರೋಪ ಇಲ್ಲ ಜಗದೀಶ್ ಅವರೇ. That is why I said why do you presume itself ಅಂತ. ಜಗದೀಶ್ ಅವ್ರು ಇನ್ನೊಂದು ಹೇಳ್ತೀನಿ, 164 ರಿಬಟ್ ಆಗುತ್ತಾ ಇಲ್ಲ? Can it be rebutted before the court? Okay. Anyway, leave it. I do not want to deviate from the subject. ಈಗ ಜಗದೀಶ್ ಅವರೇ, 164 is a value statement. That is why I said I fully agree. Can it be rebutted before the court or not? Can it be rebutted before the court or not? ಅಲ್ಲ ಅವರು ಸ್ಟೇಟ್ಮೆಂಟ್ ಕೊಟ್ಟಾಕ್ಷಣಕ್ಕೆ ಚಾರ್ಜ್ ಶೀಟ್ ಹಾಕಬಾರದು ಅಂತ ಏನಾರ ಇದೆಯಾ? ಚಾರ್ಜ್ ಶೀಟ್ ಹಾಕಬಾರದು ಮತ್ತೆ. ಅಲ್ಲ ಒಂದೇ ಸರ್, ತಾವು ದಯಮಾಡಿ ಇದಕ್ಕೊಂದು ಉತ್ತರ ಕೊಡಿ. 164 ಅಲ್ಲಿ ಹೇಳಿದ ತಕ್ಷಣನೇ ನಾವು ಚಾರ್ಜ್ ಶೀಟ್ ಹಾಕಬಾರದಾ ಹಾಕಬೇಕಾ ಹೇಳ್ಬಿಡಿ ನೋಡೋಣ. ನಾನು ಹೇಳುದು 164. Let me tell you something. ಒಂದು ನಿಮಿಷ ಜಗದೀಶ್ ಅವರೇ, ಅಲ್ಲ ಒಂದು ನಿಮಿಷ ಜಗದೀಶ್ ಅವರೇ, ಒಂದು 2 ನಿಮಿಷ ಟೈಮ್ ಕೊಡಿ. ನಾನು ಆಗಲೇ ನೀವು ನಮಗೆ 10 ನಿಮಿಷ ಟೈಮ್ ಕೊಡಿ ಅಂತ ಕೇಳಿದೆ.
ಈಗ ನಾನು ಕೇಳೋಂತ ಅಗತ್ಯ ಇಲ್ಲ, ಖಂಡಿತವಾಗ್ಲೂ ನೀವು ನಮ್ಮ ಜೊತೆಗೆ ಇದ್ದೇ ಇರ್ತೀರಿ. ಯಾಕಂದ್ರೆ ನೀವು ಉತ್ತರ ಕೊಡ್ಲೇಬೇಕಾಗಿದೆ, ಅದಕ್ಕೋಸ್ಕರ ನೀವು ನಮ್ಮ ಜೊತೆಗೆ ಇದ್ದೇ ಇರ್ತೀರಿ. ಸೊ ಇನ್ನಷ್ಟು ನಾನು ಮಾತಾಡ್ತೀನಿ. ಉಮೇಶ್ ಅವ್ರು ಏನ್ ಹೇಳ್ತಾರೆ, ನಾಗರಾಜ್ ಅವ್ರು ಏನಂತಾರೆ, BN ಜಗದೀಶ್ ಅವ್ರು ಏನಂತಾರೆ, ಮತ್ತೆ ಬಸಲಿಂಗಪ್ಪ ನ್ಯಾಮಗೌಡರು ಏನ್ ಹೇಳ್ತಾರೆ ಕೇಳೋಣ. ತನಕ ಸಾಕಷ್ಟು ಚರ್ಚೆ ಆಯಿತು, ಕೆಲವೊಂದು ಬಹಳ ಬಿರುಸಿನ ಚರ್ಚೆ ಕೂಡ ಆಯಿತು BN ಜಗದೀಶ್ ಮತ್ತೆ ನಾಗರಾಜ್ ಮತ್ತೆ ಉಮೇಶ್ ಅವರ ನಡುವೆ. ಯಾಕಂದ್ರೆ ಕೆಲವೊಂದು ಪ್ರಶ್ನೆಗಳು ಅತ್ಯಂತ ಸಹಜವಾಗಿ ಹೇಳುತ್ತೆ. ಯಾಕಂದ್ರೆ ಪೊಲೀಸರು ತಮ್ಮದೇ ಆದಂಥ ರೀತಿಯಲ್ಲಿ ಒಂದು ಮಾತನ್ನು ನಾಗರಾಜ್ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದರು, IO ಇದಾರಲ್ಲ, IOನೇ ಬಹಳ ಪ್ರಮುಖವಾದಂಥ ಪಾತ್ರಧಾರಿ ಇಲ್ಲಿ ಎಲ್ಲ. ಅವ್ರು ಹೇಳ್ದಂಗೆನೇ, ಯಾಕಂದ್ರೆ ಈ ಪೂರ್ತಿ ಕೇಸಿನ ಆಳ ಅಗಲ ಎಲ್ಲವನ್ನೂ ಕೂಡ ಬಲ್ಲಂಥವ್ರು. ಸೊ ಅದರ ಆಧಾರದ ಮೇಲೇ ನಾವು ಮಾತಾಡಬೇಕು ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಏನಂತಂದ್ರೆ ಯಾವ್ಯಾವ ರೀತಿ ಏನೇನು ಆರೋಪ ಪ್ರತ್ಯಾರೋಪಗಳು ಬರ್ತವೆ, ಒಂದನ್ನು ನಾವು ಗಮನದಲ್ಲಿಟ್ಕೊಂಡು ಮಾತಾಡಬೇಕೇನು ಅಂತಂದ್ರೆ, ಎಲ್ಲರೂ ಕೂಡ ಬಂದು ಕೇಸ್ ದಾಖಲಿಸುವಷ್ಟರ ಮಟ್ಟಿಗೆ ಮನಸ್ಥಿತಿಯನ್ನು ಹೊಂದಿರಲ್ಲ ನಂಬರ್ 1. ಅದನ್ನಾಗಲೇ ಮಾತಾಡ್ತಾ ಉಮೇಶ್ ಅವ್ರು ಹೇಳ್ತಾ ಇದ್ರು, ಬಹುಶಃ ಅವ್ರ ಬಾಯಿಂದ ಕೇಳಬೇಕು ನೀವು. ಯಾಕಂದ್ರೆ ಎಲ್ರಿಗೂ ಆ ಮನೋಭಾವನೆ ಇರಲ್ಲ. ಆಗಿದ್ದು ಆಗೋಯ್ತಪ್ಪ, ಬೇಡ ಸುಮ್ಮನೆ ಸಮಾಜದಲ್ಲಿ ಯಾಕೆ ನಮಗೆ ಈ ಥರ ಕಿರಿಕಿರಿಗಳು, ನಾವು ದೂರ ಇದ್ದು ಬೇಡ ಅಂತೇಳಿ ಅಂತ. ಕೆಲವರು ಕೇಳದೆ ಮನೆ ಖಾಲಿ ಮಾಡ್ಕೊಂಡು ಹೋಗಿರುವಂಥ ಉದಾಹರಣೆಗಳಿದೆ. ಸಹವಾಸವೇ ಬೇಡ, ಯಾರಿಗೂ ಗೊತ್ತಾಗೋದು ಬೇಡ ಅದು ಅಂತೇಳಿ ಅಂತ ಮರ್ಯಾದೆಗೆ ಅಂಜುವಂಥವ್ರು ಇರ್ತಾರೆ. ಅದು ಎಲ್ಲೋ ಒಂದು ಕಡೆಗೆ ಇಂಥವ್ರಿಗೆ ಹೊರ ಆಗಿಬಿಡುತ್ತೆ ಒಂದು ಲೆಕ್ಕದಲ್ಲಿ. ಅವ್ರು ಮತ್ತೆ ತಪ್ಪುಗಳನ್ನು ಮಾಡಲಿಕ್ಕೆ ಮತ್ತೆ ಪ್ರೇರೇಪಣೆ ಕೊಟ್ಟುಬಿಡುತ್ತೆ. ಸೊ ಇದು ಆಗಿರುವಂಥ ಘಟನೆ. ಉಮೇಶ್ ಅವರು ಆಗಲಿ ತಾವು ಹೇಳ್ತಾ ಇದ್ದೀವಿ, ಮುಂದುವರಿಸಿ. ಹೌದು ಸರ್. ಇವನು ಸರ್ ಯಾವುದೇ ಕೇಸಸ್ಗಳಲ್ಲಿ ಸರ್ ಈ ಥರ ಸೈಕೋಗಳು ರೇಪ್ ಮಾಡಿರುವಂಥ ಕೇಸಸ್ ನೀವು ಯಾವುದೇ ತಗೊಳ್ಳಿ ಸರ್. ಈಗ ನಾಗರಾಜ್ ಅಂತ ಒಬ್ಬ ಅರೆಸ್ಟ್ ಆಗಿದೆ ಸರ್ 92ನಲ್ಲಿ. ಅವನು ಇಲ್ಲಿಂದ ವೇಷನ ಕರ್ಕೊಂಡು ಹೋಗ್ಬಿಟ್ಟು ಹಲವಾರು ಹೆಣ್ಮಕ್ಳನ್ನ ಮರ್ಡರ್ ಮಾಡಿದ್ದೆ ಸರ್. ಬೆಂಗಳೂರು ಬನ್ನೇರ್ಘಟ್ಟ ಮತ್ತು ಎಲ್ಲ ಫಾರೆಸ್ಟ್ ಕರ್ಕೊಂಡು ಹೋಗೋದು, ಸಾಯಿಸ್ಬಿಡೋದು, ಬಂದ್ಬಿಡ್ತಕ್ಕಂಥದ್ದು. ಆವಾಗ ದೊಡ್ಡ ಇಶ್ಯೂ ಆಗಿತ್ತು ಕೇಸಸ್ಗಳಲ್ಲಿ. ಆ ಕೇಸಸ್ಸಲ್ಲಿ ನಮ್ಮ ಓಬಳೇಶ್ ಅಂತ ಇದ್ದರು ಪ್ರೊಬೇಷನರಿಯಾಗ ಅತಿಬೆಲೆನಲ್ಲಿ, ಮತ್ತು ಆಫೀಸರ್ಗಳೆಲ್ಲ ಸೇರಿಕೊಂಡು ಅವ್ನು ಹಿಡಿದು ಒಳಗಡೆ ಕಳಿಸಿ ಅವನು ಒಂದು 14-15 ವರ್ಷ ಒಳಗಡೆ ಇದ್ದೆ ಸರ್. ಎಲ್ಲ ನಿಧಾನಕ್ಕೆ ಹೋಗ್ಬಿಟ್ಟು. ಯಾಕೆ ಅಂತಂದರೆ ಎವಿಡೆನ್ಸಸ್ಗಳು ಕಲೆಕ್ಟ್ ಮಾಡೋದಿದೆಯಲ್ಲ ಸರ್, ಐಸೋಲೇಟೆಡ್ ಮರ್ಡರ್ಸು ಮತ್ತು ಯಾರೂ ನೋಡದೇ ಇರ್ತಕ್ಕಂಥದ್ದು ಮತ್ತು ಮಾಡಿಬಿಟ್ಟು ಹೊರಗಡೆ ಹೊಟ್ಟೋಗ್ಬಿಡ್ತಕ್ಕಂಥದ್ದು, ಇಟ್ ಈಸ್ ವೆರಿ ಭಾಳ ಕಷ್ಟ ಇದೆ. ಅವ್ರು ಹೇಳ್ತಾರೆ ಸುಲಭಕ್ಕೆ ಏನು ಎವಿಡೆನ್ಸ್ ಇದೆ, ಏನು ಯಾರು ನೋಡಿಬಿಟ್ರು, ಯಾರು ರೇಪ್ ಕೇಸಸ್ಸಲ್ಲಿ ಎಸ್ಪೆಷಲಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಒಳಗಡೆ ಮೊದಲನೇದಾಗಿ ವಿಟ್ನೆಸ್ ಇರೋದಿಲ್ಲ. ಆ ಕಾರಣಕ್ಕೆ ಈಗ ಸುಪ್ರೀಂ ಕೋರ್ಟ್ಗಳೆಲ್ಲ ಹೇಳೋದಿಲ್ಲ ಅವ್ರು ವಿಟ್ನಿ ತೊಗೊಳ್ಳಿ ಅಂತೇಳಿ ಅಂತ. 97-98ರಲ್ಲಿ ಯಾವ ಮೈಕೋಲೆ ಹೋಟೆಲ್ ಕೇಸ್ ಆಯ್ತಲ್ಲ ಸರ್, 2 ಕೇಸ್ ರಿಜಿಸ್ಟರ್ ಆಗಿದೆ. ಆ ಬಿಳೆಕಳ್ಳಿನಲ್ಲಿ ಒಂದು 354 ಕೇಸು ಮತ್ತು ಜೈಲಿಂದ ತಪ್ಪಿಸ್ಕೊಂಡು ಹೋದಂಥ ಕೇಸಸ್ಸು ಅಲ್ಲಿ ರಿಜಿಸ್ಟರ್ ಆಗಿದೆ. ಆ ಸಮಯದಲ್ಲಿ ನಾವು ಹೋಗಿ ಇಂಟ್ರಾಗೇಟ್ ಮಾಡಿದಾಗ ಸರ್ ಅವನು ಇದು ಅದಾದಮೇಲೆ ಸರಿಯಾಗಿ ಹೇಳ್ದೆ ಹೋಗ್ಬಿಟ್ಟ, ನೀವು ಜೈಲಿಗೆ ಬನ್ನಿ ನಾನೆಲ್ಲ ಹೇಳ್ತೀನಿ ಅಂತ ಹೇಳ್ದ. ಅವನು ಅಲ್ಲಿ ಏನೂ ಹೇಳಿಲ್ಲ, ಅವನು ಭಾಳ ರಿಜಿಡ್. ಅವನು ನೀವೇನು ಮಾಡಿದ್ರು ಬಾಯಿ ಬಿಡ್ಸೋಕ್ಕಾಗೋದಿಲ್ಲ ಸರ್, ಕೂತ್ಬಿಡ್ತಾನೆ. ಎಷ್ಟು ಬಿರಿಯಾನಿಗಳು ಕೊಡಿಸಿ ಏನೆಲ್ಲ ಮಾಡಿ ಅವನು ಎಷ್ಟು ಮಾಡಿದ್ರು ನಿದ್ರೆ ಮಾಡನೇ ಹೊರತು ಹೇಳ್ತಿರ್ಲಿಲ್ಲ. ಭಾಳ ಬುದ್ಧಿವಂತ ಇದ್ದ. ಕೊನೆಗೆ ಜೈಲಿಗೆ ಹೋದಾಗ ಏನು ಮಾಡ್ದ, ಒಂದು ಕೇಸ್ ಕೇಳ್ದ ಕೇಸ್ನ ಸರ್. ಹೋದರೆ ಅಲ್ಲಿಗೆ ಕೆಂಬತ್ತಳ್ಳಿಗೆ ಹೋದರೆ ಅಲ್ಲಿ ತಾಯಿಗೂ ಮತ್ತು ಮಗಳಿಗೂ ಇಬ್ಬರಿಗೂ ರೇಪ್ ಆಗಿದೆ ಅಲ್ಲಿ ಇವ್ನು ಹೇಳಿದ ಪ್ರಕಾರ. ಬಟ್ ಆ ಮನೆ ಸಿಕ್ತು ನಮಗೆ ಸರ್. ಬಂದು ಒಂದೇ ವಾರನೋ 10 ಡೇಸ್ ಆಗಿತ್ತು ಅಷ್ಟೇ ಆ ಮನೆಯಲ್ಲಿ ಅವ್ರು ಬಂದು ಉಳ್ಕೊಂಡಿದ್ದು ಸರ್. ಅವರು ತಾಯಿ ಒಳಗಡೆ ಮಗಳಿದ್ದಂಗೆ ತಾಯಿನೂ ಇದ್ದಾಳೆ. ತಾಯಿಗೆ ಗೊತ್ತಿಲ್ಲದಂಗೆ ಒಳಗಡೆ ಇನ್ನೊಂದು ರೂಮಲ್ಲಿ ಮಗಳಿಗೆ ರೇಪ್ ಮಾಡಿಬಿಟ್ಟು ಅವಳಿಗೆ ಎದುರಿಸಿ ನಿಮ್ಮ ತಾಯಿ ಸಾಯಿಸ್ಬಿಡ್ತೀನಿ ನೀನು ಇಲ್ಲೇ ಇರು ಅಂತೇಳಿ ತಾಯಿಗೂ ಸರ್ ರೇಪ್ ಮಾಡೋದಂತ ಅವನು. ಅದೊಂದು ಕೇಸ್ ಹೇಳಿ ನಾವು ಅಲ್ಲಿ ಹೋಗಿ ಆ ಮನೇನ ಹುಡ್ಕೋಕೆ ಹೇಳಿದ್ವಿ ಸರ್. ಹೊಟ್ಟೋಗ್ಬಿಟ್ರು, ಖಾಲಿ ಮಾಡಿಕೊಂಡು ಸರ್ ಅಂತ ಹೇಳಿದ್ರು 98ನೇ ಇಸ್ವಿನಲ್ಲಿ. ಇಲ್ಲ ಸರ್, ಯಾವ ಕಡೆ ಹೊಟ್ಟೋದ್ರು ನಾವು ತಕ್ಷಣವೇ ಬೇರೆ ಕಡೆ ಹೊಟ್ಟೋಗ್ಬಿಡ್ತೀವಿ ಅಂತೇಳಿ ಹೇಳ್ದೆ ಹೊಟ್ಟೋಗ್ಬಿಟ್ರು ಮನೆ ಖಾಲಿ ಮಾಡಿಕೊಂಡು ಅಂತ. ಹೀಗೆ ನಮಗೆ ಗೊತ್ತಿರ್ತಕ್ಕಂಥವು ಇನ್ನು ಎಷ್ಟು ಕೇಸ್ಗಳಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತಕ್ಕಂಥವಾಗಿದ್ದಾವೆ ಹೇಳಿ ಇವನಿಗೆ. ಆಮೇಲೆ ಇವನಿಗೆ ಎವಿಡೆನ್ಸಾಗೆ ನಾವು ಮಾಡಬೇಕು ಅನ್ನುವಂಥದ್ದು. ಯಾಕೆಂದರೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಇವನನ್ನು ಎಲ್ಲ ಇಂಟ್ರಾಗೇಟ್ ಮಾಡಿದಾಗ್ಲೂ ಇವನು ಬದುಕಕ್ಕೆ ಇವ್ನು ನಾಲಾಯಕ್ ಅನ್ನುವಂಥದ್ದು ಪರಿಸ್ಥಿತಿಗೆ ಬಂದ್ರೂ ಸಹ ಇವನು ಕಾನೂನು ಕೆಳಗಡೆ ತೊಗೊಬಂದು ಏನಾದರೂ ಒಂದು ಮಾಡಿ ಒಳಗಡೆ ಶಿಕ್ಷೆ ತಗೋಬೇಕು ಅನ್ನುವಂಥದ್ದೇ ಇವನಿಗೆ ಇದ್ದಿದ್ದು. ಕರೆಕ್ಟ್. ಇದ್ರ ಬಗ್ಗೆ ಮಾತಾಡ್ತೀನಿ. ಬಸಲಿಂಗಪ್ಪ ನ್ಯಾಮಗೌಡ್ರೆ, ತಾವು ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ರಿ. ಈ ಮಧ್ಯದಲ್ಲಿ ಚರ್ಚೆ ಶುರು ಆಯಿತು. ಈಗ ಅವನ ಕೇಸಿನ ಬಗ್ಗೆ ಒಂದಷ್ಟು ವಿವರಗಳು ಕೊಡಿ ಸರ್. ಸರ್ ಅವನ ಮೇಲೆ ಸುಮಾರು 23 ಕೇಸ್ ಇದಾವೆ ಸರ್. 23 ಕೇಸಲ್ಲಿ 13 ಕೇಸು ಮತ್ತು 354, 392, 394 ಇದಾವೆ ಸರ್. ಓಕೆ. ಮತ್ತೆ 5 ಕೇಸು ಪೊಲೀಸ್ ಕಸ್ಟಡಿಯಿಂದ ಎಸ್ಕೇಪ್ ಆಗಿದ್ದು ಇದಾವೆ ಸರ್. ಓಕೆ. ಮತ್ತೆ 380 ಕೇಸ್ ಇದೆ ಸರ್. 379 ಮೋಟರ್ ಬೈಕನ್ನು ಸುಮಾರು ಒಂದು 3-4 ಮೋಟರ್ ಸೈಕಲ್ ಕಳ್ಳತನ ಮಾಡಿದ್ದಾರೆ. ಓಕೆ. ಸರ್ ಮತ್ತೆ ಗಂಗಮ್ಮಗುಡಿಯಲ್ಲಿ ಒಂದು ಕೇಸ್ ಮಾಡಿದ್ದಾನೆ ಸರ್. ಅದು ಆಕ್ಚುಲಿ ಎಲ್ಲ ಎವಿಡೆನ್ಸ್ ಬಂದಿದೆ ಅದರಲ್ಲಿ. ವಿಕ್ಟಿಮ್ ಬರಲಿಲ್ಲ ಒಂದು ಕಾರಣಕ್ಕಾಗಿ ಆ ಕೇಸ್ ಎಕ್ಯೂಟ್ ಮಾಡ್ರಿ. ಆಕ್ಚುಲಿ ಒಂದು ಮೆಂಟಲ್ ಆಗಿಬಿಟ್ಟಿದ್ದಾಳೆ. ಮೆಂಟಲ್ ಆಗಿ
ಕೇಸ್ಗೆ ಅವಳು ಎವಿಡೆನ್ಸ್ಗೆ ಬರಲಿಲ್ಲ ಅವಳು ಅದು ಕೇಸು ಆ ಒಂದು ರೀಸನ್ದಿಂದ ಹೆದರಿ ಯಾರು ಇವಾಗ ಹೆದರಿ ಯಾರು ಎವಿಡೆನ್ಸ್ ಕೊಡಕ್ಕೆ ಬರ್ತಿದ್ದಲ್ಲ ಮತ್ತು ಹೆದರಿ ಕೋರ್ಟ್ಗೆ ಬರ್ತಿದ್ರು ಮತ್ತು ಕಂಪ್ಲೇಂಟ್ ಕೊಡೋದು ಇವನು ಬೇಗ ಭಾಳ ಭಯಗಸ್ತ್ರ ಆಗಿದ್ರು ಸರ್ ಅವಾಗ. ಅಲ್ಲ ಮಹಿಳೆ ಈಗ ಕಂಪ್ಲೇಂಟ್ ಲಾಡ್ಜ್ ಮಾಡಲಿಲ್ಲ ಅಂತಂದ್ರಲ್ಲ, ಏನು ಅದು ಕೂಡ ಅತ್ಯಾಚಾರದ ಕೇಸೇನಾ? ಗಂಗಮ್ಮನಗುಡಿ ಸರ್ ಅದು ಕಂಪ್ಲೇಂಟ್ ಯಾವುದು ನಮ್ಮಲ್ಲೇ ಆಗಿತ್ತು, ಅದು 394 ಮಾಡಿದ್ದಾರೆ ಸರ್. ಗಂಗಮ್ಮನಗುಡಿ ಕೇಸ್ ಬಗ್ಗೆ ಕೇಳ್ತಾ ಇದ್ದೀನಿ ನೇಮಗೌಡ್ರೆ. ಗಂಗಮ್ಮನಗುಡಿ ಕೇಸ್ ಸರ್ 394 ಆಗಿ ಅದು ರೇಪ್ ಆಗಿತ್ತು, 394 ಮಾಡಿದ್ದಾರೆ. ಅದ ರಾಬರಿ ಅಂತ ಆಗಿದೆ ಸರ್ ಅದು. ನಾಗರಾಜ್ ಏನಂತೀರಿ ಸರ್? ಹಾಗೆ ನಾನು ಹೇಳಿದ್ನಲ್ಲ ವೀರಪ್ಪಂದೇ ಕತೆ ಇದನ್ನು. ಅಲ್ಲಿ ಹಾಗೆ ಕೇಸಸ್ಸೇ ರಿಪೋರ್ಟ್ ಆಗಿಲ್ಲ, ರಿಪೋರ್ಟ್ ಆದರೆ ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ. ಹೀಗೆ ಯಾಕಂದರೆ ಅಲ್ಲಿ ಆ ಕಡೆ ತಮಿಳ್ನಾಡು ಈ ಕಡೆ ಕರ್ನಾಟಕ ಅಡ್ವಾಂಟೇಜು. ಆ ತಮಿಳ್ನಾಡು ಪೊಲೀಸರು ಒಂದು ರೀತಿ ಸಿಂಪಥೆಟಿಕ್ ಟು ದಟ್ ಫೆಲೋ. ಈ ಕಡೆ ನಮ್ಮವರು ಸ್ವಲ್ಪ ಕಟ್ನಿಟ್ಟಾಗಿದ್ದರು, ಆದರೆ ಸರಿಯಾದ ಅಧಿಕಾರಿಗಳಿರಲಿಲ್ಲ, ಸಪೋರ್ಟ್ ಇರಲಿಲ್ಲ ಅವರಿಗೆ. ಒಬ್ಬನೇ ಸಬ್ ಇನ್ಸ್ಪೆಕ್ಟರ್ ಇದ್ದ. ಅಂಥ ಕಾಲದಲ್ಲಿ ಆದಂಥ ಅಫೆನ್ಸ್ಗಳಿವು. ಆಮೇಲೆ ನಾವೆಲ್ಲ ಹೋಗಿ ಒಂದು ಟಾಸ್ಕ್ ಫೋರ್ಸ್ ಅಂತ ಆದಮೇಲೆ ನಾವು ಕ್ಲೀನಾಗಿ ಕೇಸಸ್ ಎಲ್ಲ ಮಾಡಿದ್ದು. ನಾವೇ ಸುವಮೋಟೋ ಕೇಸು ಕೂಡ ಮಾಡಿದ್ದೀವಿ. ಇಲ್ಲಿ ಕೂಡ ಮಾಡ್ಬೋದಾಗಿತ್ತು. ಯಾಕೆ ಪಾಪ ಒಂದು ಟೀಮ್ ಮಾಡಬೇಕಾಗಿತ್ತು. ಇದರಲ್ಲಿ ಒಂದು SIT ಟೀಮ್ ಥರ ಮಾಡಿ ಥರೋ ಇನ್ವೆಸ್ಟಿಗೇಷನ್ ಆಗಬೇಕಾಗಿತ್ತು. ಇದು ಒಂದು ಅಧಿಕಾರಿಗಳ ಮೇಲೆ ಬಿಟ್ಟರೆ ಇದು ಜಾರ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಂದರೆ ರಿಸೋರ್ಸಸ್ ಕಡಿಮೆ ಆಗ್ತದೆ, ಹ್ಯೂಮನ್ ರಿಸೋರ್ಸ್ ಭಾಳ ಬೇಕು. ಈಗ ನೋಡಿ ಉಮೇಶ್ ಅವರೆಲ್ಲ ಎಲ್ಲೆಲ್ಲೋ ಗುಜರಾತಲ್ಲೆಲ್ಲ ಹೋಗಿ ಬಂದಿದ್ದಾರೆ. ಅದು ಸಮಗ್ರ ತನಿಖೆ ಆಗಬೇಕಾದ್ರೆ ಇಂಥ ಒಂದು ಕೇಸುಗಳಲ್ಲಿ ಆದರೆ ಚೆನ್ನಾಗಿ ಅದಕ್ಕೆ ಒಂದು ಸ್ಪೆಷಲ್ ಕೋರ್ಟ್ ಆಗಿಂದಾಗೆ ಮಾಡಿ ಫೈನಲೈಸ್ ಮಾಡಿದರೆ ಆಗುತ್ತೆ. ಈಗ ನೀವು ಹೇಳ್ಬೋದು ಯಾವುದು ಡಕಾಯಿಟ್ಸ್ ಯಾರಪ್ಪ ಅವರು ದಂಡುಪಾಳ್ಯ ಗ್ಯಾಂಗು ವಿಶೇಷ ಕೋರ್ಟ್ ಮಾಡ್ತು ನ್ಯಾಯಾಲಯ, ಅದರಲ್ಲಿ ಎಷ್ಟೋ ಕನ್ವಿಷನ್ಸ್ ಆಯಿತು. ಅಟ್ಲೀಸ್ಟ್ ಈಗ ಆ ನಂತರದಲ್ಲಿ ಅಫೆನ್ಸ್ಗಳು ನಿಂತೋಯ್ತು. ಏನೇ ಆಗಲಿ ಒಂದು ಡಿಟರೆಂಟ್ ಲೀಗಲ್ ಆ್ಯಕ್ಷನ್ ಆಯಿತು. ಇಲ್ಲೇ ಆಗಿಲ್ಲ, ಆದರೆ ಅವನು ಜೈಲಲ್ಲಿದ್ದಾನೆ, ಅದೊಂದೇ ಅದೃಷ್ಟ. ಇನ್ನು ಹೊರಗಡೆ ಬಿಟ್ಬಿಟ್ಟಿದ್ರೆ ಕಷ್ಟ ಸರ್. ಅದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಇನ್ನೊಂದೇನು ಅಂದರೆ ಈಗ ಕಾನೂನಿನ ಮೊರೆ ಹೋಗುವಂಥದ್ದು ಮೇಲ್ಮನವಿ ಅಲ್ಲ, ಕಾನೂನು ಮೊರೆ ಹೋಗುತ್ತದೆ ಅವನ ರೈಟ್. ಅದು ಆದರೆ ಈ ಥರದ ಒಳ್ಳೆ ಲಾಯರ್ ಇಡೋದು ಅವನ ರೈಟ್. ಅದು ಯಾಕೆಂದ್ರೆ ವಿ ಕೆನಾಟ್ ಇಟ್ ಇಸ್ ದೇರ್ ಇನ್ ದ ಇದು. ಆದರೆ ಈ ಡಿಲೇ ಆಗುವಂಥದ್ದು ಇದೆಯಲ್ಲ, ಡಿಲೇ ಇದೆಯಲ್ಲ, ಹೌದು ಸರ್. ಅದೇ ನೋಡಿ ಸರ್ ಅನುಕೂಲ ನೋಡಿ. ನನಗೆ ಗೊತ್ತಿದ್ದಾಗೆ ಡಿಲೇ ಮಾಡೋದು ಬೇರೆ ಬೇರೆ ಕಾರಣಗಳಿಂದ, ಬೇರೆ ಬೇರೆ ಅಡ್ವೈಸಿಂದ. ಇದನ್ನು ನ್ಯಾಯಾಲಯ ಕೂಡ ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಯಾಕೆ ಅಂದರೆ ಅವರಿಗೆ 100ರಲ್ಲಿ ಇದೊಂದು ಕೇಸ್ ಅಂತ. ಹಾಗಾಗಿ ಇದಕ್ಕೆ ಸ್ಪೆಷಲ್ ಕೋರ್ಟ್ ಮಾಡಬೇಕಾಗಿತ್ತು. ಸ್ಪೆಷಲ್ ಕೋರ್ಟ್ ಮಾಡಿದರೆ ಡೇ ಟು ಡೇ ಹಿಯರಿಂಗ್ ಆಗಿದ್ದರೆ ಈ ಎಲ್ಲ ಮ್ಯಾಟ್ರಸ್ಸು ಶೀಘ್ರಗತಿಯಲ್ಲಿ ಡಿಸೈಡ್ ಆಗ್ತಿತ್ತು. ಇವತ್ತು ನಾವು 20ನೇ ಶತಮಾನದ ಕೇಸುಗಳನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ನ್ಯಾಯಾಲಯದ ಪ್ರೊಸೀಡಿಂಗ್ಸಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆನ ನಾವು ಯಾವ ರೀತಿ ನಾವು ಹೊಗಳ್ಬೇಕೋ ತೆಗಳ್ಬೇಕೋ ಗೊತ್ತಿಲ್ಲ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ಇನ್ನಷ್ಟು ಸಂಗತಿಗಳನ್ನು ಮಾತಾಡಬೇಕು. ಯಾಕಂದರೆ ಇಂಥ ಕೇಸ್ಗಳು ಒಂದೆರಡು ನೋಡಿರಲ್ಲ ಅಧಿಕಾರಿಗಳು, ಇಂಥ ಕೇಸ್ಗಳು 10 100 ನೋಡಿರ್ತಾರೆ. ಅವ್ರಿಗೆ ಯಾವ್ಯಾವ ಕೇಸ್ಗಳು ಹೆಂಗೆ ಹಳ್ಳ ಹಿಡಿತವೆ, ಯಾವ್ಯಾವ ರೀತಿ ಮಾರ್ಗದಲ್ಲಿ ಹೋಗ್ತವೆ, ಜೊತೆಗೆ ಯಾರನ್ನು ಹಿಡಿದ್ರೆ ಯಾರನ್ನು ಬಾಯಿ ಬಿಡಿಸ್ಬೋದು, ಎಲ್ಲ ಸಂಗತಿಗಳು ಕೂಡ ಗೊತ್ತಿರುತ್ತೆ. ಯಾಕಂದರೆ ಒಂದೆರಡಲ್ಲ, ಅನುಭವ ಅಷ್ಟೊಂದನ್ನೆಲ್ಲವನ್ನು ಕೂಡ ಕಲಿಸಿರುತ್ತೆ. ಇಂಥ ಹಲವಾರು ಕೇಸ್ಗಳನ್ನು ಕೂಡ ನೋಡಿರ್ತಾರೆ. ನಾಗರಾಜಿ, ನಾನು ತಮ್ಮ ಕೇಳ್ತಾ ಇದ್ದೀನಿ, ಏನು ಅಂದರೆ ಇಂಥ ಕೇಸ್ಗಳು ನಾವು ಒಂದೆರಡು ಮಾತಾಡ್ತೀವಿ, ಆದರೆ ಇಂಥ ಕೇಸ್ಗಳು 10 ನೋಡಿರ್ತೀರಿ ತಾವು. ಏನಂತೀರಿ ಸರ್? ನಿಜ ನೋಡಿ. ಒಂದು ಸಾರಿ 70 ವರ್ಷದ ಮುದುಕ ಒಂದು ಸಣ್ಣ ಹುಡುಗಿಗೆ ರೇಪ್ ಮಾಡಿದೆ ಅಂತ ನನಗೆ ಮಾಗಡಿ ರೋಡಲ್ಲಿ ಒಂದು ಕಂಪ್ಲೇಂಟ್ ಬಂತು. ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ಸರ್, ಆ ಮುದುಕ ಹಂಗೆ ಮಾಡಲ್ಲ ಸರ್, ಹೆಂಗ್ಸೇನೋ ಸುಳ್ಳು ಹೇಳ್ತಾ ಇದ್ದಾಳೆ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ನೋಡಿದ್ರೆ ಆಮೇಲೆ ಮೆಡಿಕಲ್ ಎಲ್ಲ ಮಾಡಿಸಿದ್ರೆ ಈಸ್ ಬಯಾಲಜಿಕಲಿ ಫಿಟ್ ಟು ಪರ್ಫಾರ್ಮ್ ದಿ ಆ್ಯಕ್ಟ್ ಆಫ್ ಸೆಕ್ಸುವಲ್ ಇಂಟರ್ಕೋರ್ಸ್ ಅಂತ ಆಯಿತು. ಆಮೇಲೆ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಸೀಸ್ ಮಾಡಿ FSL ಕಳಿಸಿದರೆ ಪಾಸಿಟಿವ್ ರಿಪೋರ್ಟ್ ಬಂತು. ಆ ಮಗುವು ಕೂಡ ಗಾಯ ಆಗಿತ್ತು. ಹಾಗೆ ಎಲ್ಲ ನೋಡಿದ್ರೆ ತಿರುಗಿ ಆಮೇಲೆ ಆ ಕೇಸಲ್ಲಿ ಕನ್ವಿಕ್ಷನ್ ಕೂಡ ಆಯಿತು. ಯಾಕೆ ಹೇಳ್ತೀನಿ ಅಂದರೆ ಫೇಶಿಯಲ್ ಆಗಿ ನಾವು ಆ ಒಂದು ಪರ್ಸೆ ಏನು ನಮಗೆ ಕಾಣುತ್ತೆ ಅದ್ರ ಮೇಲೆ ಹೋಗ್ಲಿಕ್ಕಾಗಲ್ಲ. ಭಾಳ ದೀರ್ಘವಾಗಿ ಹೋಗಬೇಕು, ಇದು ಒಂದು ಡೀಪಾಗಿ ಹೋಗಬೇಕು. ಡೀಪಾಗಿ ಯಾವಾಗ ಹೋಗೋಕ್ಕೆ ಸಾಧ್ಯ ಅಂದರೆ ನಾನೇ ಒಂದೇ ಮನುಷ್ಯನಿಗೆ 26 ಕೆಲಸ ನೀವು ಒಪ್ಪಿಸಿದ್ರೆ ಸಾಧ್ಯ ಇಲ್ಲ. ಈ ಥರ ಸೆನ್ಸಿಟಿವ್ ಇಶ್ಯೂಸು, ಎಸ್ಪೆಷಲಿ ಈ ಥರ ಒಂದು ಸಾಕಷ್ಟು ಅಪರಾಧಗಳು ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಅಧಿಕಾರಿಗಳು ಗೊತ್ತಾದ ಮೇಲೆ ಅದಕ್ಕೊಂದು ಸಮಗ್ರವಾದಂಥ ಒಂದು ಟೀಮ್ ಬೇಕು. ಸಮಗ್ರವಾದ ಟೀಮ್ ಬೇಕು ಸರ್. ಅದೇ ಹೇಳಿದ್ದು, ಟೈಮ್ ಫ್ಯಾಕ್ಟರ್. ನಾನು ಒಬ್ಬನು ಎಷ್ಟು ಮಾಡ್ಬೋದು, ಹ್ಯೂಮನ್ ಎಫಿಷಿಯನ್ಸಿ
ಇಟ್ ವಿಲ್ ನಾಟ್ ಬಿ ದೇರ್ ಸೇಮ್ ಆಗಿರಲ್ಲ ಫಾರ್ ಆಲ್ ದಿ 24 hours. ನಾನು ಹೇಳ್ದಲ್ಲ, ಎಸ್ಕೇಪ್ ಆಗಲಿಕ್ಕೆ ಕಾರಣ ಅವನ ಜೊತೆಯಲ್ಲಿ ಪೊಲೀಸರು ಅಷ್ಟೇ ಎಫಿಷಿಯೆಂಟ್ ಆಗಿದ್ರು ಕೂಡ ಎಫಿಷಿಯನ್ಸಿ ಮೇ ಲಾಸ್ಟ್ ಫಾರ್ 8 hours. ದಟ್ ಈಸ್ ವೈ ಯುನೈಟೆಡ್ ನೇಷನ್ ಹ್ಯಾಸ್ ಫಿಕ್ಸ್ಡ್ ದಿ ವರ್ಕಿಂಗ್ ಅವರ್ಸ್ ಆಸ್ 8 hours. ಮೋರ್ ದೆನ್ 8 hours ವಿಲ್ ಬಿ ಯೂಸ್ಲೆಸ್. ಇಲ್ಲ ಅಂದರೂ ಕೂಡ ಅವನು ಏನೋ ಒಂದು ತಪ್ಪುಗಳು ಮಾಡ್ತಾ ಹೋಗ್ತಾನೆ ಆಮೇಲೆ. ಆದ್ದರಿಂದ ಎಫಿಷಿಯೆಂಟಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನ ತಗೊಂಡು ಈ ಒಂದು ಟೀಮನ್ನು ಮಾಡಿದರೆ ಸಾಧ್ಯ ಇದೆ. ನಾನು ಆದ್ರೂ ಒಂದು ಟೀಮು ನಮ್ಮಲ್ಲೇ ಮಾಡ್ಕೊಳ್ತಿದ್ವಿ, ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಂದ ತೊಗೊಂಡು ಒಂದು ಟೀಮ್ ಮಾಡಿದ್ವಿ. ನಿಮಗೆ ಹೇಳಬೇಕಂದ್ರೆ ಆ ಬೆತ್ತನಗೆರೆ ಕೇಸಲ್ಲಿ 250 ಜನ ನನ್ನ ಟೀಮು, ಫಾರ್ ಎಂಟೈರ್ ರೇಂಜ್. ಯು ಆರ್ ಏಬಲ್ ಟು ಸಾಲ್ವ್ ದ ಕೇಸ್ ವಿತ್ ಇನ್ ಎ ಮ್ಯಾಟ್ರ್ ಆಫ್ 25 days. ಇಲ್ಲ ಅಂತಿದ್ರೆ ನಾವು ಹಿಂಗೆ ಹೇಳ್ಕೊಂಡು ಹೋಗ್ತಿದ್ವಿ ನಾವು. ಆದರೆ ಆ ಒಂದು ಜ್ಞಾನ ಹಿರಿಯ ಅಧಿಕಾರಿಗಳಿಗೆ ಯಾವಾಗಲೂ ಇರಬೇಕು. ಹಿರಿಯ ಅಧಿಕಾರಿಗಳು ಯಾರಿದ್ರೆ ಏನೋ ಗೊತ್ತಿಲ್ಲ ಆ ಕಾಲದಲ್ಲಿ. ಆ ಒಂದು ಸಮಯಕ್ಕೆ ತಕ್ಕಾಗಿ ಒಂದು ಟೀಮ್ ಮಾಡಿ ಆ ಒಂದು ಸೀರಿಯಸ್ನೆಸ್ ಅವ್ರು ಮನ್ಕೊಂಡು ಮಾಡಿದ್ದಿದ್ರೆ ಬರ್ಯಾಪ್ಸ್ ಇಟ್ ವುಡ್ ಹ್ಯಾವ್ ಬಿನ್ ಎ ಬೆಟರ್ ನಿಜ ನಿಜ ಏನೋ ಎಂಡ್. ಕರೆಕ್ಟ್. ಅಬ್ದುಲ್ ಅಜೀಮ್ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಹಿರಿಯ ಅಧಿಕಾರಿಗಳು. ಅಬ್ದುಲ್ ಅಜೀಮ್ ಅವರೇ, ಗಮನಿಸ್ತಾ ಇದ್ದೀವಿ ಅಂತ ಭಾವಿಸ್ತೀನಿ ನಾನು. ನಮ್ಮ ಚರ್ಚೆಯನ್ನು ನಾವು ಇಲ್ಲಿ ತನಕ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಉಮೇಶ್ ರೆಡ್ಡಿ ಬಗ್ಗೆ. ಯಾಕಂದರೆ ಈಗ ಹೈಕೋರ್ಟ್ ಕೂಡ ಯಾವುದೇ ಕಾರಣಕ್ಕೂ ಬಹುಶಃ ಏನು ಅಂತಂದರೆ ನಿನಗೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಸಂದೇಶ ರವಾನಿಸ್ಬಿಟ್ಟಿದೆ ತೀರ್ಪಿನ ಮುಖಾಂತರ. ಆದರೆ ನೆಕ್ಸ್ಟ್ ಅವನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಪ್ರಶ್ನೆ ಬೇರೆ. ಇಲ್ಲಿ ಬರುವಂಥ ಪ್ರಮುಖವಾದಂಥ ಸಂಗತಿ ಅಂದರೆ ಅವರ ವಕೀಲರ ಜೊತೆಗೂ ಕೂಡ ಮಾತಾಡ್ತಾ ಇದ್ವಿ. ಅವನ ಮೇಲೆ 1-2 ಕೇಸ್ಗಳಿರಬಹುದು, ಆದರೆ ನೀವು ಹೇಳಿರೋ ಹಂಗೆ ಈ ರೀತಿ ಸುದ್ದಿ ಬಂದಿರೋ ಹಂಗೆ ಅಷ್ಟೊಂದು ಕೇಸ್ಗಳು ಅವನ ಬಗ್ಗೆ ಇಲ್ಲ ಅನ್ನುವಂಥ ಮಾತನ್ನು BN ಜಗದೀಶ್, ಉಮೇಶ್ ರೆಡ್ಡಿ ಅವರ ಪರ ವಕೀಲರು ಹೇಳ್ತಾ ಇದ್ರು. ತಾವು ಅವನ್ನ ಅರೆಸ್ಟ್ ಮಾಡಿರುವಂಥ ಅಧಿಕಾರಿ, ಏನು ಹೇಳ್ತೀರ ಅವನ ಬಗ್ಗೆ ಅಜೀಮ್ ಅವರೇ? ನೋಡಿ, ನಾನು ಇನ್ಫ್ಯಾಕ್ಟ್ ಓನ್ಲಿ ಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಪೀಣ್ಯದ ಒಂದು ಕೇಸ್ನಲ್ಲಿ ಆಲ್ರೆಡಿ ಅವನು ಅರೆಸ್ಟ್ ಆಗಿದ್ದ. ನಂತರ ಅವನು ಎಸ್ಕೇಪ್ ಆಗಿ ಹೊರಗಡೆ ಬಂದಾಗ ಅವನಿಗೆ ಪ್ರೊಕ್ಯೂರ್ ಮಾಡಕ್ಕೆ ಬಹಳಷ್ಟು ಸುಮಾರು 1 ತಿಂಗಳು ನಾವು ಪ್ರಯತ್ನ ಮಾಡಿದೀವಿ. ಆಮೇಲೆ ಆ ಕೇಸ್ ನಲ್ಲಿ ಚಾರ್ಜ್ ಶೀಟ್ ನಾವು ಸಲ್ಲಿಸಿದ್ವಿ, ಬಟ್ ಅದ್ರ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋಗಿತ್ತು. ಅವತ್ತು ನನಗೆ ಮಾಹಿತಿ ಬರುತ್ತೆ, ಇವನು ಇಂತ ಯಶವಂತಪುರದಲ್ಲಿ ಇರುತ್ತಾ ಬಾರ್ಬರ್ ಶಾಪ್ಗೆ ಹೇರ್ ಕಟ್ ತಗೊಳಕ್ ಬಂದಿ ಅನ್ನಲ್ಬಿಟ್ಟು. ನಾನು ಅಲ್ಲಿ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ನಮ್ಮ ಯಶವಂತಪುರ ಇನ್ಸ್ಪೆಕ್ಟರ್ ಅರ್ಸ್ ಅಂತ ಇದ್ರು, ಅರ್ಸು ಅವರು ಸಹ ಬಂದು ಅವನಿಗೆ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಸೊ ಆ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಅರೆಸ್ಟ್ ನಾನು ಮಾಡಿಲ್ಲ. ಈಗ ಈ ಸುದ್ದಿ ಕೇಳಿ ಬಹಳ ಸಂತೋಷ ಆಯ್ತು. ಯಾಕಂತ ಹೇಳಿದ್ರೆ ಕಲ್ಪ್ರಿಟ್ಸ್ ಟು ಬಿ ಪನಿಷ್ಡ್. ಒಂದು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಯಾವುದೇ ಒಂದು ಕೃತ್ಯ ನಡೆದಾಗ ಆ ಇನ್ವೆಸ್ಟಿಗೇಷನ್ ಕೂಡಲೇ ಕಂಪ್ಲೀಟ್ ಆಗ್ಬೇಕು, ಅವನಿಗೆ ಸಜೆ ಸಿಗ್ಬೇಕು. ಬಹಳ ಜನ ಅಧಿಕಾರಿಗಳು ಈ ಒಂದು ಕೇಸ್ ನಲ್ಲಿ ಇನ್ವಾಲ್ವ್ ಆಗಿ ಒಂದು ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅವನು ಎಸ್ಕೇಪ್ ಆಗಕ್ಕೆ ಸಾಧ್ಯವಾಗ್ಲಿಲ್ಲ, ಪನಿಷ್ಮೆಂಟ್ ಸಿಗ್ಬೇಕು. ಕೋರ್ಟಿನ ತೀರ್ಪು ಏನಿದೆ ಅದು ನಾನು ಸ್ವಾಗತಿಸ್ತೇನೆ. ಹೇಳಬಲ್ಲೆ, ನಾನು ಈಗ ರಸ್ತೆಯಲ್ಲಿ ಗಾಡಿ ನಿಲ್ಸಿ ಮಾತನಾಡ್ತಾ ಇದ್ದೀನಿ. ನಾನು ರಾಯಚೂರಿನಲ್ಲಿ ಇದ್ದೀನಿ, ಒಂದು ಪ್ರೋಗ್ರಾಮ್ ಬಂದಿದ್ದೀನಿ. ಮುಂದೆ ನಿಮ್ ಜೊತೆ ಬೇಕಾದ್ರೆ ಸೇರ್ತೀನಿ. ಖಂಡಿತ ನಿಮ್ಮ ಹತ್ರ ಬಹಳಷ್ಟು ಸಂಗತಿಗಳು ಮಾತಾಡೋದಿತ್ತು. ಯಾಕಂದ್ರೆ ಉಮೇಶ್ ಅವರಿದ್ದಾರೆ, ಯಾಕಂದ್ರೆ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ, ನೀವು ಕಂಟಿನ್ಯೂ ಮಾಡಿ. ಅಲ್ಲಲ್ಲ, ಯಾಕಂದ್ರೆ ಉಮೇಶ್ ಅವರು ಮಾತಾಡ್ತಾ ಇದ್ರು, ಒಬ್ಬ ಅತ್ಯಾಚಾರಿಗೆ ಶೂಟೌಟ್ ಆಗಿತ್ತಲ್ಲ ಅದಕ್ಕೆ ನೀವೇ ಕಾರಣ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಅಂದ್ರೆ ನೀವು ಕಡಿಮೆ ಅವಧಿನಲ್ಲಿ ಈ ಉಮೇಶ್ ರೆಡ್ಡಿನ ನೋಡಿದ್ರು ಕೂಡ ಒಬ್ಬ ಸಮರ್ಥ ಅಧಿಕಾರಿಗೆ ಪೂರ್ವಾಪರಗಳು ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡ್ತವೆ ಅಂತ. ಅವ್ರ ಯೋಗ್ಯತೆಗಳೇನು, ಅವ್ರ ಅರ್ಹತೆಗಳೇನು, ಹೆಂಗೆ ತಪ್ಪಿಸ್ಕೊತಾನೆ, ಇವರಿಗೆ ತಪ್ಪಿಸ್ಕೊಳ್ಳುವಂಥ ಕಲೆಗಾರಿಕೆ ಏನು, ಅದೆಲ್ಲದ್ರ ಬಗ್ಗೆನೂ ಸಾಕಷ್ಟು ಮಾತಾಡಬೇಕಾಗಿತ್ತು. ಇನ್ನೊಂದ್ಸರಿ ಮಾತಾಡೋಣ ಸರ್, ನೀವೇನೋ ಅವಸರದಲ್ಲಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಅಬ್ದುಲ್ ಅಜೀಮ್ ಅವರೇ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಇನ್ನು ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇರುವಂಥದ್ದು. ಸಾಕಷ್ಟು ಸಂಗತಿಗಳಿದೆ, ಯಾಕಂದರೆ ಅಧಿಕಾರಿಗಳು ಕೂಡ ಸಾಕಷ್ಟು ವಿಚಾರಗಳನ್ನು ನೋಡಿರ್ತಾರೆ. ನೋಡಿ, ಉಮೇಶ್ ಅವರು ಹೇಳಿದಂಥ ಒಂದು ಸಂಗತಿ, ಬಹಳಷ್ಟು ಜನ ಎಲ್ಲರೂ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಎಲ್ಲರೂ ಕೂಡ ನಾವು ಸಮರಕ್ಕೆ ಸಿದ್ಧವಾಗ್ಬಿಡ್ತೀವಿ ಅಂತ ಹೇಳ್ತಾರೆ. ಕಾನೂನು ಸಮರಕ್ಕೆ ಖಂಡಿತವಲ್ಲ ಹಂಗೆ ಭಾವಿಸಬಾರ್ದು. ಯಾಕಂದರೆ ನೋಡಿ, ತಾಯಿ ಮಗಳು ಪಾಪ ಎಲ್ಲಿದ್ದವರು, ಏನು ಕತೆನೋ, ಅವ್ರು ಏನು ಕೆಲಸ ಮಾಡ್ತಿದ್ರು, ಬಂದು ದೇವರೇ ಅಂತ ಒಂದು 10-15 ದಿವಸ ಆಗಿದೆ ಆ ಮನೆಗೆ ಬಂದು, ಹೊಸ ಮನೆಗೆ ಅಂದರೆ ಬಾಡಿಗೆ ಮನೆಗೆ. ಆ ಬಾಡಿಗೆ ಮನೆಗೆ ಬಂದು ಇವನು ಹೇಳ್ದ, ಇವನೇ ಹೌದು ಇವನು ಅತ್ಯಾಚಾರ ಆಗಿದೆ ಅಂತ ಹುಡ್ಕೊಂಡು ಹೋದರು. ಆದರೆ ತಾಯಿ ಮಗಳು ಇಬ್ಬರೂ ಇಲ್ಲ. ಸೊ ಇದನ್ನೇ ಮಾತನ್ನು ನಾಮಗೌಡರು ಕೂಡ ಹೇಳ್ತಾ ಇದ್ರು. ಏನು ಅಂತಂದರೆ, ಈ ಕೆಲವೊಂದು ಬಂದಂಥ ಸಂದರ್ಭದಲ್ಲಿ ವಿಕ್ಟಿಮೇ ಬರಲ್ಲ ಸರ್, ಯಾಕಂದ್ರೆ ಪಾಪ ಅವ್ರಿಗೆ ಏನೇನು ಸಮಸ್ಯೆಗಳು ಅಲ್ಲ ಎದುರಿಸ್ಬಿಡ್ತಾರೆ ಸರ್. ಗಂಡನೂ ಸಹ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾಳೆ ಎಲ್ಲ ಜನಕ್ಕೆ ಗೊತ್ತಾಗ್ತದೆ, ನಾಳೆ ಅವ್ರು ಭಾಳ ಕಷ್ಟ ಆಗುತ್ತೆ ಜೀವನ. ನಾವು ನೋಡಿ ಸರ್, 98ಅಲ್ಲಿ
ನಾವೊಂದು ಅವನು ಹಿಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಒಂದು ಜಾಗಕ್ಕೆ ತೋರಿಸ್ತಾನೆ ಮನೆ ಯಾವುದು ಅಂದ್ಬಿಟ್ಟು 2 ಮೂಟೆ ಸರ್, 2 ಮೂಟೆ ಇವು ಅಂಡರ್ ಗಾರ್ಮೆಂಟ್ಸು. ಅದರಲ್ಲೊಂದು ಏನು ಸಿಕ್ಬಿಡ್ತು, ಒಂದು ಗೌನ್ ಇತ್ತು. ಆ ಗೌನಲ್ಲಿ ಒಂದು ಇದ್ರದ್ದು ನರ್ಸಿಂಗ್ ಕಾಲೇಜ್ ಇರ್ತದಲ್ಲ ಅದ್ರದ್ದು ಒಂದು ಕೋಟು, ಆ ಕೋಟಲ್ಲಿ ಒಂದಷ್ಟು ಸುತ್ಕೊಬಿಟ್ಟಿದ್ದ. ಆಮೇಲೆ ನಾವು ಅಡ್ರೆಸ್ ಇಟ್ಕೊಂಡು ಹೋದ್ವಿ ಅಲ್ಲಿಗೆ. ಹೋಗ್ಬಿಟ್ಟು ನೋಡಿದ್ರೆ ಅದೊಂದು ನರ್ಸಿಂಗ್ ಕಾಲೇಜ್ ಹಾಸ್ಟೆಲ್ ಇದೆ ಹೆಣ್ಮಕ್ಳದು. ಅಲ್ಲೋ ಕೇಳಿದ್ರೆ ಸರ್ ಸತತವಾಗಿ 1 ವರ್ಷ ಕದ್ದವನು ಸರ್. ಅವ್ರು ಏನೆಲ್ಲ ಅವ್ರು ಎಲ್ಲಿ ಒಣಗಾಕ್ಬೋದು ಸರ್. ನನ್ನ ಮಗ ಕಂಟಿನ್ಯೂಸ್ ಎತ್ಕೊಂಬಂದು ತೊಗೊಬಿಟ್ಟಿದ್ದ. ಆವಾಗ ನಾವು ಅಂದ್ಕೊಂಡ್ವಿ ಇವನು ಮನುಷ್ಯನ ರೂಪನೇ ಅಲ್ಲ, ಇವನು ನರರಾಕ್ಷಸ, ಇವನು ಯಾರೋ ಇವನು. ಏನಪ್ಪ ಇದು, ನಾವು ಕೇಳಿದ್ದೀವಿ, ನಾವೆಲ್ಲ ದಂಡುಪಾಳ್ಯದವ್ರು ನೋಡಿದ್ದೀವಿ, ಎಲ್ಲ ಈ ಥರ ರೇಪಿಸ್ಟ್ಗಳು ನೋಡಿದ್ದೀವಿ. ಬಟ್ ಈಸ್ ಎ ಪೆಕ್ಯುಲಿಯರ್ ರೇಪಿಸ್ಟ್ ಇವನು. ಇವನು ಬಟ್ ಇಷ್ಟು ದಿವಸ ಹೆಂಗೆ ಬದುಕ್ತಾವನೆ ನಮ್ಮ ಕಂದಾಯ ದುಡ್ಡಲ್ಲಿ ಅಂತ ಅನ್ನೋದೇ ನಮ್ಗೆ ದೊಡ್ಡ ಆಶ್ಚರ್ಯ ಅಷ್ಟೇ. ಇಷ್ಟು ದಿವಸ ಬದುಕೋಕ್ಕೆಲ್ಲ ಇವರೆಲ್ಲ ಅರ್ಹರೇ ಅಲ್ಲ ಸರ್. ಆದಷ್ಟು ಬೇಗನೆ ಆಗಬೇಕಾಗಿತ್ತು. ಇನ್ನೂ ಅವಕಾಶಗಳು ಸಿಗ್ತಾನೆ ಇದ್ದಾವೆ. ನೋಡೋಣ, ಒಂದು ಒಳ್ಳೆ ಕಾಲ ಬರುತ್ತೆ ಇವನಿಗೆ. ಅಂಥ ಮನಸ್ಥಿತಿ ಇರ್ತಕ್ಕಂಥವ್ನು ಇವನು. ಆಮೇಲೆ ಯಾವುದೂ ಕೇಸಸ್ ಸಮಾಜಕ್ಕೆ ಒಳ್ಳೆ ಕಾಲ ಬರುತ್ತೆ ಅನ್ಬೇಕು, ಅವನಿಗೆ ಒಳ್ಳೆ ಕಾಲ ಬರುತ್ತೆ ಅಂತ. ಅದು ಸಮಾಜಕ್ಕೆ ಒಳ್ಳೆ ಕಾಲ ಬರುತ್ತೆ. ಕಾಯ್ಕೊಂಡಿರ್ತಕ್ಕಂಥವ್ರಿಗೆ ಈ ಥರದ್ದೆಲ್ಲ ಒಂದು ನ್ಯಾಯಾಲಯಗಳು ಈ ಥರ ಕೊಟ್ಟಾಗ ಆಗುತ್ತೆ. ಅಂದರೆ ಇಂಥ ಮನಸ್ಥಿತಿ ಇರ್ತಕ್ಕಂಥವ್ರಿಗೆಲ್ಲ ಹಿಂಗೆ ಮಾಡಿಬಿಟ್ರೆ, ಈಗ ಮಾಡದೇ ಇರತಕ್ಕಂಥವ್ರು ಆಚೆ ಇರ್ತಕ್ಕಂಥವ್ರಿಗೆಲ್ಲ ಗೊತ್ತಾಗ್ಬಿಡ್ತು ಅಂತಿಲ್ಲ ಸರ್. ದೇವರಾಣೆ ವಿಚಾರ ಮುಂಡೆ ಮಕ್ಕಳು ಗೊತ್ತಾಗೋದೇ ಇಲ್ಲ. ಯಾರಿಗೆ ಇದೆಲ್ಲ ಈ ರೇಪ್ಗಳು ಮಾಡ್ತಾರಲ್ಲ ಅವ್ರಿಗೆ ಏನೇ ಕಾನೂನು ಒಂಚೂರು ಗೊತ್ತಿರೋದಿಲ್ಲ. ನಾವು ಇಷ್ಟು ಕೇಸ್ಗಳು ಹಿಡಿದಿದ್ದೀವಲ್ಲ ರೇಪ್ ಕೇಸ್ಗಳಲ್ಲಿ ಸರ್, ಈ ಪ್ರಪಂಚದ ಜ್ಞಾನವೇ ಗೊತ್ತಿರೋದಿಲ್ಲ ಏನು. ನಾವೆಲ್ಲ ಗೊತ್ತಿರ್ತದೆ, ಎಲ್ಲ ತಿಳ್ಕೊತಾವ್ರೆ. ಇವ್ರಿಗೆಲ್ಲ ಈ ಪನಿಷ್ಮೆಂಟ್ಗೆ ಹಿಂಗೆ ನೇಣಾಕೋದು ಶಿಕ್ಷೆ ಆಗಿದೆ, ಹಿಂಗೆ ಗುಂಡೊಡಿದ್ರು, ಹೈದ್ರಾಬಾದಲ್ಲಿ ಗುಂಡು ಹಾಕಿದ್ರು. ಕೇಳಿದ್ರೆ ಏನು ಅಂದರೆ, ಹೌದು ಸರ್ ಏನು ಗೊತ್ತಿಲ್ಲ ಸರ್ ನಮಗೆ. ಅವನಿಗೆ ಏನೂ ಗೊತ್ತಿರೋದಿಲ್ಲ ಅವ್ರಿಗೆ. ಆ ಸೊಸೈಟಿನಲ್ಲಿ ಅದೇ ಥರದಂಥ ಜನಗಳು ರಿಪೀಟೆಡಾಗಿ ಅಫೆನ್ಸಸ್ ಮಾಡ್ತಾವ್ರೆ ರೇಪ್ಗಳನ್ನ. ಅವರಿಗೆ ತಿಳಿಸ್ತಕ್ಕಂಥ ಕೆಲಸಗಳಾಗಬೇಕು. ಈಗ ನಿಮ್ಮ ಐ ವಿಟ್ನೆಸ್ ಪುಸ್ತಕ ಭಾಳ ಹಿಟ್ ಆಗಿದೆ. ಅದ್ರಲ್ಲಿ ಏನಾದರೂ ಈ ಚಾಪ್ಟರ್ ಏನಾದರೂ ಇದೆಯಾ? ನಾನು 2 ಬರೆದಿದ್ದೀನಿ ಸರ್ ನನ್ನ ಪುಸ್ತಕದಲ್ಲಿ. ಹೌದು, ಹೌದು, ನನ್ನ ಪುಸ್ತಕದಲ್ಲಿ ಭಾಳ ಅದ್ಭುತವಾದಂಥ ಕಥೆಗಳು ಬರೆದಿದ್ದೀನಿ ಸರ್. ಖಂಡಿತ ಸರ್. ನಾಗರಾಜ್ ಏನಂತೀರಿ ಸರ್? ನಮ್ಮ ಉಮೇಶ್ ಕಥೆಗಳು ಬರೀತಾರೆ, ಸಂಗತಿ ಬರಿಬೇಕು. ಮಾಡಿರ್ತಕ್ಕಂಥ ಘಟನೆಗಳು ಬರೆದಿದ್ದು ನಿಜ ಘಟನೆಗಳನ್ನ ಸರ್. ಓಕೆ ಎಲ್ಲ ನಿಜ ಅಂತ ಹೇಳ್ಕೊಂಡು ಜನ ನೋಡಬೇಡಿ. ಯಾಕಂದರೆ ಪಾಪ ಅವರು ಚೆನ್ನಾಗಿ ಬದುಕ್ತಾ ಇದ್ದಾರೆ. ಏನೇ ಇರಲಿ, ಯಾವುದೇ ಒಂದು ಅಪರಾಧ ಆದರೆ ತ್ವರಿತಗತಿಯಲ್ಲಿ ನ್ಯಾಯ ಸಿಗಬೇಕು. ಆಗ ಹೆಚ್ಚಿನ ಮಟ್ಟದಲ್ಲಿ ಏನು ನಾವು ಈ ಒಂಥರ ಒಂದು ವಿಕ್ಟಿಮ್ಸ್ ಇರ್ತಾರೆ, ಅವರು ಮುಂದೆ ಬಂದು ಸಾಕ್ಷಿ ಹೇಳೋಕ್ಕೆ ಅಥವಾ ದೂರು ಕೊಡಲಿಕ್ಕೆ ರೆಡಿ ಇರ್ತಾರೆ. ಯಾಕೆಂದರೆ ಜ್ಞಾನ ಬರ್ತದೆ ಅವ್ರಿಗೂ. ಈಗ 23 ವರ್ಷದ ನಂತರನೂ ನಾವು ಇನ್ನೂ ಅದ್ರ ಬಾಲ ಹಿಡ್ಕೊಂಡು ಅಲ್ಲಾಡಿಸ್ತಾ ಇದ್ದೀವಿ ಅಂತ ಹೇಳಿದರೆ ಯಾವ ಜನ ತಾನೇ ಮುಂದೆ ಬರ್ತಾರೆ? ನಮ್ಮ ದೇಶದಲ್ಲಿ ಯಾವಾಗ ಸುಧಾರಣೆ ತರ್ತೀವಿ ನಾವು? ಇದನ್ನು ಹೇಳಬೇಕು. ಈಗ ನಮ್ಮ ಮಾನ್ಯ ಜಗದೀಶ್ ಅವರು ಮಾತಾಡ್ತಾ ಹೇಳಿದರು 164ಗೆ ಮಹತ್ವ ಇದೆ, 161ಗೆ ಇಲ್ಲ ಅಂತ. 162 ಅಥವಾ 161ಗೆ ಮಹತ್ವ ಯಾವಾಗ ಬರಬೇಕಂದ್ರೆ ಅಡ್ಮಿಷನ್ ಬಿಫೋರ್ ದಿ ಪೊಲೀಸ್ ಅಥವಾ ಸ್ಟೇಟ್ಮೆಂಟ್ ಗಿವನ್ ಬಿಫೋರ್ ದಿ ಪೊಲೀಸ್, ಅದು ಕೂಡ ಎವಿಡೆನ್ಸ್ ವ್ಯಾಲ್ಯೂ ಬರಬೇಕು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಯಾಕೆ ಅಪ್ರಿಷಿಯೇಟ್ ಮಾಡ್ತಾರೆ ಪೊಲೀಸ್ ಆ್ಯಕ್ಷನ್ಸ್ ಅಂತ ಹೇಳಿದರೆ, ಅವರು ಪೊಲೀಸವ್ರನ್ನ ನಂಬ್ತಾರೆ, ನ್ಯಾಯಾಲಯನೂ ನಂಬುತ್ತೆ, ಅವ್ರ ಕಾನೂನಲ್ಲೂ ನಂಬ್ತಾರೆ, ಅವರು ಸಮಾಜದಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟ್ ಇರಲಿ ಅಥವಾ ಅಸೆಂಬ್ಲಿ ಇರಲಿ ಅವರು ಕೂಡ ನಂಬ್ತಾರೆ. ಅವ್ರು ಹೇಳ್ತಾರೆ, ಯಾರಿಗಾದ್ರು ಒಬ್ಬರು ಗುಂಡು ಹೊಡೆದ್ರೆ ಪೊಲೀಸರು, ಹೌದು ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟಿರೋದೇ ಗುಂಡು ಹೊಡಿಯೋಕ್ಕೆ, ಹಾಗಾದ್ರೆ ಗುಂಡು ಹೊಡಿದ ಅವನೇನು ನಮಸ್ಕಾರ ಮಾಡಬೇಕೇನಾ ಅಂತ ಹೇಳ್ತಾರೆ. ಇದು ಫ್ಲೋರ್ ಆಫ್ ದಿ ಪಾರ್ಲಿಮೆಂಟಲ್ಲಿ ಕೊಟ್ಟಂಥ ಉತ್ತರ ನಾನು ನಿಮಗೆ ಆಸ್ಟ್ರೇಲಿಯಾದಲ್ಲಿ ಹೇಳ್ತಾ ಇದ್ದೀನಿ. ಈಗಿರುವಾಗ ನಮ್ಮ ಜನ ಎಷ್ಟು ಜನ ಹೌದು ನಮ್ಮ ಗುಂಡು ಹೊಡೆದಿದ್ದು ಸರಿ ಅಂತ ಹೇಳ್ತಾರೆ? ಕಾನೂನಲ್ಲಿ ಇಲ್ಲೇನಾ? ನೀವು ಕಾನೂನು ಮಾಡಿದಿರಲ್ಲ CRPCಯಲ್ಲಿ, ಅದರಲ್ಲಿ ಇಲ್ಲೇನಾ? ಯಾವಾಗ ಹೊಡಿಬೋದು, ಯಾಕೆ ಹೊಡಿಬೋದು ಮತ್ತು ಯಾರಿಗೆ ಹೊಡಿಬೋದು? ಈ ಒಂದು ಸಂದರ್ಭ ನೀವು ಭಾಳ ಸವಿಸ್ತಾರವಾಗಿ ಹೇಳಿದರೆ ಅಲ್ಲೇ ಕಾನೂನಲ್ಲೂ ಕೂಡ ಅವಕಾಶ ಕೊಟ್ಟಿದ್ದೀರಾ. ಹಾಗಾದರೆ ನೀವು ಸಾರಿ ಕೇಳೋದು, ಅಯ್ಯೋ ಇದು ಆಗಬಾರ್ದಾಗಿತ್ತು ಅಂತ ಹೇಳೋದು, ಈ ಥರ ಡೈಲಮ ಯಾಕೆ? ಫ್ಲೋರ್ ಆಫ್ ದಿ ಅಸೆಂಬ್ಲಿಯಲ್ಲಿ ಯು ಮಸ್ಟ್ ಡಿಫೆಂಡ್ ದಿ ಪೊಲೀಸ್ ಆ್ಯಕ್ಷನ್ಸ್. ಹಾಗಾದರೆ ನಮ್ಮ ಪೊಲೀಸರಿಗೂ ಒಂದು ಚೇತರಿಕೆ ಬರ್ತದೆ, ಒಂದು ಬಲ ಬರ್ತದೆ. ಆ ಬಲ ಯಾವಾಗ ಕುಂದುತ್ತೆ ಅಂದರೆ ನೀವು ಸಪೋರ್ಟ್ ಮಾಡೋದಿಲ್ಲ, ನಮ್ಮ ಮೇಲಾಧಿಕಾರಿಗಳು ಸಪೋರ್ಟ್ ಮಾಡೋದಿಲ್ಲ. ಹಾಗಾದರೆ ಅವನೇನು ಮಾಡ್ತಾನೆ, ಸಂತೆಗೆ ಒಂದು ಸೀರೆ ನೇದಾಗೆ ಒಂದು ಚಾರ್ಜ್ ಶೀಟ್ ಅಂತ ಮಾಡಿ ಅಥವಾ ಏನೋ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಕಳಿಸ್ತಾನೆ. ಇದು ಆಗಬಾರ್ದು ಅಂತಂದರೆ ಇದೆಲ್ಲ ರೀತಿಯ ಒಂದು ಮನೋಸ್ಥೈರ್ಯ ಅಷ್ಟೇ ಅಲ್ಲ, ಪೊಲೀಸ್ಗೆ ಸಪೋರ್ಟಿವ್ ಆಗಿ ಏನು ಆಗಿನ ಕಾಲದಲ್ಲಿ ಏನು ವರ್ತಮಾನ ಕಾಲದಲ್ಲಿ ಏನಿರ್ತದೆ ಆ ಸರ್ಕಾರಗಳು ಕೂಡ ಅವರಂತೆ ನಿಲ್ಲಬೇಕು. ಇದು ಸಂಪರ್ಕ ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಸರ್. ನಿಮ್ಮ ನಂತರ ನಾನು ಕೇಳ್ತೀನಿ. ನಾನು ಅದಕ್ಕಿಂತ ಮೊದಲು ಬಸಲಿಂಗಪ್ಪ ನಾವೇಗೌಡರಿಗೆ ಒಂದು ಕೊನೆ ಪ್ರಶ್ನೆ. ಬಸಲಿಂಗಪ್ಪ ನಾವೇಗೌಡ್ರೆ, ಕೊನೆಯದಾಗಿ ಏನಂತೀರಿ ಸರ್ ಈ ಕೇಸಿನ ಬಗ್ಗೆ?
ಸರ್ ಇದು ಇಷ್ಟು ದಿವಸ ಆಯಿತು, ಇಷ್ಟು ದಿವಸ ಕೊಟ್ಟಿದ್ದನು ಒಂದು ಇದು ಅಲ್ಲ. ಆದಷ್ಟು ಬೇಗ ಇದು ಎಲ್ಲಿ ಬೆಳಗಾವಿ ಮೊದಲಿನ ಸುಪ್ರೀಂ ಕೋರ್ಟ್ ಆದೇಶ ಆದಾಗ ಬೆಳಗಾವಿ ಇಂಡಲ್ಗ ಜೈಲಲ್ಲಿ ಇವನು ಇದು ಡೆತ್ ಸೆಂಟೆನ್ಸ್ ಹ್ಯಾಂಗ್ ಮಾಡೋಕ್ಕೆ ಎಲ್ಲರೂ ರಿಹರ್ಸಲ್ ಎಲ್ಲ ಮಾಡ್ತಾ ಇದ್ರು ಸರ್. ನಂತರ ಇದು ಹೈಕೋರ್ಟ್ ಇಂದ ಸ್ಟೇ ಬಂದಿದ್ದಕ್ಕಾಗಿ ಡಿಲೇ ಆಯಿತು. ಆದಷ್ಟು ಬೇಗ ಆದರೆ ಇದು ಜಯಶ್ರೀ ಮಗನ ಸುರೇಶ ಮತ್ತು ವಿಕ್ಟಿಮ್ ಸಂಬಂಧಿಕರಿಗೆ ಒಂದು ತೃಪ್ತಿ ಆಗುತ್ತೆ ಸರ್. ಆದಷ್ಟು ಬೇಗ ಇದು ಒಂದು ಇತ್ಯರ್ಥ ಆಗಿ ಅವಾಗ ಇದು ಹ್ಯಾಂಗ್ ಆಗಿದ್ದು ಕನ್ಫರ್ಮ್ ಆಗಬೇಕಂತ ನಾ ಕೇಳ್ಕೊತೀನಿ. ಓಕೆ, ಬರೀ ಜಯಶ್ರೀ ಮಗನಿಗೆ ಮಾತ್ರ ಅಲ್ಲ ಸರ್, ಭಾಳಷ್ಟು ಜನ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ಪಾಪ, ಮಾನ ಮರ್ಯಾದೆಗೆ ಹಂಚ್ಕೊಂಡು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ಪಾಪ, ಯಾರ್ಯಾರು ಏನೇನು ಆಗಿಬಿಟ್ರು, ಯಾರ್ಯಾರು ಏನೇನು ಸಮಸ್ಯೆ ಎದುರಿಸ್ಬಿಟ್ರು ಅವರೆಲ್ಲರಿಗೂ ಕೂಡ ಸಮಾಧಾನ ಆಗುತ್ತೆ. ಜೊತೆಗೆ ಈ ಸಮಾಜ ಕೂಡ ಒಂದು ಲೆಕ್ಕದಲ್ಲಿ ಇಂಥ ಈ ಕಂಟಕರಿದಾರಲ್ಲ, ಕಂಟಕಪ್ರಾಯರು ಅಂಥವರಿಂದ ಸಮಾಜ ಮುಕ್ತಿ ಆಗುತ್ತೆ. ಉಮೇಶ್ ಕೊನೆದಾಗ ತಾವೇನಂತೀರಿ? ಸರ್, ಈ ಕೇಸಲ್ಲಿ ಈಗಾಗಲೇ ಇದುವರೆಗೂ ತುಂಬ ಡಿಲೇ ಆಗಿದೆ ಸರ್. ಅಂತ ಅಂದರೆ ಡಿಲೇ ಆಗಿದ್ದು ಪ್ರಶ್ನೆ ನಮ್ಮ ಜುಡಿಷಿಯಸ್ಗೆ ಸಂಬಂಧಪಟ್ಟಂಗೆ ಜುಡಿಷಿಯರಿನಲ್ಲಿ ಹಲವಾರು ವಿಧಗಳಿರ್ತವೆ ಇವನು ಬರ್ತಕ್ಕಂಥದ್ದು, ಮತ್ತು ಎಲ್ಲಿ ಯಾವಾಗ ಪ್ರೋಸೆಸ್ಗಳಾಗ್ತಕ್ಕಂಥವು ಎಲ್ಲ ಆಗಲೇಬೇಕು, ಅದು ಕಾಲಕ್ಕೆ ಆಗ್ತಾ ಇರ್ತವೆ. ಬಟ್ ಇದೊಂದೇ ಕೇಸಲ್ಲಿ ಈ ಥರ ಆಗಲಿ, ಎಲ್ಲ ಕೇಸ್ಗಳಲ್ಲೂ ಮಿನಿಮಮ್ 15ರಿಂದ 20 ವರ್ಷ ತಗೊಳ್ತಾ ಇದೆ. ಎಕ್ಸೆಪ್ಟ್ ನಾವು ಇದ್ರದ್ದು ನಿರ್ಭಯ ಕೇಸ್ ಬಿಟ್ಟರೆ ಅದು ಆದಷ್ಟು ಅತ್ಯಂತ ವಿವೇಕ ಆಗಾದಂಥದ್ದೇ ಆ ಕೇಸು. ಈ ಕೇಸಲ್ಲಿ ಮತ್ತೆ ಇನ್ನೊಂದು ಸಾರಿ ಈಗಾಗಲೇ ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಈಗಾಗಲೇ ಅವ್ರಿಗೊಂದು ಅಪಿಲೇಟ್ ಒಂದು 2 ವಾರ ಕಾಲಾವಕಾಶ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇನ್ನಲ್ಲಿ ಬೇರೆ ನನ್ನ ಲೆಕ್ಕದಲ್ಲಿ ಈ ವರ್ಷದಲ್ಲಿ ನಾವು ನೋಡ್ಬೋದು ಅಂತ ಕಾಣಿಸ್ತಿದೆ ಸರ್. ಬಟ್ ಇದನ್ನು ಆದಷ್ಟು ಬೇಗ ನೋಡಬೇಕು, ಈ ಥರದ್ದು ಆಗಬೇಕು ಸರ್. ಸೊಸೈಟಿನಲ್ಲಿ ನಾವೊಂದು ಈ ಥರದ್ದು ಒಂದು ಆವಾಗಲೇ ವಿದ್ಯುತ್ ಸಂಚಾರ ಆಗ್ತಾ ಇದ್ರೇ ಇವಕ್ಕೆಲ್ಲ ಕಡವಾಣ ಬೀಳ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ ಇವ್ರು ಹೇಳಿದಂಗೆ ಹಿಂದಿನ ಶತಮಾನದಲ್ಲಿ ಆಗಿದ್ರೆ ಮುಂದಿನ ಶತಮಾನದಲ್ಲಿ ನೋಡಂಗೆ ಆಗಬಾರ್ದು. ಓಕೆ, ನಾಗರಾಜ್ ಕೊನೆಯದಾಗಿ ನನ್ನ ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂದರೆ, ಸೊ ಹಿಂಗೆಲ್ಲ ಇದ್ದಂಥ ಸಂದರ್ಭದಲ್ಲಿ ಈಗ ನೋಡಿ, ಈಗ ಈ ಇಲಾಖೆ ಯಾವ ಸ್ಥಿತಿನಲ್ಲಿದೆ, ಅಧಿಕಾರಿಗಳು ಯಾವ ಸ್ಥಿತಿಗಳಲ್ಲಿದ್ದಾರೆ, ಈಗಾಗಲೇ ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರನ್ನ ಎತ್ತಗಣಿ ಮಾಡ್ತಾರೆ. 6 ತಿಂಗಳು ಬಂದು ನೀವು ನಿಮ್ಮ ಈ ಠಾಣಾ ವ್ಯಾಪ್ತಿನ ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನು ಎಲ್ಲಿ ಕಡೆ ಹಾಕ್ತಾರಪ್ಪ, ಇನ್ನು ಯಾರ್ಯಾರನ್ನ ಹಿಡಿಬೇಕಪ್ಪ, ಕಾಲು ಹಿಡಿಬೇಕಂತ ಅಂತ ಯೋಚನೆ ಮಾಡೋಂಥ ಸಮಯ ಒಪ್ಕೊಳ್ಳೇಬೇಕು. ಅದು ಅಂಥ ಸ್ಥಿತಿ ಇದೆ. ಇಂಥದ್ರಲ್ಲಿ ಒಂದು ನಿಷ್ಪಕ್ಷಪಾತವಾದಂಥ ತನಿಖೆ, ಒಬ್ಬರು ಏನಾದರೂ ಮಾಡಿದ್ದನ್ನು ಲೆಗಸಿನ ಮುಂದುವರಿಸುವಂಥದ್ದು ಅಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಯಾಕೆಂದರೆ ಇವತ್ತು ನಮ್ಮನ್ನು ನೀವು ಕರೆಸ್ತೀರಾ, ಜನ ನಮ್ಮನ್ನು ಮಾಡಿದ್ದನ್ನು ಒಪ್ಕೊಳ್ತಾ ಇದ್ದಾರೆ ಅಂತಂದರೆ, ನಾನು ಮಾಡಿರೋ ಪೊಲೀಸ್ ಸ್ಟೇಷನ್ಗಳೆಲ್ಲ 5 ವರ್ಷ ಮಿನಿಮಮ್ಮು. ಮಾಗಡಿ ರೋಡ್ ತೊಗೊಂಡ್ರೆ 9 ವರ್ಷ, ರಾಜಾಜಿನಗರ 5 ವರ್ಷ, ಶಿವಾಜಿನಗರ 5 ವರ್ಷ ಲೆಕ್ಕ ಹಾಕೋಬೋದು ನೀವು. ಮತ್ತು ಇನ್ನೆಲ್ಲ ಕಡೆ ಮಿನಿಮಮ್ 2 ಇಯರ್ಸು 2.5 ಇಯರ್ಸ್ ಹೀಗೆ ಮಾಡಿದ್ದೀನಿ. ಆ್ಯಸ್ ACP ಕೂಡ 2.5 ಇಯರ್ಸ್ ಮಾಡಿದ್ದೀನಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಏರಿಯಾದ ಮೇಲೆ ಅಥಾರಿಟಿ ಬರಬೇಕಂದ್ರೆ ಅಥವಾ ಕಂಟ್ರೋಲ್ ತೊಗೊಳ್ಬೇಕಾದ್ರೆ ಆ ಏರಿಯಾನ ತನ್ನ ಅಂಗೈ ಆಗಿದೆಯೋ ಹಾಗೆ ನೋಡ್ಕೋಬೇಕು. ಹಾಗೆ ನನಗೆ ಪರಿಚಯ ಆದರೆ ಯಾವನು ನನಗೆ ಸುಳ್ಳು ಹೇಳಲಿಕ್ಕಾಗಲ್ಲ, ಯಾರು ನನ್ನನ್ನು ವಿನೋವರ್ ಮಾಡಲಿಕ್ಕಾಗಲ್ಲ, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗದೆ ಬಿಡಲಿಕ್ಕಾಗಲ್ಲ. ಈ ಥರ ಇದ್ದರೆ ಆ ಥರ ಆಗುತ್ತೆ. ಈಗ ನೀವು ಯಾರನ್ನು ನೀವು ಶಿವಾಜಿನಗರಕ್ಕೆ ಹಾಕಬೇಕು, ಯಾರನ್ನು ಮಾಗಡಿ ರೋಡ್ಗೆ ಹಾಕಬೇಕು, ಯಾರನ್ನ ಎಲ್ಲಿ ಹಾಕಬೇಕು ಅಂತ ಡಿಸೈಡ್ ಮಾಡೋರು ಯಾರು ಸರ್? ಹಿರಿಯ ಅಧಿಕಾರಿಗಳು. ಅದಕ್ಕೆ ನಾವು ಹೇಳ್ತೀವಿ, ಪೋಸ್ಟ್ ಸಂಬಡಿ ಹೂ ಈಸ್ ಸೂಟಬಲ್ ಟು ಎ ಸೂಟಬಲ್ ಪ್ಲೇಸ್, ಕರೆಕ್ಟ್ ಸರ್, ನಾಟ್ ಎನ್ ಅನ್ವಾಂಟೆಡ್ ಆ್ಯಂಡ್ ಅನ್ಸೂಟಬಲ್ ಪರ್ಸನ್. ನಿಜ ಅಟ್ಲೀಸ್ಟ್ ಏನಂತಂದರೆ ಈ ಥರದ್ದಾಗಬೇಕು. ಈ ಅತಿಯಾದ ಡಿಲೇ ಇದೆಯಲ್ಲ, ಡಿಲೇ ಎಲ್ಲೋ ಒಂದು ಕಡೆಗೆ ಪೂರ್ತಿ ಕೇಸನ್ನು ದುರ್ಬಲ ಮಾಡುತ್ತೆ. ಈ ಕೀಚಕ ಯಾವಾಗ ನೇಣುಗಂಬ ಏರ್ತಾನೆ ಅಂತಲೇ ಇಡೀ ಸಮಾಜ ಕಾಯ್ತಾ ಇದೆ. ಹಂಗಾದಾಗಲೇ ಸಮಾಜಕ್ಕೆ ಒಂದಷ್ಟು ಸಮಾಧಾನ. ಸೊ ಅಂಥ ದಿನಗಳು ಭಾಳ ಬೇಗ ಬರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.